ಓಂ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಿಸುತ್ತಾ ನನ್ನ ಆತ್ಮ ಸ್ವರೂಪರಾದ ಎಲ್ಲ ಸಹೋದರ ಸಹೋದರಿಗೆ ನನ್ನ ವಂದನೆಗಳನ್ನು ತಿಳಿಸುತ್ತಾ ಇವತ್ತಿನ ವ್ಯಾಸಂಗ ಅಂತರಂಗ ಜೀವಿತವನ್ನ ಪ್ರಾರಂಭ ಮಾಡೋಣ. ಇದರಲ್ಲಿ ಅಂತರಂಗ ಜೀವಿತದಲ್ಲಿ ಬುದ್ಧಿ ಮತ್ತು ಪ್ರಜ್ಞೆಯನ್ನು ಸವಿಸ್ತಾರವಾಗಿ ಯೋಗಿ ಲೆಡ್ಬಿಟ್ಟರು ವಿವರಿಸಿದ್ದಾರೆ. ಅದು ವಿಸ್ತಾರ ಮಾಡ್ತಾ ಇದ್ರು. ಹೇಗೆ ಹೇಳ್ತಂದ್ರೆ ಅರ್ಹಂತ್ ಪದವಿ ವಿಚಾರನ ಹೇಳ್ತಾ ಬಂದಿದ್ದಾರೆ. ಅದು ಅರ್ಹಂತ್ ಪದವಿನ ಸ್ವಲ್ಪ ವಿಚಾರ ಮಾಡಿದ್ರೆ ಹೇಗಿರುತ್ತೆ ಅಂತ ನೋಡೋಣ. ಈಗ ಇಲ್ಲಿ ಪರಿಶುದ್ಧ ಅದಕ್ಕೆ ಹೇಳ್ತಾ ಇದ್ದಾರೆ. ಒಂದು ಕಡೆ ಪರಿಶುದ್ಧತೆಯನ್ನು ಶಿಷ್ಯನು ಧರಿಸಿರೋ ಒಂದು ಪ್ರಕಾಶಮಾನವಾದ ಕಂಗೊಳಿಸೋ ಉಡುಪಾಗಿದೆ ಅಂತ. ಅವನು ಹಾಕೊಂಡ ಉಡುಪು ಎಂತದಪ್ಪ ಅಂದ್ರೆ ಪರಿಶುದ್ಧತೆನೇ ಇಂದನೇ ಅವನು ಉಡುಪು ಹಾಕೊಂಡಿದ್ದಾನೆ. ಅವನು ನಿಜವಾದ ಶಿಷ್ಯನಾಗ್ತಾನೆ. ಅದೇ ತರನೇ ದೀಕ್ಷತೆ ಹೊಂದಿರೋನು ಸಂಪೂರ್ಣ ಸಾಧನೆ ಮಾಡಿದ್ವಿ. ಆ ಸಾಧನೆ ಮಾಡಿದಾಗ ಅವನು ಉಜ್ವಲವಾದ ಕಿರೀಟದಲ್ಲಿ ಒಂದು ವಜ್ರದಂತೆ ಆಗ್ತಾನಂತೆ. ಅಂದ್ರೆ ಹೇಗಪ್ಪ ಅಂದ್ರೆ ದೀಕ್ಷಿತ ಪಡ್ಕೊಂಡವನಿಗೆ ಒಂದು ಕಿರೀಟದಲ್ಲಿ ಉಜ್ವಲವಾದ ಒಂದು ವಜ್ರ ಆಗ್ತಾನೆ. ಅದೇ ಶಿಷ್ಯನಾದವನಿಗೆ ಒಂದು ಪ್ರಕಾಶಮಾನವಾದ ಉಡುಪಾಗಿರುತ್ತದೆ. ಅಂದ್ರೆ ಇಲ್ಲಿ ಒಬ್ಬ ಶಿಷ್ಯನಿಗೂ ಮತ್ತೆ ದೀಕ್ಷನಿಗೆ ಯಾವ ರೀತಿ ಬೆಳವಣಿಗೆ ಇದೆ, ಯಾವ ರೀತಿ ವಿಕಾಸವಾಗಿದೆ ಅಂತ ಅದು ವಿವರಣೆ ಕೊಡ್ತಾ ಹೋಗ್ತಾ ಇದ್ದಾರೆ. ಅದ್ರಲ್ಲಿ ಶಿಷ್ಯನಿಗೆ ಪ್ರಕಾಶವಾದ ಉಡುಪು ಅಂದ್ರೆ ಪರಿಶುದ್ಧತೆ. ಈತನಿಗೆ ಯಾರು ಸಾಧನೆ ಆಗಿರ್ತಾನೋ, ಯಾರು ಅರ್ಹಂತ್ ಪದವಿ ಹತ್ತಿರ್ತಾನೋ ಅಂತವನಿಗೆ ಉಜ್ವಲವಾದ ಪ್ರಕಾಶವಾದ ಕಿರೀಟದಲ್ಲಿ ಒಂದು ವಜ್ರ ಅಷ್ಟು ಇದಾಗಿರುತ್ತೆ ಅಂತ ಹೇಳ್ತಾರೆ. ಯಾವ್ದು ಅರ್ಹಂತ್ ಪದವಿನ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಪ್ರೇಮದಿಂದ ಒಡಗೂಡಿ ಅದು ದೇಹಾತ್ಮ ಬಂದ ವಿಮೋಚನೆ ಆಗಿರ್ತದೆ. ಯಾವಾಗ ಪ್ರೇಮನೇ ಪೂರ್ತಿ ಅಳವಡಿಸ್ಕೊಂಡಾಗ ಅವನ ದೇಹಾತ್ಮ ಭಾವನೆ ಪೂರ್ತಿನ ವಿಮೋಚನೆ ಮಾಡ್ಕೊಂಡಿರ್ತಾನೆ, ಅಂದ್ರೆ ಕಳ್ಕೊಂಡಿರ್ತಾನೆ. ಹಾಗಂದ್ರೆ ಸ್ಥೂಲ ದೇಹ, ಕಾಮದೇಹ, ರೂಪ ಮನೋದೇಹ, ಮೂರೂ ದೇಹಗಳನ್ನ ಅವನು ಆತೋಟಕ್ಕೆ ತೆಗೆದುಕೊಂಡಿರ್ತಾನೆ. ಯಾವ ರೀತಿ ತೆಗೆದುಕೊಂಡಿರ್ತಾನೆ ಅಪ್ಪ ಅಂದ್ರೆ ಬುದ್ಧಿ ಮತ್ತು ಪ್ರಜ್ಞೆಯಲ್ಲಿ ಆ ಪ್ರಜ್ಞೆ ಮೂಲಕ ಅದು ಮನಸ್ಸಿನ ಮೇಲೆ ಬಿದ್ದಾಗ ಮನಸ್ಸು ಮತ್ತೆ ಇಂದ್ರಿಯಗಳು ಎರಡನ್ನೂ ಆತೋಟಕ್ಕೆ ತೆಗೆದುಕೊಂತಾನೆ. ಇವೆರಡೂ ತೆಗೆದುಕೊಂಡಾಗ ಮಾತ್ರ ದೇಹಾತ್ಮ ಭಾವನೆ ಬಿಡುಗಡೆ ಆಗುತ್ತೆ. ಯಾವಾಗ ದೇಹಾತ್ಮ ಭಾವನೆ ಬಿಡುಗಡೆ ಆಗುತ್ತೋ ಆಗ ಜೀವಾತ್ಮ ಹೇಳ್ತಂಗೆ ದೇಹಾತ್ಮ ಕೇಳಕ್ ಪ್ರಾರಂಭ ಆಗುತ್ತೆ. ಯಾವಾಗ ಜೀವಾತ್ಮ ಹೇಳ್ದಂಗೆ ಕೇಳಕ್ ಆಗುತ್ತೋ ಆಗ ಪುರುಷಾತ್ಮ ಹೇಳ್ದಂಗೆ ಜೀವಾತ್ಮ ಕೇಳಕ್ಕಾಗುತ್ತೆ. ಆಗ ಜೀವಾತ್ಮ ಪುರುಷಾತ್ಮ ಹೇಳ್ದಂಗೆ ಜೀವಾತ್ಮ ಕೇಳುತ್ತೋ ಈ ಪುರುಷಾತ್ಮ ವಿಶ್ವಾತ್ಮ ಹೇಳ್ದಂಗೆ ಕೇಳುತ್ತೆ. ಆ ರೀತಿ ಹೇಳಿದಾಗ ಪರಮಾತ್ಮ ಹೇಳ್ದಂಗೆ ವಿಶ್ವಾತ್ಮ ಕೇಳುತ್ತೆ. ಅಂದ್ರೆ ಎಲ್ಲಿಗೋಯ್ತು? ಯಾವಾಗ ನಾವು ಉನ್ನತ ಮಟ್ಟಕ್ಕೆ ಹೇರಿದಾಗ ಆ ಪರಮಾತ್ಮನಿಂದನೇ ಎಲ್ಲವೂ ಬಂದಿರೋದು. ಪರಮಾತ್ಮನಿಂದ ವಿಶ್ವಾತ್ಮ, ವಿಶ್ವಾತ್ಮನಿಂದ ಜೀವಾತ್ಮ, ಜೀವಾತ್ಮ ದೇಹಾತ್ಮ, ಈ ರೀತಿ ವಿಂಗಡಣೆ ಆಗಿರೋದು. ಆದ್ರೆ ನಾವು ಕೆಳಗಿನಿಂದ ಹೋಗ್ಬೇಕಾದ್ರೆ ದೇಹಾತ್ಮ ಗೆಲ್ಲಬೇಕು, ಜೀವಾತ್ಮ ಗೆಲ್ಬೇಕು, ವಿಶ್ವಾತ್ಮ ಗೆಲ್ಬೇಕು, ಆಮೇಲೆ ಪರಮಾತ್ಮನಲ್ಲಿ ಎಲ್ಲಿಂದ ಬಂದಿದ್ವೋ ಅಲ್ಲಿಗೆ ಹೋಗಿ ಸೇರೋದಕ್ಕೆ ಸಾಧ್ಯ ಆಗುತ್ತದೆ. ಅಲ್ಲಿವರೆಗೂ ಸಾಧ್ಯ ಆಗಲ್ಲ. ಇದು ಈ ತರ ಹೋಗ್ಬೇಕಾದ್ರೂ ಮೊದ್ಲು ನಾವು ಶಿಷ್ಯತ್ವ ಪಡ್ಕೋಬೇಕು, ದೀಕ್ಷೆಗಳು ಪಡ್ಕೋಬೇಕು. ಅರ್ಹಂತ್ ಪದವಿ ಅಂದ್ರೆ 4ನೇ ದೀಕ್ಷೆ. ಈ 4ನೇ ದೀಕ್ಷೆ ಬಂದಾಗ ಅವನಲ್ಲಿ ಯಾವ ಗುಣಗಳು ಇರ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವ್ರು ಮೊದ್ಲೇ ಹೇಳ್ತಾರೆ, ಯಾರು ಶಿಷ್ಯ ಆಗಿರ್ತಾನೋ ಅಂತ ಅವನಿಗೆ ಉಡುಪು ಬಂದು ಪರಿಶುದ್ಧತೆ ಅಂತ ಹೇಳ್ತಾರೆ. ಅದೇ ರೀತಿ ಯಾರು ದೀಕ್ಷತೆ ಹೊಂದಿರ್ತಾನೋ ಅಂತ ಅವನಿಗೆಪ್ಪ ಅಂದ್ರೆ ಅವನ ಕಿರೀಟದಲ್ಲಿ ಉಜ್ವಲವಾದ ಒಂದು ವಜ್ರನಂತೆ. ಅಷ್ಟು ಬೆಳವಣಿಗೆ ಆಗಿರ್ತಾನೆ, ಅಷ್ಟು ಪ್ರಜ್ಞೆ ವಿಕಾಸವಾಗಿರುತ್ತೆ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಪ್ರೇಮ. ಯಾವಾಗ ಪ್ರೇಮನ ಅವನು ಅಳವಡಿಸ್ಕೊಂತ ಬರ್ತಾನೋ ಆಗ ಅವನಲ್ಲಿ ಉನ್ನತ ಮಟ್ಟ ಸೇರೋದಕ್ಕೆ ಸಾಧ್ಯ ಆಗುತ್ತದೆ. ಅದ್ರ ಜೊತೆಗೆ ಅವ್ರು ಹೇಳ್ತಾರೆ, ಯಾವಾಗ ಪರಿಶುದ್ಧತೆ ಮತ್ತು ಪ್ರೇಮ ಇವೆರಡು ನಿತ್ಯ ಶಾಂತಿ, ಈ ಯಾವಾಗ ಶಾಂತಿ ಕೊಡ್ತಾ ಹೋಗುತ್ತೋ ಆಗ ಅನಿರ್ವಚನೀಯವಾದ ಆನಂದ ಕಡೆಗೆ ನಾವು ಹೋಗೋದಕ್ಕೆ ಸಾಧ್ಯ ಆಗುತ್ತದೆ. ಯಾವಾಗ ಆನಂದ ಕಡೆ ಕರ್ಕೊಂಡು ಹೋಗ್ತದೋ ಆಗ ಹೇಳ್ತಾರೆ ಆಧ್ಯಾತ್ಮಕ್ಕೆ ಬಾಗಿಲಂತೆ ಇದು. ಯಾವುದು? ಪರಿಶುದ್ಧತೆ ಮತ್ತು ಪ್ರೇಮ ಇವೆರಡೂ ಕೂಡ ಹೆಬ್ಬಾಗ್ಲಿಗೆ, ಅಂದ್ರೆ ಆಧ್ಯಾತ್ಮ ಹೆಬ್ಬಾಗ್ಲು ಅಂತ ನಾವು ಅನ್ಕೊಂಡ್ರೆ ಅದಕ್ಕೆ ಜೋಡಿ ಕಂಬಗಳಂತೆ ಪರಿಶುದ್ಧತೆ ಮತ್ತು ಪ್ರೇಮ. ಇದು ನಿತ್ಯ ಶಾಂತಿ. ಇದನ್ನ ಅಳವಡಿಸೋಕೆ ನಾವು ಸತತ ಪ್ರಯತ್ನ ಪಡ್ಬೇಕು ಅಂತಾರೆ. ಯಾರು? ಯೋಗಿ ಲೆಡ್ಬಿಟ್ಟರು. ಇದನ್ನೇ ಅವ್ರು ಹೇಳ್ತಾ ಇರೋದು. ಅರ್ಹಂತ್ ಪದವಿ ಬರ್ಬೇಕಾದ್ರೆ ನಮ್ ಅಂತರಂಗ ಜೀವಿತದಲ್ಲಿ ಯಾವ ರೀತಿ ನಾವು ಅಳವಡಿಸ್ಕೋಬೇಕು, ಏನ್ ಮಾಡ್ಬೇಕು ಅಂತ ವಿಚಾರನ ಹೇಳ್ತಾ ಬಂದಿದ್ದಾರೆ. ಅದನ್ನ ತಗೊಳ್ಳೋಣ. ಈಗ ಬುದ್ಧಿ ಮಟ್ಟದ ಪ್ರಜ್ಞೆಯು ಕರಗತವಾಗಿರುತ್ತದೆ ಯಾರಿಗೆ? ಅರ್ಹಂತ್ ಪದವಿ ಪಡ್ಕೊಂಡವನಿಗೆ. ಆತನು ಕಾರಣ ದೇಹ ಅಂದ್ರೆ ವಿಜ್ಞಾನಮಯ ಕೋಶವನ್ನು ಬಿಟ್ಟು ಆನಂದಮಯ ಶರೀರದಲ್ಲಿಯೇ ಪ್ರಜ್ಞಾವತಾಗಿ ವ್ಯವಹರಿಸುತ್ತಾ ಇರುತ್ತಾನೆ. ಅವನು ಯಾವಾಗ ಅರ್ಹಂತ್ ಪದವಿಗೆ ಬರ್ತಾನೋ ಅಂದ್ರೆ ಅವನ್ ಕಾರಣ ದೇಹ ಅಂತ ಅಂದಾಗ ಎಲ್ಲಿ? ಅರೂಪ ಮಟ್ಟದಲ್ಲಿ ಇರ್ತಾನೆ, ಉನ್ನತ ಮಟ್ಟದಲ್ಲಿ.
ಅರೂಪ ಮಟ್ಟದಲ್ಲಿದ್ದಾಗ ಆ ಕಾರಣ ದೇಹ ಆನಂದಮಯ ಕೋಶದಲ್ಲೇ ಇರುತ್ತದೆ. ಆನಂದಮಯ ಕೋಶದಲ್ಲಿದ್ದಾಗ ವಿಜ್ಞಾನಮಯ ಕೋಶದಲ್ಲಿ ಇರುತ್ತಾನೆ, ಆನಂದ ಜೀವನವನ್ನ ಅನುಸರಿಸ್ತಾ ಇರ್ತಾನೆ. ಅಷ್ಟೇ ಅಲ್ದಿರ ಅವನು ಹೇಗಿರ್ತಾನೆ ಅಂದ್ರೆ ಅಷ್ಟು ಪ್ರಜ್ಞಾವತವಾಗಿರುತ್ತದೆ ಅವನ ಶರೀರ. ಯಾವಾಗ್ಲೂ ಉನ್ನತ ಮಟ್ಟದಲ್ಲಿ ಇರುತ್ತೋ ಅವನ ಪ್ರಜ್ಞೆಯನ್ನು ವಿಸ್ತಾರವಾಗ್ತಾ ಹೋಗ್ತಾನೆ ಅಂತ, ಅಥವಾ ಬೆಳವಣಿಗೆ ಆಗ್ತಾ ಹೋಗ್ತದೆ. ಅಂತವನು ಕೆಳಗಿನ ಮಟ್ಟಕ್ಕೆ ಹಿಡಿದು ಕಾರಣ ದೇಹವನ್ನು ರೂಪಿಸಿಕೊಳ್ಳಬೇಕಾದ ಅಗತ್ಯವೇ ಇರುವುದಿಲ್ಲ. ಅವನಿಗೆ ಅಗತ್ಯನೂ ಇಲ್ಲ ಕೆಳಗಿನ ಮಟ್ಟಕ್ಕೆ ಬಂದು ನೋಡ್ಬೇಕು ಮಾಡ್ಬೇಕು ಅಂತಿಲ್ಲ. ಅವನ ಅರ್ಹಂತ ಪದವಿಲೇ ಇರ್ತಾನೆ. ಆದುದರಿಂದ ಅಂತಹವನು ಪರಮಹಂಸನು ಅಂತ ಹೇಳ್ತೇವೆ. ಅರ್ಹಂತ ಪದವಿ ಅಂತ ಹೇಳ್ಬೋದು, ಪರಮಹಂಸ ಅಂತ ಕೂಡ ಹೇಳ್ಬೋದು. ಜೀವನ್ಮುಕ್ತಿ ಅಂತಸ್ತನ್ನು ಮುಟ್ಟಬೇಕಾದರೆ ಮತ್ತೆ 7 ಜನ್ಮಗಳು ಬೇಕಾಗುತ್ತದೆ. ಇಲ್ಲಿ ನೋಡಿ ಒಂದು ಹೇಳ್ತಾ ಇದಾರೆ ಇಲ್ಲಿ ಅಂದ್ರೆ ಮೊದಲನೇ ದೀಕ್ಷೆಯಿಂದ ಆತನು ಪರಮಹಂಸ ಪದವಿಗೆ ಬರ್ಬೇಕಾದ್ರೆ 7 ಜನ್ಮಗಳು ಬೇಕು. ಅದೇ ರೀತಿ ಪರಮಹಂಸನಿಂದ ಮತ್ತೆ ಜೀವನ್ಮುಕ್ತಿ ಆಗೋದಕ್ಕೆ 7 ಜನ್ಮಗಳು ಬೇಕು. ಅಂದ್ರೆ ಅಲ್ಲಿ 14 ಜನ್ಮಗಳು ಬೇಕು. ಆದ್ರೆ ಆತನೇನೋ ತೀವ್ರವಾದ ಪ್ರಯತ್ನ ಪಟ್ರೆ ಆಗ ಏನಾಗುತ್ತೆ, 7 ಜನ್ಮಗಳಲ್ಲೇ ಅವ್ನು ಬೇಕಾದ್ರೆ ಜೀವನ್ಮುಕ್ತಿ ಆಗೋದಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಎಕ್ಸಾಂಪಲ್ ಕೊಡ್ಬೇಕು ಅಂತ ನಮ್ಮ ಕೃಷ್ಣಮೂರ್ತಿ ಅವರೇ ಒಂದೇ ಜನ್ಮದಲ್ಲಿ 4 ದೀಕ್ಷೆಯನ್ನು ಪಡ್ಕೊಂಡ್ರು. ಈಗಾಗಲೇ ಅವರು ಜೀವನ ಮುಕ್ತಿ ಕೂಡ ಆಗೋಗಿದ್ದಾರೆ. ಆ ರೀತಿ ತೀವ್ರವಾದ ಪ್ರಯತ್ನ ಇದ್ರೆ ಆಗುತ್ತೆ. ಆದ್ರೆ ಒಂದೇ ಜನ್ಮದಲ್ಲಿ ಪಡ್ಕೋಬೇಕು ಅಂದ್ರೆ ಹಿಂದೆ ಬೇಕಾದಷ್ಟು ಜನ್ಮದಲ್ಲಿ ಪ್ರಯತ್ನ ಇರಬೇಕು. ತೀವ್ರವಾದ ಪ್ರಯತ್ನ ಇದ್ರೆ ಅದು ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತದೆ. ಮತ್ತೆ ಇದನ್ನೆಲ್ಲ ಪರ್ಯಾಲೋಚಿಸಿದರೆ ಅಂತ ಜನ್ಮಗಳು ಸ್ಥೂಲ ಲೋಕದಲ್ಲಿ ಸಂಭವಿಸದೆ ಇರಲು ಸಾಧ್ಯ. ಅಂದ್ರೆ ಯಾವಾಗ 7 ಜನ್ಮಗಳಾದ್ಮೇಲೆ ಪರಮಹಂಸ ಪಡ್ಕೊಂಡಿರ್ತಾನೋ ಅವನು ಕೆಳಗಿನ ಮಟ್ಟದ ಸ್ಥೂಲ ಲೆಕ್ಕ ಬರ್ಬೇಕು ಅಂತನೇದೇ ಇಲ್ಲ. ಅವನ್ ಜೀವನ್ ಮುಕ್ತಿ ಪದವಿ ಬೇಕಾದ್ರೆ ಮೇಲಿನ ಮಟ್ಟದಲ್ಲಿ ಉನ್ನತ ಲೋಕದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಸೂಕ್ಷ್ಮ ಲೋಕದಲ್ಲೇ ಅವ್ನು ಜೀವನ್ ಮುಕ್ತಿ ಪಡ್ಕೋಬಹುದು. ಆದ್ರೆ ಅವನು ಯಾತಕ್ಕೋಸ್ಕರ ಭೂಲೋಕಕ್ಕೆ ಬರ್ತಾನೆ ಅಂತಂದ್ರೆ ಅವನು ಸೇವಾ ಕಾರ್ಯ ಮಾಡೋದಕ್ಕೋಸ್ಕರ ಬರ್ತಾನೆ. ಉದ್ದೇಶ ಏನು? ಲೋಕ ಕಲ್ಯಾಣ ಸೇವೆ ಮಾಡೋದೇ ಉದ್ದೇಶ. ಅದಕ್ಕೆ ಮುಂಚೆ ಗುರಿ ಏನು? ಮಾನವತೀತನಾಗ್ಬೇಕು. ಆದ್ರೆ ಅವನ ಉದ್ದೇಶ ಲೋಕ ಕಲ್ಯಾಣಕ್ಕೆ ನಿಸ್ವಾರ್ಥ ಸೇವೆ ಮಾಡ್ಬೇಕಂತ. ಈ ರೀತಿ ಸೇವೆ ಮಾಡ್ಬೇಕು ಅಂತಂದ್ರೆ ಅವನು ಸೇವಾ ಕಾರ್ಯ ಇರುವುದರಿಂದ ಅಂತವನು ಆತ್ಮ ಸಂತೋಷದಿಂದ ಸ್ಥೂಲ ಲೋಕದಲ್ಲಿ ಜನ್ಮಗಳನ್ನು ಎತ್ತುತ್ತಾನೆ. ಅವನು ಏನ್ ಮಾಡ್ತಾ ಇದ್ದಾನೆ? ಸ್ಥೂಲ ಲೋಕದಲ್ಲಿ ಜನ್ಮಗಳನ್ನ ಎತ್ತಬೇಕು ಅಂದ್ರೆ ಅವನ ಆತ್ಮ ಸಂತೋಷದಿಂದ ಮಾಡ್ತಾ ಇದ್ದಾನೆ. ಈ ಆತ್ಮ ಸಂತೋಷದಿಂದ ಮಾಡ್ಬೇಕಾದ್ರೆ ಅವ್ರ ಅವತಾರ ಪುರುಷರಾಗಿರ್ಬೋದು ಅಥವಾ ಕಾಲ ಜನ್ಮರಾಗಿರ್ಬೋದು. ಅದಕ್ಕೆ ಹೇಳ್ಬೇಕು ಅಂದ್ರೆ ಸಾಯಿಬಾಬಾ, ರಾಮಕೃಷ್ಣ ಪರಮಹಂಸರು, ಬಸವಣ್ಣವರು ಈ ರೀತಿ ಹೇಳ್ತಾ ಇದ್ರು. ಬೇಕಾದಷ್ಟು ಜನ ಬಂದು ಅವರ ಧರ್ಮ ಸಂಸ್ಥಾಪನೆ ಮಾಡೋದಕ್ಕೋಸ್ಕರ ಬಂದೇ ಬರ್ತಾರೆ. ಇನ್ನು ಈಗ 14 ಜನ್ಮಗಳ ಯೋಗ ಮಾರ್ಗಕ್ಕೆ ಸಂಬಂಧಪಟ್ಟ ದಶವನ್ನು ಕಳಚಿ ಹಾಕಿ ಗುರುಗಳು ಮತ್ತು ಯೋಗ ಪಥದಲ್ಲಿ ವಿವರಿಸಿದಂತೆ ಜೀವನ್ಮುಕ್ತಿ ಹಂತಕ್ಕೆ ಸಂಬಂಧಪಟ್ಟ ಯೋಗತೆಯನ್ನು ಮೈಗೂಡಿಸಿಕೊಳ್ಳಬೇಕು. ಇಲ್ಲಿ ಇನ್ನೊಂದು ವಿಷಯ ಹೇಳ್ತಾರೆ. ಈಗ ಉಮೇದುವಾರಿ ಆದ್ಮೇಲೆ ಅವನು ಅರ್ಹಂತ ಪದವಿಗೆ ಬಂದಿದ್ದಾನೆ. ಅರ್ಹಂತ ಪದವಿಗೆ ಬಂದ್ಮೇಲೆ ಆಗ್ಲೇ ಹೇಳಿದೆ 14 ಜನ್ಮಗಳು ಅಂದ್ರೆ 7 ಜನ್ಮಗಳು ಬೇಕು ಅಂತಂದ್ವಿ. ಈ 7 ಜನ್ಮಗಳು ಬೇಕಾದ್ರೆ ದಶಬಂಧಗಳನ್ನೆಲ್ಲ ಬಿಡುಗಡೆ ಹೊಂದಬೇಕು. ಈ ದಶಬಂಧಗಳು ಹೇಳಿದೀವಿ 2 ಕ್ಲಾಸಲ್ಲಿ, ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಮೊದಲನೇದು ಸಕಾಯಿ ದೃಷ್ಟಿ, 2ನೇದು ಮೂಢನಂಬಿಕೆ, 3ನೇದು ಸಂಶಯ, 4ನೇದು ಕಾಮರಾಗ ಅಂದ್ರೆ ವಿಷಯಾಪೇಕ್ಷೆ, 5ನೇದು ಪಠಗ ಅಂದ್ರೆ ಕೋಪ. ಇದು ಹೊರಗಿನ ಬಂಧನಗಳು. ಇದು ಹೊರಗಿನ ಬಂಧನಗಳಾದ್ರೆ ಅಂತರಂಗ ಬಂಧನ ಇನ್ನು 5 ಇದೆ. ರೂಪರಾಗ ಅಂದ್ರೆ ರೂಪ ಸಹಿತ ಜೀವನದ ಆಸೆಯನ್ನು ಬಿಡಬೇಕು. ಇನ್ನು ಅರೂಪರಾಗ ಅಂದಾಗ ರೂಪ ರಹಿತ ಇಲ್ದಿರೋದು ಬಿಡ್ಬೇಕು. ಅಂದ್ರೆ ರೂಪ ಸಹಿತನೂ ಬಿಡ್ಬೇಕು, ರೂಪರಹಿತನೂ ಬಿಡ್ಬೇಕು ಆಸೆಗಳನ್ನೆಲ್ಲ. ಅಷ್ಟೇ ಅಲ್ದ್ರ ಮಾನ ಅಂದ್ರೆ ಅಹಂಕಾರ, ಉದ್ದಿಚ್ಛೆ ಅಂದ್ರೆ ಸಿಡುಕು, ಅವಿದ್ಯೆ ಅಂದ್ರೆ ಅಜ್ಞಾನ. ಈ ರೀತಿ 10 ದಶಬಂಧ ಬಿಡುಗಡೆ ಹೊಂದಾಗ ಮಾತ್ರ ಅವನು ನಿಜವಾದ ಜೀವನ್ ಮುಕ್ತಿ ಆಗೋದಕ್ಕೆ ಸಾಧ್ಯ ಆಗ್ತಾನೆ. ಇಲ್ದಿದ್ರೆ ಜೀವನ್ ಮುಕ್ತಿ ಪದವಿ ತೆಗೆದುಕೊಳ್ಳಕ್ಕೆ ಇನ್ನೂ ಅವನು ಸಾಧ್ಯನೇ ಇರೋದಿಲ್ಲ. ಇದಿಷ್ಟು ಆದ್ಮೇಲೆ ನಮ್ಮ ಗುರುಗಳು ಶ್ವೇತರ್ಷಿ ಸಮಾಜದ ಸದಸ್ಯರಾಗೋದ್ರಿಂದ ಅವರ ಶಿಷ್ಯತ್ವವನ್ನು ಬಯಸುವಂತವರು ಸ್ವಂತ ಯೋಗಕ್ಷೇಮವನ್ನು ಮೋಕ್ಷವನ್ನು ಬಯಸುವುದಿಲ್ಲ. ಅಷ್ಟೇ ಅಲ್ವಾ? ಈ ನಮ್ಮ ಥಿಯಾಸಫಿ ಪ್ರಕಾರ ಶ್ವೇತರ್ಷಿ ಸಂಘಕ್ಕೆ ಯಾರೇ ಮೆಂಬರ್ ಆಗ್ಲಿ ಅವರ ಸ್ವಂತ ಯೋಗಕ್ಷೇಮಕ್ಕೆ ಯಾವುದನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಪಡೆಯೋದೇ ಇಲ್ಲ. ಅವ್ರೇನಿದ್ರು ಲೋಕ ಕಲ್ಯಾಣ ಸೇವೆ ಮಾಡೋದೊಂದೇ ಅವರಲ್ಲಿ ಭಾವನೆ ಇರುತ್ತೆ. ಅದನ್ನೊಂದು ಪಡ್ಕೊಳ್ಳೋಕೆ ಅವರು ಸತತ ಪ್ರಯತ್ನ ಪಡ್ತಾರೆ. ಹಿಮತ್ ಪರ್ವತ ತಪ್ಪಲಿನಲ್ಲಿ ಅನೇಕರು ತಪಸ್ಸು ಮಾಡುತ್ತಾ ಇದ್ದಾರೆ. ಯಾವ್ದು ಹೇಳ್ತಾ ಇದ್ದಾರೆ? ಹಿಮತ್ ಪರ್ವತ ಇದರಲ್ಲಿ ಅವರು ಅನೇಕ ಜನರು ತಪಸ್ಸು ಮಾಡ್ತಾ ಇದ್ದಾರೆ. ಆದ್ರೆ ಅವ್ರು ಯಾರೂನು ಆಸೆಗಳನ್ನೆಲ್ಲ ಗೆದ್ದು ತಮ್ಮ ಕರ್ಮಗಳನ್ನೆಲ್ಲ ಸೂಕ್ಷ್ಮವಾದ ರೀತಿಯಲ್ಲಿ ಅನುಭವಿಸಿದರೆ ಮೋಕ್ಷವನ್ನು ಪಡೆಯಬಹುದು. ಅವ್ರು ಏನ್ ಬೇಕಾದ್ರೂ ಆ ಕರ್ಮಗಳನ್ನೆಲ್ಲ ಸೂಕ್ತವಾದ ರೀತಿಯಲ್ಲಿ ಪೂರ್ತಿ ಅದನ್ನೆಲ್ಲ ತೆಗೆದುಹಾಕಿ ಆಮೇಲೆ ಮೋಕ್ಷವನ್ನು ಪಡಿಬಹುದು. ಆದ್ರೆ ಅಂತ ಪಡೆಯೋದಕ್ಕೆ ಯಾರು ಬರ್ತಾ ಇಲ್ಲ. ಆದರೆ ಆ ರೀತಿ ಮಾಡುವುದು ತಮ್ಮ ಸ್ವಂತ ನಿರ್ವಾಣ ಸುಖಕ್ಕಾಗಿಯೇ.
ಅವ್ರು ಏನ್ ಮಾಡ್ತಾರೆ, ಸ್ವಂತ ನಿರ್ಮಾಣಕ್ಕಾದ್ರೆ ಆ ರೀತಿ ಮಾಡ್ಕೋಬಹುದು, ಅಂದ್ರೆ ತನ್ನ ಸ್ವಂತ ಮೋಕ್ಷಕ್ಕಾದ್ರೆ ಆ ರೀತಿ ಮಾಡ್ಕೋಬಹುದು. ಆದ್ರೆ ಇಲ್ಲಿ ಸ್ವಂತ ಅನ್ನೋದು ಇಲ್ವೇ ಇಲ್ಲ. ಆದ್ರೆ ನಮ್ಮ ಗುರುಗಳ ಶಿಷ್ಯರು ತಮ್ಮ ಆತ್ಮಗಳನ್ನು ಬೆಳೆಸಿಕೊಂಡು ಅವುಗಳನ್ನು ಲೋಕ ಕಲ್ಯಾಣ ಕಾರ್ಯದಲ್ಲಿ ವಿನಿಯೋಗ ಮಾಡುತ್ತಾರೆ. ಗುರುಗಳ ಶಿಷ್ಯರಾದವರೆಲ್ಲ ಆತ್ಮಗಳನ್ನು ಬೆಳೆಸ್ಕೊಂತಾರೆ, ಅವರೆಲ್ಲ ಲೋಕ ಕಲ್ಯಾಣಕ್ಕೆ ಸೇವೆ ಮಾಡೋದಕ್ಕೆ ವಿನಿಯೋಗ ಮಾಡ್ತಾರೆ. ಅಷ್ಟೇ ಅಲ್ದಿರ ಜೀವನ್ಮುಕ್ತ ಮಹಾತ್ಮರು ಕೂಡ ಲೋಕ ಕಲ್ಯಾಣಾರ್ಥಕ್ಕೆ ಸಾಧಿಸಬೇಕು. ಅವ್ರ ಸಾಧನೆ ಯಾವ ರೀತಿ ಇರುತ್ತೆ ಅಂತಂದ್ರೆ, ಸ್ವಲ್ಪ ನೋಡೋಣ ಅದು ವಿಚಾರ. ಒಬ್ಬ ಶಿಷ್ಯನು ವಿಶೇಷವಾಗಿ ತನ್ನ ಆಲೋಚನೆಗಳನ್ನು ತನ್ನ ವ್ಯಕ್ತಿತ್ವದ ಕಡೆಗೆ ಉದ್ದೇಶಿಸುವ ಬದಲಾಗಿ ಅವನು ಮಹಾತ್ಮರ ಪ್ರಜ್ಞೆಯ ಕಡೆಗೆ ಉದ್ದೇಶಿಸಬೇಕು. ಯಾವಾಗ ಶಿಷ್ಯನಾದವನು ಏನ್ ಮಾಡ್ತಾನೆ, ತನ್ನ ಆಲೋಚನೆ ವ್ಯಕ್ತಿತ್ವವನ್ನು ಉನ್ನತ ಮಟ್ಟದಲ್ಲಿ ಯಾರು ಮಹಾತ್ಮರು ಕೆಲಸ ಮಾಡ್ತಾ ಇರ್ತಾರೋ ಅವ್ರ ಪ್ರಜ್ಞೆಯಲ್ಲಿ ಇವನು ಪ್ರಜ್ಞೆಯಲ್ಲಿ ಒಂದಾಗೋದಕ್ಕೆ ಪ್ರಯತ್ನ ಪಡ್ಬೇಕು. ಆ ಪ್ರಜ್ಞೆ ಒಂದಾದಾಗ ಸೌರ ಬ್ರಹ್ಮಾಂಡೇಶ್ವರನ ಬುದ್ಧಿಶಕ್ತಿ, ಜೀವ ಚೈತನ್ಯ ಮತ್ತು ಇಚ್ಛಾ ಸಾಮರ್ಥ್ಯಗಳೊಡನೆ ಇರುವ ಮಹಾತ್ಮರ ಐಕ್ಯತೆಯನ್ನು ಶಿಷ್ಯನಿಗೆ ತನಗೆ ಸಾಧ್ಯವಾದಷ್ಟು ಮಟ್ಟಿಗೆ ಅತ್ಯಂತ ಸಂಪೂರ್ಣವಾಗಿ ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ. ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ, ಯಾವಾಗ ಅವನ ಪ್ರಜ್ಞೆ ಮಹಾತ್ಮರಲ್ಲಿ ಒಂದಾದಾಗ ಅಷ್ಟು ಮಾತ್ರ ಅಲ್ದಿರ ಸೌರ ಬ್ರಹ್ಮಾಂಡೇಶ್ವರನ ಬುದ್ಧಿಶಕ್ತಿ, ಜೀವ ಚೈತನ್ಯ, ಇಚ್ಛೆ ಸಾಮರ್ಥ್ಯಗಳನ್ನೆಲ್ಲ ಬಡ್ಕೊಂಡು ಅದು ಮಹಾತ್ಮರ ಐಕ್ಯತೆ ಆಗಿ ಬಾಳ್ಬೇಕು. ಯಾವ ಶಿಷ್ಯನಾದವನು ಈ ರೀತಿ ಬಾಳ್ದಾಗ ಅವನು ಅತ್ಯಂತ ಸಂಪೂರ್ಣವಾಗಿ ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ. ಆ ಮಟ್ಟಕ್ಕೆ ಅವನು ಬೆಳವಣಿಗೆ ಆದ್ರೆ ಮಾತ್ರ ಅವನು ಅಷ್ಟು ಬೆಳವಣಿಗೆ ಪಡ್ಕೊಳ್ಳೋಕೆ ಸಾಧ್ಯವಾಗುತ್ತದೆ. ಅಷ್ಟೇ ಅಲ್ದಿರ ಅದರಿಂದ ಅವನು ಹೆಚ್ಚಾಗಿ ಅತ್ಯಂತ ಮಹಾಮಹಿಮ ದೈವತ್ಯದ ಏಕಮೇವ ಪ್ರಜ್ಞೆಯ ಬಗ್ಗೆ ಧ್ಯಾನ ಮಾಡಬೇಕು. ಇದನ್ನ ಪಡ್ಕೋಬೇಕು ಅಂದ್ರೆ ಏಕಮೇವ ಅಂತಂದ್ರೆ ಏಕತ್ವದ ಮೇಲೆ ಅವನು ಧ್ಯಾನ ಮಾಡ್ಬೇಕು. ಎಷ್ಟು ಧ್ಯಾನ ಮಾಡ್ತಾ ಹೋಗ್ತಾನೋ ಅಷ್ಟಷ್ಟು ನಿರ್ದಿಷ್ಟವಾದ ಜೀವನ್ಮುಕ್ತರ ಬಗ್ಗೆ ಅಲ್ಲ, ಶಿಷ್ಯನ ಬಗ್ಗೆನೂ ಅಲ್ಲ, ಮಹಾತ್ಮರು ಪ್ರೇಮ ಹಾಗೂ ಭಕ್ತಿಯಿಂದ ಸಮೀಪಿಸಬಹುದು. ಶಿಷ್ಯನು ತನ್ನ ಮಹಾತ್ಮರ ಪ್ರೇಮ ಹಾಗೂ ಭಕ್ತಿಯಿಂದ ಸಮೀಪಿಸಬಹುದು. ಜೀವನ್ಮುಕ್ತರ ಕಡೆನೂ ಅವನು ಧ್ಯಾನ ಮಾಡೋಂಗಿಲ್ಲ. ಆದ್ರೆ ಅವ್ನು ಮೊದ್ಲೇ ಹೇಳಿದಾರಲ್ವಾ, ಅತ್ಯಂತ ಉನ್ನತ ಮಟ್ಟದಾದ ದೈವೀ ಶಕ್ತಿಗೆ ಅಥವಾ ದೈವತ್ವಕ್ಕೆ ಅವನು ಏಕಮಾವ ಪ್ರಜ್ಞೆಯಲ್ಲಿ ಧ್ಯಾನ ಮಾಡ್ಬೇಕು. ಈ ರೀತಿ ಶಿಷ್ಯ ಮಾಡ್ತಾ ಮಾಡ್ತಾ ಬಂದ್ರೆ ಅವನು ಪ್ರೇಮ ಹಾಗೂ ಭಕ್ತಿಯಿಂದ ಸಮೀಪಿಸಬಹುದು. ಎರಡೇ ಕಾರಣ, ಒಂದು ಪ್ರೇಮ ಒಂದು ಭಕ್ತಿಯಿಂದ ಮಾತ್ರ ಅಲ್ಲಿ ಸಮೀಪಿಸಬಹುದು. ಯಾರಿಗೆ ಮಹಾತ್ಮರ ಹತ್ರ ಆದ್ರೂ ಸಮೀಪಿಸಬಹುದು, ಅಥವಾ ದೈವತ್ವದ ಕಡೆ ಆದ್ರೂ ಹೋಗ್ಬೇಕಾದ್ರೂ ಪ್ರೇಮ ಭಕ್ತಿ ಒಂದು. ಈ ಪ್ರೇಮ ಭಕ್ತಿಗೆ ಇನ್ನೂ ಒಂದು ಬೇಕು, ಶ್ರದ್ಧೆ. ಈ ಶ್ರದ್ಧೆ ಜೊತೆಗೆ ನಂಬಿಕೆ ಬೇಕು. ಇಷ್ಟೂ ಗುಣ ನಾವು ಬೆಳೆಸ್ಕೊಂಡಾಗ ಮಾತ್ರ ಅವನು ಉನ್ನತ ಮಟ್ಟ ಹೇರೋದಕ್ಕೆ ಸಾಧ್ಯವಾಗ್ತದೆ. ಅಷ್ಟೇ ಅಲ್ದಿರ ಆ ಶಿಷ್ಯನು ಯಾವ ರೀತಿಯಲ್ಲಿ ತನ್ನ ಪ್ರಜ್ಞಾವನ್ನು ಹೇರಿಸುತ್ತಾನೆ ಅಂದರೆ, ದೇಹಾತ್ಮ ಭಾವನೆಯಿಂದ ಜೀವಾತ್ಮ ಭಾವನೆಗೆ ಬರ್ತಾನೆ. ಆ ನಂತರ ಜೀವಾತ್ಮ ಪ್ರಜ್ಞೆಯಿಂದ ವಿಶ್ವ ಪ್ರಜ್ಞೆ ಕಡೆ ಹೇರುತ್ತಾನೆ. ಈ ರೀತಿ ಮಾಡಿದಾಗ ಲೋಕ ಕಲ್ಯಾಣವನ್ನು ನಿಸ್ವಾರ್ಥ ಸೇವೆಯಿಂದ ಮಾಡ್ತಾನೆ. ನಿಸ್ವಾರ್ಥ, ಅಲ್ಲಿ ತಾನು ಮಾಡ್ತಾ ಇದನ್ನ ಭಾವನೆನೇ ಇಲ್ಲ, ಪೂರ್ತಿ ತ್ಯಾಗ ಮಾಡ್ತಾನೆ. ಆ ರೀತಿ ತ್ಯಾಗ ಮಾಡಿದಾಗ ಮಾತ್ರನೇ ಅವನನು ನಿಜವಾದ ಶಿಷ್ಯನಾಗ್ತಾನೆ, ಅಥವಾ ಅರ್ಹತ್ ಪದವಿಗೆ ಹತ್ತದ ಅಂತ ಹೇಳ್ಬೋದು. ದೇಹಾತ್ಮ ಭಾವನೆ ಬಿಟ್ಟು ಜೀವಾತ್ಮಕ್ಕೆ ಏರ್ಬೇಕು, ಜೀವಾತ್ಮ ಪ್ರಜ್ಞೆಯಿಂದ ವಿಶ್ವ ಪ್ರಜ್ಞೆಗೆ ಏರ್ಬೇಕು. ಇವೆಲ್ಲ ಆಗ್ಬೇಕಾದ್ರು ನಿಸ್ವಾರ್ಥದ ಲೋಕ ಕಲ್ಯಾಣ ಸೇವೆ ಮಾಡಿದಾಗ ಮಾತ್ರ ಅದು ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇನ್ನು ಅದ್ರ ಕಡೆ ಹೇಳ್ತಾರೆ, ಶಂಕರಾಚಾರ್ಯರು ಒಂದು ಮಾತು ಹೇಳ್ತಾರೆ. ಏನಪ್ಪಾ ಅಂದ್ರೆ, ಈ ಭಯಂಕರವಾದ ಸಂಸಾರ ಸಾಗರವನ್ನು ದಾಟಿ ತಮ್ಮವರು ಇತರರು ಎಂಬ ಭೇದ ಬುದ್ಧಿಯಲ್ಲಿದೆ ಆ ಸದ್ ಉದ್ದೇಶಕ್ಕೆ ಶ್ರಮಿಸುತ್ತಿರುವಂತವರಿಗೆ ಯಾವ ಫಲಾಪೇಕ್ಷೆಯೂ ಇಲ್ಲದೆ ಸಹಾಯ ಮಾಡಬೇಕೆಂಬ ಏಕೈಕ ಉದ್ದೇಶದಿಂದ ಬಾಳುತ್ತಿರುವ ಶಾಂತರು ಮಹಾತ್ಮರಾದ ಜೀವನ್ಮುಕ್ತರು ಈಗಲೂ ಇದ್ದಾರೆ. ನೋಡಿ, ಈಗಿಲ್ಲಿ ನಿಸ್ವಾರ್ಥ ಸೇವೆ ಮಾಡಕ್ಕೆ ಆ ಶಿಷ್ಯ ಅಥವಾ ಸಾಧಕನ ಪ್ರಯತ್ನ ಪಟ್ಟ, ಆದ್ರೆ ಜೀವನ್ಮುಕ್ತಿ ಪಡ್ಕೊಂಡವರು ಅವ್ರು ಕೂಡ ಏನ್ ಮಾಡ್ತಾ ಇದ್ದಾರೆ, ಫಲಾಪೇಕ್ಷೆ ಇಲ್ದಿರ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಸ್ವಾರ್ಥ ತ್ಯಾಗ ಅಂದಿದ್ರು. ಆ ಫಲಾಪೇಕ್ಷೆ ಇಲ್ದಿರ ಈಗ್ಲೂ ಮಾಡ್ತಾ ಇದ್ದಾರೆ. ನಮ್ಮ ಯಾರು ಮಹಾತ್ಮರು, ಜೀವನ್ಮುಕ್ತರು, ಸಿದ್ಧ ಪುರುಷರು ಈಗ್ಲೂ ಸಹ ಮಾಡ್ತಾನೆ ಇದ್ದಾರೆ ಅಂತ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ದಿರ ಇನ್ನು ಹೇಳ್ತಾರೆ, ಈ ಅಂತಹ ಮಹಾತ್ಮರ ನೆರವು ಥಿಯಾಸಫಿ ಸಮಾಜದ ಮೂಲಕ ಪಡೆಯಬಹುದು ಎಂಬ ಅಂಶವನ್ನು ಈಚೆಗೆ ಖಚಿತವಾಗಿ ತಿಳಿದು ಬಂದಿದೆ. ದಿವ್ಯ ದೃಷ್ಟಿಯಿಂದ ನೋಡಿ ಇದನ್ನು ಹೇಳ್ತಾರೆ ಮಾತು. ಈಚೆಗೆ ಈ ಥಿಯಾಸಫಿ ಸಮಾಜದಿಂದ ಅದನ್ನ ಪಡೆಯೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಯಾರು ಶಂಕರಾಚಾರ್ಯರು ಹೇಳಿದ್ರಲ್ವಾ, ಜೀವನ್ಮುಕ್ತಿ ಪದವಿ ಪಡ್ಕೋಬೇಕಾದ್ರೆ ಫಲಾಪೇಕ್ಷೆ ಇಲ್ದಿರ ಪಡ್ಕೋಬಹುದು ಅಂತಂದ್ರಲ್ಲ, ಇದನ್ನ ಸ್ವಾರ್ಥ ತ್ಯಾಗ ಒಂದ್ ಕಡೆ, ಫಲಾಪೇಕ್ಷೆ ಒಂದೇ, ಇವೆರಡೂ ಪಡ್ಕೋಬೇಕಾದ್ರೆ ಥಿಯಾಸಫಿ ವ್ಯಾಸಂಗದಿಂದ ಮಾತ್ರ ಸಾಧ್ಯ ಅಂತ ಈಗ ತಿಳಿದು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ಅಂತವರು ಈಶ್ವರನ
ಸಂಕಲ್ಪ ಅನುಸಾರವಾಗಿ ಏರ್ಪಾಡಾಗಿರುವ ಸಂಸ್ಕರಣ ಯೋಜನೆಯ ಮಹತ್ವವನ್ನು ಅರಿತುಕೊಂಡು ಮಾನವ ವರ್ಗದ ಆಧ್ಯಾತ್ಮಿಕ ಏಳಿಗೆಗಾಗಿಯೇ ಶ್ರಮಿಸುತ್ತಾರೆ. ಅವ್ರು ಮಾಡ್ತಾ ಇದ್ರು ಈಶ್ವರ ಸಂಕಲ್ಪ ಅಂದ್ರೆ ಈ ಮಾನವತೀತನಾಗ್ಬೇಕು. ಯಾವಾಗ ಮಾನವತೀತನ ಆಗ್ಬೇಕಂದ್ರೆ ಆ ಸಂಸ್ಕರಣೆ ಯೋಜನೆ ಏನು ಅಂತ ಅವನ ತಿಳ್ಕೊಂಡಾಗ ಆ ರೀತಿ ನಡಿಬೇಕಾದ್ರೆ ಆಧ್ಯಾತ್ಮಿಕ ಏಳಿಗೆಗಾಗಿ ತನ್ನ ಜೀವನನು ಮುಡುಪಾಗಿಟ್ಟಿರ್ತಾನೆ. ಇಷ್ಟಲ್ದಿರ ಇನ್ನೊಂದು ಹೇಳ್ತಾರೆ ಇಲ್ಲಿ, ಈ ಮಾರ್ಗದಲ್ಲಿ ಬರ್ಬೇಕಾದ್ರೆ ದುಃಖ ಅಂತಾರೆ. ಖಂಡಿತವಾಗಿ ಈ ಮಾರ್ಗ ಯಾವಾಗ್ಲೂ ದುಃಖ ಅಲ್ಲ. ಅದ್ರ ವಿವರಣೆ ಹೇಳ್ತಾರೆ ನೋಡಿ. ಈ ಮಾರ್ಗವನ್ನು ದುಃಖದ ಮಾರ್ಗವೆಂದು ಕರೆಯುವ ವಾಡಿಕೆ ಉಂಟು. ಏಕೆಂದರೆ ಇದನ್ನು ಅವಲಂಬಿಸುವಂತವರಿಗೆ ಸ್ವಾರ್ಥ ತ್ಯಾಗದ ಅವಶ್ಯಕತೆ ಇರುತ್ತದೆ. ಯಾವಾಗ ಸ್ವಾರ್ಥ ತ್ಯಾಗ ಮಾಡ್ತೀವಿ ಅಂದ್ರೆ ಅಲ್ಲಿ ದುಃಖ ಅಂತ ಬಂತು. ಇಲ್ಲಿ ಸ್ವಾರ್ಥ ತ್ಯಾಗ ಅಂದ್ರೆ ಸ್ವಾರ್ಥ ಅಂದ್ರೆ ಏನಪ್ಪ, ನಾನು ನನ್ನದು ನನ್ನಿಂದ ಅಂತ ಹೇಳ್ತೀವಿ. ಈ ನಾನು ನನ್ನದು ನನ್ನಿಂದ ಅಂತ ತ್ಯಾಗ ಮಾಡೋದೇ ದೊಡ್ಡ ಕಷ್ಟ. ಬೇರೆದೆಲ್ಲ ತ್ಯಾಗ ಮಾಡ್ಬೋದು, ನಾನು ನನ್ನದು ನನ್ನಿಂದ ತುಂಬಾ ಕಷ್ಟ. ಇಂಥ ಸ್ವಾರ್ಥ ತ್ಯಾಗ ಮಾಡ್ಬಿಟ್ರೆ ನನ್ನಲ್ಲಿ ಇನ್ನೇನು ಇಲ್ಲ. ಅದರಿಂದ ನಾನು ಇದು ತ್ಯಾಗ ಮಾಡಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಮನಸ್ಸಿನ ವ್ಯವಹಾರದಲ್ಲೇ ಜೀವನ ನಡೆಸೋದು. ಆ ಮನಸ್ಸಿನ ವ್ಯವಹಾರದಲ್ಲಿ ನಾನು ನನ್ನದು ನನ್ನಿಂದಾನೇ ಇದೆ. ಆ ಮನುಷ್ಯನ ನಾನು ಅಂತ ಇಟ್ಕೊಂಡಾಗ ಆ ದುಃಖದ ವ್ಯವಹಾರ ಬಂದೇ ಬರುತ್ತೆ. ಯಾವಾಗ ಮನಸ್ಸಿನ ಜೊತೆ ನಾನು ವ್ಯವಹಾರ ಮಾಡ್ತಾ ಇದ್ದಾಗ ಯಾವುದು ಕೆಳಗಿನ ಮಟ್ಟದ ಮನಸ್ಸು, ಆ ಕೆಳಗಿನ ಮಟ್ಟದ ಮನಸ್ಸಿನಲ್ಲಿ ನಾನು ವ್ಯವಹಾರ ಮಾಡ್ತಾ ಇದ್ರೆ ದುಃಖವೇ ಇರ್ತದೆ. ಅದು ಬಿಟ್ಟು ಉನ್ನತ ಮಟ್ಟ ಹೇರಿದಾಗ ದುಃಖ ಅನ್ನೋದು ಇರೋದಿಲ್ಲ. ಆದ್ರೆ ಅದ ಕಾರಣ ಏನು, ನಾನು ನನ್ನದು ನನ್ನಿಂದ. ಈ ಮೂರು ಸ್ವಾರ್ಥ ತ್ಯಾಗ ಮಾಡಿದಾಗ ಮಾತ್ರ ಉನ್ನತ ಮಟ್ಟಿಗೆ ಹೇರ್ಬೋದು. ಅಲ್ಲಿ ದುಃಖ ಅನ್ನೋದು ಇಲ್ಲವೇ ಇಲ್ಲ. ಅದಕ್ಕೆ ಅವ್ರು ಮೊದಲನೇ ಲೈನಲ್ಲೇ ಹೇಳಿದ್ದಾರೆ, ಈ ಮಾರ್ಗದಲ್ಲಿ ನಾವು ಅವಲಂಬಿಸಬೇಕಾದ್ರೆ ಸ್ವಾರ್ಥ ತ್ಯಾಗ ತುಂಬಾ ಅವಶ್ಯಕತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ದುಃಖದ ಮಾರ್ಗವೆಂದು ಕರೆಯುವುದು ಸರಿಯಾದದಲ್ಲ. ಅದರಿಂದ ಈ ದುಃಖ ಮಾರ್ಗ ಅಂತ ಕರಿಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ತೊಂದರೆಗೆ ಈಡಾಗುವಂತ ಸಾಧಕನ ಕೆಳಮಟ್ಟದ ದೇಹ ಭಾವನೆ ಹೊರತು ಉನ್ನತಾತ್ಮವಲ್ಲ. ಈ ದೇಹಾತ್ಮ ಭಾವನೆ ಮಾತ್ರನೇ ಕಷ್ಟ ಪಡ್ತದೆ ವಿನಃ ಮೇಲಿನ ಮಟ್ಟದಲ್ಲ. ಈ ಕೆಳಗಿನ ಭಾವನೆಯಲ್ಲ ಎಲ್ಲ ಇರೋದು. ಆಲೋಚನೆ, ಭಾವನೆ, ಪ್ರತಿಕ್ರಿಯೆ ಇವೆಲ್ಲ ಕೆಳಗಿನ ಮಟ್ಟದಲ್ಲೇ ಇರೋದು. ಉನ್ನತ ಮಟ್ಟಕ್ಕೆ ಹೇರ್ತಾ ಇದನ್ನ ಹತೋಟಿಗೆ ತೆಗೆದುಕೊಂಡಿರ್ತೀವಿ. ಆದ್ರಿಂದ ಇದನ್ನ ನಾವು ಇದು ಹೇಳ್ಬಾರ್ದು. ದೇಹ ಭಾವನೆಯಿಂದ ಆಗೋದಕ್ಕೆ ಉನ್ನತಾತ್ಮ ಕಾರಣ ಅಲ್ಲ ಅಂತ ನಾವು ತಿಳ್ಕೊಬೇಕು. ಯಾರು ಅಂತಹ ಅವಶ್ಯಕವಾದ ತ್ಯಾಗ ಮಾಡಲು ಹಿಂಜರಿಯುತ್ತಾನೆಯೋ ಅಂತವನಿಗೆ ಮುಂದೆ ಪಶ್ಚಾತ್ತಾಪ ರೂಪವಾದ ಉನ್ನತ ಮಟ್ಟದ ದುಃಖವು ಕಾದಿರುತ್ತದೆ. ಯಾವಾಗ ಇದನ್ನ ನಾವು ಈ ತ್ಯಾಗ ಅಂದ್ರೆ ಸ್ವಾರ್ಥ ತ್ಯಾಗ, ನಾನು ನನ್ನದಂತ ತ್ಯಾಗ ಮಾಡಕ್ಕೆ ಹಿಂಜರಿಯುತ್ತಾನೋ ಅಂತವನು ಈಗೇನೋ ಅವನು ಪಡ್ಕೋಬಹುದು. ಹೇಳ್ತಾರಲ್ಲ ಬೇರೆ ಆಧ್ಯಾತ್ಮಿಕ ವಿಚಾರದಲ್ಲಿ ಏನ್ ಹೇಳ್ತಾರೆ, ಈ ನಾನು ಅವನು ಬಿಟ್ಟು ಬೇರೆ ಮುಂದಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ. ನಾವು ಬೆಳವಣಿಗೆ ಆಗ್ಬೋದು, ಎಷ್ಟುವರೆಗೂ ಆಗ್ಬೋದು. ಅರ್ಹತೆ ಪದವಿ ಅಂದ್ರೆ 4ನೇ ದೀಕ್ಷೆ ಬರೋವರೆಗೂ ಕೂಡ ನಾವು ಬರ್ಬೋದು. ಆದ್ರೆ ಅಲ್ಲಿ ನಾನು ಅಂತ ಏನಾದ್ರು ಶೇಷ ಇದ್ರೆ ಅಲ್ಲಿಂದ ಮೇಲಿಂದ ಜಾರ್ ಬಿದ್ದೋಗ್ತೀವಿ. ಇದು ಆಗ್ಬಾರ್ದು ಅಂತಾನೆ ಕೆಳಗಿನ ಮಟ್ಟದಲ್ಲೇ ದೇಹಾತ್ಮ ಭಾವನೆ ಆದ ನಾನು ನನ್ನದನ್ನ ಬಿಡುಗಡೆ ಹೊಂದಿ ಉನ್ನತಾತ್ಮ ಕಡೆ ನಡೀರಿ ಅಂತ ನಡೀರಿ ಅಥವಾ ಹೇರಿರಿ ಮೇಲಕ್ಕೆ ಅಂತ ಹೇಳ್ತಾ ಇರೋದು. ಅದನ್ನ ಹೇಳ್ಬೇಕು ಅಂತಾನೆ. ಈ ನಮ್ಮ ಗೋಳಮಾಲೆಯ 4ನೇ ಪ್ರದಕ್ಷಿಣೆಯಲ್ಲಿ ನಮ್ಮ ದೇಹಗಳ ನಿತ್ಯಾನುಗಳಿಗೆ 4 ಸುಳಿಗಳು ಮಾತ್ರ ಬೆಳೆದಿರುತ್ತದೆ. ಈಗ ನಾವೆಲ್ಲಿದ್ದೀವಪ್ಪ ಅಂದ್ರೆ 4ನೇ ಪ್ರದಕ್ಷಿಣೆಯಲ್ಲಿ ಇದ್ದೀವಿ. ಈ 4ನೇ ಪ್ರದಕ್ಷಿಣೆಯಲ್ಲಿ ನಮ್ಮ ದೇಹದ ನಿತ್ಯಾನು 4 ಸುಳಿಗಳು ಮಾತ್ರ ಇದೆ. ಇಂತಹ ಅಪೂರ್ಣವಾದ ಬೆಳೆದ ದೇಹದ ಬೀಜಗಳುಳ್ಳ ದೇಹಗಳ ಮೂಲಕ 7ನೇ ಪ್ರದಕ್ಷಿಣೆಗೆ ಸಂಬಂಧಪಟ್ಟ ಉನ್ನತ ಮಟ್ಟದ ಪ್ರಗತಿಯನ್ನು ಸಾಧಿಸಬೇಕಾಗಿರುವುದರಿಂದ ಸಾಧಕನು ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಯಾತಕ್ಕೋಸ್ಕರಪ್ಪ ಇದು ಹೇಳ್ತಾ ಇದ್ದಾರೆ ಅಂದ್ರೆ 4ನೇ ಪ್ರದಕ್ಷಿಣೆಯಲ್ಲಿ 4 ಸುಳಿಗಳು ಇರೋದ್ರಿಂದ ನಾವು ಇಲ್ಲಿ ತುಂಬಾನೇ ಕರ್ಮ ಕಟ್ಟಲೆ ಇರುತ್ತದೆ. ಈ ಕರ್ಮ ಕಟ್ಟಲೆಯನ್ನ ನಾವು ಬಿಡುಗಡೆ ಮಾಡ್ಕೊಂಡು ಹೋಗೋದು ತುಂಬಾ ಕಷ್ಟವಾಗುತ್ತೆ. ಆದರೆ ಇಲ್ಲಿ 7ನೇ ಪ್ರದಕ್ಷಿಣೆ ಬರೋ ಅಷ್ಟಕ್ಕೆ ನಾವು ಜೀವನ್ಮುಕ್ತರ ಆಗ್ತೀವಿ. ಯಾರ್ಯಾರು ಸಾಧಕರಾಗಿರ್ತಾರೋ ಅಥವಾ ಗುಪ್ತ ವಿದ್ಯೆ ವ್ಯಾಸಂಗಿ ಆಗಿರ್ತಾರೋ ಅಂತವ್ರೆಲ್ಲ 7ನೇ ಪ್ರದಕ್ಷಿಣೆ ಬರಕ್ ಮುಂಚೆನೆ ಅವರು ಜೀವನ ಮುಕ್ತ ಆಗೋದಕ್ಕೆ ಸಾಧ್ಯ ಇದೆ. ಅಂತವ್ರಿಗೆ 4ನೇ ಸುಳಿ ಇದ್ರೂ ಕೂಡ 4ನೇ ಪ್ರದಕ್ಷಿಣೆ ಇದ್ರೂ ಕೂಡ ಕರ್ಮ ಕಟ್ಟಲೆ ಹೊಡೆದ್ರೂ ಸಹ ಅವರು ಸದ್ಗುಣನೆಲ್ಲ ಬೆಳೆಸ್ಕೊಂಡು ತನ್ನನ್ನು ತಾನು ಪರಿವರ್ತನೆ ಮಾಡ್ಕೊಂಡು ತೀವ್ರವಾದ ಪ್ರಯತ್ನದಿಂದ 5ನೇ ಪ್ರದಕ್ಷಿಣೆಯಲ್ಲೋ ಅಥವಾ 6ನೇ ಪ್ರದಕ್ಷಿಣೆಯಲ್ಲೋ ಅವಳು ಜೀವನ ಮುಕ್ತಿ ಆಗ್ಬೋದು. ಇಲ್ಲಿದ್ರೆ ನಿಧಾನವಾಗಿ ಹೋದ್ರೆ 7ನೇ ಪ್ರದಕ್ಷಿಣೆಯಲ್ಲಿ ನಾವು ಜೀವನ ಮುಕ್ತರಾಗೋದು ಸಾಧ್ಯ ಇದೆ. ಅದಕ್ಕೋಸ್ಕರ ಹೇಳ್ತಾರೆ ಗುಪ್ತ ವಿದ್ಯಾ ವ್ಯಾಸಂಗಿಗೆ ಇದೊಂದು ಅವಕಾಶ ಕೊಟ್ಟಿದ್ದಾರೆ. ಆದ್ರಿಂದ ಅದು ಎಷ್ಟು ಬೇಕೋ ಅಷ್ಟು ಅವ್ರು ಅಳವಡಿಸ್ಕೊಂಡ್ರೆ, ಎಷ್ಟು ತೀವ್ರವಾಗಿ ಪ್ರಯತ್ನ ಪಟ್ರೆ ಅವರು 7ನೇ ಪ್ರದಕ್ಷಿಣೆಗೆ ಹೋಗಿ ಮುಕ್ತ ಆಗೋಕ್ ಮುಂಚೆನೆ ಇಲ್ಲೇ ಹಾಕ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದಂತಾದ್ರೆ ನೋಡಿ, ಈ ನಮ್ಮ ಗೋಲಮಾಲೆಯ 4ನೇ ಪ್ರದಕ್ಷಿಣೆಯಲ್ಲಿ ನಮ್ಮ ದೇಹಗಳ ನಿತ್ಯಾನುಗಳಿಗೆ 4 ಸುಳಿಗಳು ಮಾತ್ರ ಬೆಳೆದಿರುತ್ತದೆ. ಇಂತಹ ಅಪೂರ್ಣ ದೇಹ ಬೀಜಗಳುಳ್ಳ
ದೇಹಗಳ ಮೂಲಕ 7ನೇ ಪ್ರದಕ್ಷಿಣೆ ಸಂಬಂಧಪಟ್ಟ ಉನ್ನತ ಮಟ್ಟದ ಪ್ರಗತಿಯನ್ನು ಸಾಧಿಸಬೇಕಾಗುವುದರಿಂದ ಸಾಧಕನು ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಈ ಕಷ್ಟ ಏನು? ಕರ್ಮ ಕಟ್ಟಲೆ ಅಂದ್ರೆ ಏನು? ನಾವು ಹಿಂದಿನ ಜನ್ಮ ಏನೇನ್ ಮಾಡಿದೀವೋ ಆ ಕರ್ಮಗಳನ್ನೆಲ್ಲ ನಾವು ಬೇಗ ಬೇಗನೆ ಕೊಡ್ತಾರೆ. ಎಷ್ಟೆಷ್ಟು ಬೇಗ ಕರ್ಮಗಳು ತೀರಿಸ್ತೀವೋ ಅಷ್ಟಷ್ಟು ನಮ್ದು ಬೆಳವಣಿಗೆ ತೀವ್ರವಾಗುತ್ತದೆ ಮತ್ತು ಇದು ಸ್ವಾಭಾವಿಕವಾದದ್ದು. ಗರಡಿ ಸಾಧನೆ ಮಾಡುತ್ತಿರುವ ಜಟ್ಟಿಗಳು ತಾತ್ಕಾಲಿಕವಾದ ಶ್ರಮವನ್ನು ಲೆಕ್ಕಿಸದೆ ತಮ್ಮ ಮುಂದಿನ ದೇಹ ದಾಡಿಗಳನ್ನು ಮೈಗೂಡಿಸಿಕೊಳ್ಳುವಂತೆ ಈ ಮಾರ್ಗದ ಸಾಧಕರು ಕೂಡ ತಾತ್ಕಾಲಿಕ ಶ್ರಮವನ್ನು ಲೆಕ್ಕಿಸುವುದಿಲ್ಲ. ನೋಡಿ, ಹೀಗೆ ಹೇಳ್ತಾ ಇದಾರೆ. ಒಂದು ಎಕ್ಸಾಂಪಲ್ ಅವ್ರು ಹೇಳ್ತಾ ಇದಾರೆ, ಯಾರು ಈ ಶ್ರಮವನ್ನು ಅಂತಂದ್ರೆ ಗರಡಿ ಸಾಧನೆ ಮಾಡ್ಬೇಕಾದ್ರೆ ಆ ಜಟ್ಟಿಗಳು ತುಂಬಾ ಕಷ್ಟ ಪಡ್ಬೇಕು. ಏಟುಗಳು ಬೀಳುತ್ತೆ, ಅದು ಬೀಳುತ್ತೆ, ಇದಾಗುತ್ತೆ, ಕೆಳಗಡೆ ಬಿದ್ದೋಗ್ತಾರೆ, ಏನೇನೋ ಆಗುತ್ತೆ. ಆದ್ರೂ ಅವ್ರ ಶ್ರಮನ ಕಳ್ಕೊಳಲ್ಲ. ನಾವ್ ಗೆಲ್ಲಲೇಬೇಕು ಅಂತಾರೆ. ಅದೇ ರೀತಿ ಕೂಡ ನಾವು ಕೂಡ ಈ ಶ್ರಮ ವಹಿಸಿ ಈ 4ನೇ ಪ್ರದಕ್ಷಿಣೆಯಲ್ಲೇ ಕಷ್ಟಪಟ್ರೆ ನಾವು ಮುಂದುವರಿಸೋಕ್ ಸಾಧ್ಯವಾಗ್ತದೆ. ಅದಕ್ಕೆ ಕಾರಣ ಏನು? ನಮ್ಗೆ ಬೇಕಾಗಿರೋದು ಸದ್ಗುಣಗಳು. ಎಂತದ್ದು? ನ್ಯಾಯ, ಧರ್ಮ, ಪ್ರೇಮ, ಸತ್ಯ ಇಂಥದನ್ನೆಲ್ಲ ನಾವು ಜೀವನದಲ್ಲಿ ಅಳವಡಿಸ್ಕೊಂತ ಹೋಗ್ತಾ ಇದ್ರೆ ತೀರೋದು ಪ್ರಯತ್ನ ಪಟ್ರೆ ಆಗ ನಾವು ಮುಂದಕ್ಕೆ ಬರೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಈ ರೀತಿ ಆ ಕರ್ಮ ಕಟ್ಟಲೆ ಹೊಡೆದಾದಾಗ ಆ ಕರ್ಮಗಳು ಎಷ್ಟಿದ್ರು ಅನುಭವಿಸಿ ಮುಂದಕ್ಕೆ ಹೋಗೋದಕ್ಕೆ ಆ ಸಾಧಕನು ಪ್ರಯತ್ನ ಪಡ್ತಾನೆ ಬಿಟ್ಟು ಅದನ್ನ ಕೂಡ ಅವ್ನು ಲೆಕ್ಕಿಸೋದಿಲ್ಲ. ನನಗೆ ಕರ್ಮ ಕಟ್ಟಲೆ ತುಂಬಾ ಕೊಟ್ಬಿಟ್ರೆ ಅಂತ ಅಂದ್ಕೊಂತೀವಿ, ಆದ್ರೆ ಅದರಿಂದನೇ ಅವನು ಪಾಠ ಕಲಿಬೇಕು, ಅದರಿಂದನೇ ಬೆಳವಣಿಗೆ ಆಗ್ಬೇಕು. ಆ ರೀತಿ ತಾತ್ಕಾಲಿಕ ಶ್ರಮಕ್ಕೆ ಹಿಂಜರಿದು ಯೋಗ ಮಾರ್ಗವನ್ನು ಅವಲಂಬಿಸದೆ ಇರತಕ್ಕವರು ಮುಂದೆ ತಮ್ಮ ತಪ್ಪಿಗಾಗಿ ಪಶ್ಚಾತ್ತಾಪದ ದ್ವಾರ ಹೆಚ್ಚು ದುಃಖಕ್ಕೆ ಒಳಗಾಗಬೇಕಾಗುತ್ತದೆ. ಈ ಕೊಟ್ಟಿರೋ ಅವಕಾಶ ನಾವು ಉಪಯೋಗಿಸ್ಕೊಳ್ದೇ ಇದ್ರೆ ಮುಂದೆ ಅವಕಾಶ ಬಂದಾಗ ಏನ್ ಮಾಡ್ತೀವಿ? ಹಿಂದೆ ನಾನು ಪಡ್ಕೊಂಡ್ ಬಂದು ಅದನ್ನ ಅಳವಡಿಸ್ಕೊಂಡಿದ್ರೆ ಈಗ ನಾವು ಮುಂದುವರಿಬೋದಾಗುತ್ತೋ. ಈಗ ಮತ್ತೆ ನನ್ನಲ್ಲಿ ಏನಾಗುತ್ತೆ, ಈ ತರ ನಿಧಾನವಾಗಿ ಹಾಕ್ತಾ ಇರೋದ್ರಿಂದ ಈಗ ಏನಾಗುತ್ತೆ, ನಮ್ ಪಶ್ಚಾತ್ತಾಪ ಪಟ್ಟರು ಕೂಡ ನಂಗೆ ಸಿಗಲ್ಲ. ಅದಕ್ಕೆ ಹೇಳ್ತಾರಲ್ವಾ ಗುರುಗಳು, ಅವಕಾಶ ಬಂದಾಗ ತಪ್ಪಿಸ್ಕೋಬೇಡಿ, ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಅದನ್ನ ಅಳವಡಿಸ್ಕೊಳ್ಳಿ. ಅದು ಅಳವಡಿಸ್ಕೊಂಡಾಗ ನಿಮ್ಗೆ ಮುಂದಿನ ದಾರಿ ಸಿಗುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಅದಕ್ಕೆ ಇನ್ನೂ ಒಂದು ಹೇಳ್ತಾರೆ, ಅನೇಕರು ತಮ್ಮ ಸಂಕುಚಿತ ಭಾವನೆಯನ್ನು ಬಿಡಲಾರರು. ಅಂತವ್ರ ಮುಂದೆ ಇಡೀ ಪ್ರಪಂಚವೇ ವಿಶಾಲ ದೃಷ್ಟಿಯನ್ನು ಬೆಳೆಸಿಕೊಂಡಾಗ ಅದಕ್ಕೆ ಹೊಂದಿಕೊಂಡು ನಡೆಯಲು ಕಷ್ಟವಾಗುತ್ತದೆ. ಇಲ್ಲಿ ನೋಡಿ, ಸಂಕುಚಿತ ಭಾವನೆ ಅಂದ್ರೆ ಪ್ರತ್ಯೇಕತೆ ಭಾವನೆ. ಈ ಪ್ರತ್ಯೇಕತೆ ಭಾವನೆ ನಮ್ಮಲ್ಲಿ ಬರಲೇಬಾರ್ದು. ಆ ಕೆಳಗಿನ ಮಟ್ಟದಲ್ಲಿ ಇದ್ದಾಗ ಪ್ರತ್ಯೇಕತೆ ಭಾವನೆ ಬರುತ್ತೆ, ನಾನು, ನನ್ನದು, ನನ್ನಿಂದ. ಅದ್ರ ಜೊತೆಗೆ ನಾನು ಅಂತ ಬಂದಾಗ ಆ ಸಂಕುಚಿತ ಭಾವನೆ ಬಂದಾಗ ಅದನ್ನ ಇಲ್ಲೇ ಬಿಡ್ಬೇಕು. ಈ ಬಿಡದೆ ಇದ್ರೆ ಮುಂದೆ ತುಂಬಾ ಕಷ್ಟವಾಗುತ್ತೆ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ಬೇಕಂತ ಸಿನೆಟ್ ಅವ್ರಿಗೆ ಗುರುಗಳ ದರ್ಶನನೂ ಆಗಿತ್ತು, ಅವ್ರ ಕಡೆ ಸಂಪರ್ಕನೂ ಏರ್ಪಾಟಾಗಿತ್ತು. ಅವ್ರು ಎಷ್ಟೋ ದಿವಸ ಯೋಗ ಇಲ್ಲಿ ಎಡ್ಬಿಟ್ಟವ್ರಿಗೆ ಪಾಠಗಳು ಕೂಡ ಹೇಳ್ಕೊಟ್ಟಿದ್ದಾರೆ, ಯಾವ ರೀತಿ ಹೋಗ್ಬೇಕು ಅಂತ ಮಾಡಿದ್ದಾರೆ. ಇಷ್ಟು ಮಾಡಿದ್ರು ಕೂಡ ಅವರಲ್ಲಿ ಪ್ರತ್ಯೇಕತೆ ಮನೋಭಾವನೆ ಇತ್ತು. ಯಾವಾಗ ಪ್ರತ್ಯೇಕತೆ ಮನೋಭಾವನೆ ಇತ್ತು ಅಂದ್ರೆ, ಪ್ರತ್ಯೇಕತೆ ಮನೋಭಾವನೆ ಅಂತಂದ್ರೆ ಅವ್ರು ಏನಾದ್ರು ಬಿಳಿಯರು ಮತ್ತೆ ಕಪ್ಪರು, ಇಷ್ಟೇ ಅವರಲ್ಲಿ ಇದ್ದಿದ್ದು ಭಾವನೆ. ನಮ್ಮನ್ನೆಲ್ಲ ಕಪ್ಪರು ಅಂತ ಕರೀತಾ ಇದ್ರು, ಅವ್ರನ್ನೆಲ್ಲ ಫಾರಿನರ್ಸ್ ಅಂದ್ರೆ ಬಿಳಿಯರು ಅಂತ. ಈ ಒಂದು ಸಂಕುಚಿತ ಮನೋಭಾವನೆಯಿಂದ ಅವ್ರು ಕೆಳಗೆ ಬಿದ್ದೋದ್ರು. ಇದು ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ನಮ್ಗೆ ಯಾತಕಪ್ಪ ಹೇಳ್ತಾ ಇದಾರೆ ಅಂದ್ರೆ, ನಾವು ಕೆಳಗಿನ ಮಟ್ಟದಲ್ಲೇ ಸರಿ ಮಾಡ್ಕೊಂಡು ಉನ್ನತ ಮಟ್ಟಕ್ಕೆ ಏರ್ಬೇಕು ವಿನಃ ಉನ್ನತ ಮಟ್ಟದಿಂದ ಜಾರ್ ಬೀಳ್ಬಾರ್ದು ಅಂತ ಎಚ್ಚರಿಕೆ ಕೊಡ್ತಾ ಇದಾರೆ ಯೋಗಿ ಲೆಡ್ಬಿಟ್ಟರ್ ಅವರು. ಅದನ್ನ ಹೇಳ್ತಾರೆ, ಆ ಸಂಕುಚಿತ ಮನೋಭಾವನೆ ಯಾವಾಗ ಗೆಲ್ಲುತ್ತೀವೋ ಆಗ ನಾವು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇನ್ನು ವಿವರಣೆ ಕೊಡ್ತಾ ಇದ್ದಾರೆ. ವಾಸ್ತವವಾಗಿ ವಿಮರ್ಶೆ ಮಾಡಿ ನೋಡಿದರೆ ಶಿಷ್ಯತ್ವಕ್ಕೆ ಸಂಬಂಧಪಟ್ಟ ಜೀವಿತವು ಆನಂದದಿಂದ ತುಂಬಿರುತ್ತದೆ. ಅಷ್ಟೇ ಅಲ್ವಾ? ಯಾವಾಗ ನಾವು ಶಿಷ್ಯತ್ವ ಕಡೆ ಹೋಗ್ಬೇಕಂದ್ರೆ ಅದು ಜೀವಿತ ಆನಂದವಾಗೇ ಇರುತ್ತದೆ. ಆದರೆ ಅದು ಶ್ರಮ ಸಾಧ್ಯವಾದ ಸೇವಾಕರ ತೊಡಗಿರುವುದೇನು ನಿಜ. ಶ್ರಮವಾಗಿರುತ್ತೆ ಸೇವೆ ಮಾಡೋದು, ಆದ್ರೆ ಆ ಶ್ರಮ ಪಟ್ಟು ನಾವು ಸೇವೆ ಮಾಡಿದಾಗ ಅದರಲ್ಲಿ ಆನಂದ ಅನ್ನೋದಿರುತ್ತದೆ, ಸುಖ ಅನ್ನೋದಿರುತ್ತದೆ, ಸಂತೋಷ ಇರುತ್ತದೆ. ಇದನ್ನೆಲ್ಲ ಮಾಡಿದಾಗ ಅದರಲ್ಲಿ ಏನಾಗುತ್ತೆ, ಆನಂದ ನಮಗೆ ಬಂದೇ ಬರುತ್ತದೆ. ಈಗಿನ ಕೆಲವೇ ಜನ್ಮಗಳಲ್ಲಿ ಅನೇಕ ಲಕ್ಷ ವರ್ಷಗಳ ನಂತರ ಸಾಧಾರಣ ಜನರು ಸಹ ಸಾಧಿಸಬಹುದಂತಹ ಆತ್ಮ ಶಿಕ್ಷಣ ರೂಪವಾದ ಸಾಧನೆಯನ್ನು ಕೈಗೊಳ್ಳುವುದು ಸುಲಭವಾದದ್ದಲ್ಲ. ಮತ್ತೆ ಅದನ್ನೇ ವಿವರಣೆ ಕೊಡ್ತಾ ಇದ್ದಾರೆ. ಯಾವ ರೀತಿ ಅಂತಂದ್ರೆ, ನಾವು ಕೆಲವೇ ಜನ್ಮಗಳೇ ಸಾಧಿಸ್ಬೇಕು ಅಂತ ಇದ್ದೀವಲ್ವಾ, ಅದು ತುಂಬಾ ಕಷ್ಟವಾಗುತ್ತದೆ. ಕೆಲವ್ರು ಏನ್ ಮಾಡ್ತಾ ಇದಾರೆ, ನಿಧಾನಕ್ಕಾಗ್ಲಿ ಬಿಡು ಅಂತಂದಾಗ 7ನೇ ಪ್ರದಕ್ಷಿಣೆಯಲ್ಲಿ ಆಗ ಅವರು ಜೀವನ ಮುಕ್ತರು ಆಗ್ಬೋದು. ಇಲ್ಲೇನಂತಂದ್ರೆ ಶಿಷ್ಯರಂತಾದವ್ರು ಏನು, ನಾವು ಸಾಧನೆ ತೀವ್ರವಾದ ಸಾಧನೆ ಮಾಡಿ ಈಗ್ಲೇ ನಾವು ಪಡ್ಕೋಬಹುದು ಅಂತ ತಿಳ್ಕೊಂಡಾಗ ಅದು ಸುಮ್ಮನೆ ಕೂತಿರಲ್ಲ. ಯಾವಾಗ ಅದು ವಿಷಯ ಗೊತ್ತಾಯ್ತೋ ಅದ್ರ ಪ್ರಕಾರ ನಾವು ನಡಿಬೇಕು ಅಂತ ಅವ್ರಿಗೆ ಭಾವನೆ ಬಂದೇ ಬರುತ್ತದೆ. ಆಗ ಏನ್ ಮಾಡ್ತಾರೆ, ಆ ಆತ್ಮ ಶಿಕ್ಷಣ ರೂಪವಾದ ಸಾಧನೆ ಕೈಗೊಳ್ಳೋದಕ್ಕೆ ಅವ್ರು ಪ್ರಯತ್ನ ಪಡ್ತಾರೆ. ಆದ್ರೆ ಸುಲಭ ಅಲ್ಲ, ಆದ್ರೂ ಕಷ್ಟ ಪಡ್ತಾರೆ.
ಮತ್ತು ಇನ್ನು ಹೇಳ್ತಾರೆ, ಉನ್ನತ ಮಟ್ಟದ ಧ್ಯೇಯಗಾಗಿ ಆಕರ್ಷಿತರಾದ ಥಿಯಾಸಫಿ ಔಪಾಸಕರು ಸಾಧಾರಣ ಜನರಿಗಿಂತ ಸಂಸರಣೆಯಲ್ಲಿ ಮುಂದುವರೆದಿರ್ತಾರೆ. ಇದು ರಾಚಪ್ಪ ಅವರು ಹೇಳ್ತಾರೆ ಮಾತು. ಆ ಥಿಯಾಸಫಿ ಮೆಂಬರ್ಸ್ ಯಾರು ಇರ್ತಾರೋ ಅವ್ರು ಸಂಸರಣೆಯಲ್ಲಿ ಮುಂದುವರೆದಿರ್ತಾರೆ. ಯಾವಾಗ ಮುಂದುವರೆದಿರ್ತಾರೋ ಅವರಿಂದ ಶ್ರಮ ಸಾಧ್ಯವಾದ ಆತ್ಮ ಶಿಕ್ಷಣವನ್ನು ಈಗಲೇ ಕೈಗೊಂಡಲು ಅವ್ರು ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರು ಏನ್ ಮಾಡ್ತಾ ಇದಾರೆ, ಅದು ಎಷ್ಟೇ ಕಷ್ಟವಾಗ್ಲಿ ಏನೇ ಆಗ್ಲಿ ಅಂತ ಆತ್ಮ ಶಿಕ್ಷಣವನ್ನು ಈಗಲೇ ಪಡ್ಕೋಬೇಕು ಅಂತ ಉದ್ದೇಶದಿಂದ ಈಗ ಶ್ರಮವನ್ನು ಲೆಕ್ಕಿಸದೆ ಅವ್ರು ಮಾಡ್ತಾ ಇದ್ದಾರೆ. ಇನ್ನು ಒಂದು ಹೇಳ್ತಾರೆ ಅನಿ ಬೆಸೆಂಟ್ ಅಮ್ಮ, ಇದಕ್ಕೂ ತ್ಯಾಗ ಯಾವ ರೀತಿ ಮಾಡ್ತಾರೆ ನಮ್ಮ ಶಿಷ್ಯರು ಅನ್ನೋದಕ್ಕೆ ಅವರು ಅನಿ ಬೆಸೆಂಟ್ ಅಮ್ಮ ಮಾತು ಹೇಳ್ತಾರೆ. ಶಿಷ್ಯರ ತ್ಯಾಗವನ್ನು ವರ್ಣಿಸುತ್ತಾ ಹೇಳುವುದೇನೆಂದರೆ, ಶಿಷ್ಯನು ಲೋಹವನ್ನು ಕರಗಿಸಿ ಶುದ್ಧಿ ಮಾಡುವ ಮೂಸೆ ಇದ್ದಂತೆ ಇರುತ್ತಾನೆ. ಅಂದ್ರೆ ಈ ಲೋಹನ ಕರಗಿಸಿ ಶುದ್ಧಿ ಮಾಡಿದಾಗ ಅದು ಮೂಸೆ ಆಗುತ್ತದೆ. ಅದೇ ರೀತಿ ಲೋಕಕ್ಕೆ ಅಹಿತಕರವಾಗಿರುವಂತಹ ವಿಷ ಭಾವನೆಗಳನ್ನು ಶುದ್ಧಿ ಮಾಡಿ ಅವುಗಳನ್ನು ಲೋಕಹಿತಕ್ಕೆ ತಕ್ಕಂತೆ ಶುದ್ಧಿ ಮಾಡಿ ಬಿಡುಗಡೆ ಮಾಡುವಂತಹ ತ್ಯಾಗಮಯವಾದ ಹೃದಯ ಉಳ್ಳವರೇ ನಿಜವಾದ ಶಿಷ್ಯರು ಅಂತ ಹೇಳ್ತಾನೆ. ಎಂತ ಮಾತು ಹೇಳ್ತಾನೆ ನೋಡಿ ಅವರು. ಯಾವಾಗ ಒಂದು ಎಲ್ಲೆಲ್ಲಿ ಇಲ್ಲೆಲ್ಲ ಅಹಿತಕರವಾದದ್ದು ಯಾವ್ದು ಕೆಲಸಕ್ಕೆ ಬಾರಿ ವಿಷಯಗಳೇ ಇದೆ, ಈ ವಿಷಯಗಳು ಇರೋದ್ರಿಂದ ಆ ಭಾವನೆಗಳನ್ನೆಲ್ಲ ನಾವು ಶುದ್ಧ ಮಾಡಬೇಕು. ಹಾಗೇನೆ ಹೇಳಿದೆ, ಆಲೋಚನೆ, ಭಾವನೆಗಳು ಮತ್ತೆ ಪ್ರತಿಕ್ರಿಯೆ ಇವೆಲ್ಲ ಚೆನ್ನಾಗಿ ನಾವು ಶುದ್ಧ ಮಾಡ್ಕೊಂತ ಹೋಗ್ತಾ ಇದ್ರೆ ಲೋಕಹಿತಕ್ಕೆ ತಕ್ಕಂತೆ ನಾವು ಮಾಡ್ಕೊಂಡಾಗ ನಮ್ಮ ಜೀವನ ತ್ಯಾಗಮಯವಾಗುತ್ತದೆ. ಇಂಥ ತ್ಯಾಗಮಯ ಇರೋರು ನಿಜವಾದ ಹೃದಯ ಉಳ್ಳವರು, ಅವರೇ ನಿಜವಾದ ಶಿಷ್ಯರು ಅಂತ ಹೇಳ್ತಾರೆ. ಆಮೇಲೆ ಇನ್ನು ಹೇಳ್ತಾರೆ, ಯಾರು ಆ ರೀತಿಯಾದ ಮೂಸೆ ಆಗಬೇಕಾದ ಬಲಾತ್ಕಾರವಿಲ್ಲ. ನಾವು ಈ ರೀತಿ ಆ ರೀತಿ ಅಂತ ನಾವು ಬಲಾತ್ಕಾರ ಮಾಡ್ತಾ ಇಲ್ಲ. ಆದರೆ ಆ ರೀತಿ ಆಗಬೇಕೆಂದು ಶ್ರದ್ಧಾ ಉತ್ಸಾಹದಿಂದ ಮುಂದೆ ಬರುವವರು ಇರುತ್ತಾರೆ. ಯಾವಾಗ ಈಶ್ವರನ ಸಂಕಲ್ಪ ಏನು ಅಂತ ಅರ್ಥ ಮಾಡ್ಕೊಂಡಿರೋರು ಅವರೇ ಮುಂದೆ ಬರ್ತಾರೆ. ಅವ್ರು ಹಿಂದಕ್ಕೆ ಹೋಗಲ್ಲ, ಮುಂದೆ ಬರ್ತಾರೆ. ಈಶ್ವರನ ಸಂಕಲ್ಪದಲ್ಲಿ ಏನಿದೆ, ಮಾನವಾತೀತನಾಗ್ಬೇಕು ಅಂತ ಇದೆ. ಆ ಮಾನವಾತೀತನ ಆಗೋಕ್ ಮುಂಚೆ ಏನ್ ಮಾಡ್ಬೇಕು, ನಿಸ್ವಾರ್ಥ ಲೋಕ ಕಲ್ಯಾಣ ಸೇವೆ ಮಾಡ್ಬೇಕು. ಆ ನಿಸ್ವಾರ್ಥ ಲೋಕ ಸೇವೆ ಮಾಡ್ಬೇಕು ಅಂದಾಗ ಶ್ರದ್ಧಾ ಉತ್ಸಾಹದಿಂದ ಮುಂದಕ್ಕೆ ಬಂದೇ ಬರ್ತಾರೆ. ಏಕೆಂದರೆ ಈಶ್ವರನ ಮಹಾತ್ಯಾಗದ ಬೆಲೆಯನ್ನು ಅರ್ಥಿಕೊಂಡಿರುವವರಿಗೆ ಹಾಗೆ ಮಾಡದಿರಲು ಸಾಧ್ಯವಿಲ್ಲದಂತೆ ಆಗುತ್ತದೆ. ಈಶ್ವರನ ಸಂಕಲ್ಪ ಏನು ತಿಳ್ಕೊಂಡವರು ಒಂದು ನಿಮಿಷ ಕೂಡ ಅವರು ಸುಮ್ಮನೆ ಕೂತಿರೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಒಂದು ಮನೆಯಲ್ಲಿ ಒಂದು ತಂದೆ ಇರ್ತಾನೆ, ಮಗ ಇರ್ತಾರೆ. ತಂದೆ ಸುಮಾರು 7 ಜನ 15 ಜನ ಸಾಕ್ತಾ ಇರ್ತಾನೆ. ಅವನು ಸಾಕ್ತಾ ಇರೋದ್ ನೋಡಾಗ ಅವ್ನಿಗೆ ಅನ್ಸುತ್ತೆ, ಯಾವತ್ತಪ್ಪ ನನ್ನ ಮಗ ನನ್ನ ಕೈಗೆ ಬರ್ತಾನೆ, ನನ್ನ ಜವಾಬ್ದಾರಿನೆಲ್ಲ ಅವ್ನು ಹೊತ್ಕೊಂತಾನೆ ಅಂತ ತಂದೆ ಅಂದ್ಕೊಂತಾನೆ. ಈ ಮಗ ಏನ್ ಮಾಡ್ತಾನೆ, ಅಪ್ಪ ಎಷ್ಟು ಜವಾಬ್ದಾರಿ ಅವರು ಹೊತ್ಕೊಂಡಿದ್ದಾರೆ ಅಪ್ಪ, ನಾನ್ ಸ್ವಲ್ಪ ಒಂದು ಹೆಗಲು ಕೊಡ್ಬೇಕು ಅಂತಾನೆ. ಹಾಗೆ ಅವನ್ ಏನ್ ಮಾಡ್ತಾನೆ, ಆದಷ್ಟು ಬೇಗನೆ ಓದೋದು, ಅವನ ಶಿಕ್ಷಣ ಏನಿತ್ತೋ ಮುಗಿಸ್ಕೊಳ್ಳೋದು, ಕೆಲ್ಸಗಳಿಗೆಲ್ಲ ಹುಡುಕೋದು ಮಾಡೋದು, ಅಥವಾ ಪಾರ್ಟ್ ಟೈಮ್ ಜಾಬ್ ಮಾಡೋದು, ಈ ಸಾಯಂಕಾಲದ ಹೊತ್ತು ಕೆಲಸ ಮಾಡೋದು, ಇದು ಯಾವ್ದೋ ಅವನು ಹುಡುಕೊಂಡು ಅವನಿಗೆ ಸಹಾಯ ಮಾಡೋದಕ್ಕೆ ಮುಂದುವರಿತಾನೆ. ಇದೇ ರೀತಿ ಒಂದು ಸಂಸಾರದಲ್ಲೇ ತಂದೆ ಆದ್ರೂ ಕಷ್ಟಪಟ್ಟ ಅಂತಂದ್ರೆ ಮಗ ಅವನು ಬರ್ತಾನೆ ಕೈಗೆ. ಅದೇ ರೀತಿ ಇಡೀ ವಿಶ್ವವನ್ನೇ ನೋಡ್ಕೊಂತ ಈಶ್ವರನ ಸಂಕಲ್ಪಕ್ಕೆ ಅನುಸಾರವಾಗಿ ಯಾರು ಅಂತ ವಿಚಾರ ತಿಳ್ಕೊಂಡಾಗ ಸುಮ್ಮನೆ ಇರ್ತಾರೆ ಹೇಳಿ, ಆ ಸಹಾಯ ಮಾಡ್ಬೇಕು ಅಂತ ಹೆಜ್ಜೆ ಹಾಕೇ ಆಗ್ತಾರೆ. ಯಾವ ರೀತಿ ಅವರು ಸೇವೆ ಸಹಾಯ ಮಾಡ್ಬೇಕು ಮುಂದೆ ಬರ್ತಾರೋ ಅವ್ರು ಈ ಶ್ವೇತರ್ಷ ಸಂಘಕ್ಕೆ ಮೆಂಬರ್ ಆಗ್ತಾರೆ. ಯಾವಾಗ ಮೊದಲೇ ದೀಕ್ಷೆ ಪಡ್ಕೊಂತಾರೋ ಆಗ ಮೆಂಬರ್ ಆದಾಗ ಅವ್ರ ಸೇವೆ ಸಹಾಯ ನಿಸ್ವಾರ್ಥದಿಂದ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ಮಾಡಲು ಮುಂದೆ ಬಂದಂತವರು ತಮ್ಮ ಕೆಳಮಟ್ಟದ ಸ್ವಭಾವಕ್ಕೆ ಎಷ್ಟೇ ತೊಂದರೆ ಆದರೂ ಅಂತ ಅದನ್ನು ಲೆಕ್ಕಿಸುವುದಿಲ್ಲ. ಕೆಳಮಟ್ಟದ ತೊಂದರೆ ಅಂದ್ರೆ ಇದು ದೇಹಾತ್ಮ ಭಾವನೆ ಏನೇನ್ ತೊಂದರೆ ಆದ್ರೂ ಕೂಡ ಅದು ಬಿಟ್ಟು ಅವರು ಕೆಲಸ ಮಾಡ್ತಾ ಹೋಗ್ತಾರೆ. ಇದು ಹುಡುಗಾಟಿಕೆ ಇಲ್ಲ. ನಾವೇನು ಬಿಡ್ಬೋದು ಮಾಡ್ಬೋದು ನಾವು ಅಂದ್ಕೊಂತೀವಿ, ಆದ್ರೆ ಬರೀ ಹುಡುಗಾಟಿಕೆ ಅಲ್ಲ. ಆದರೆ ಮೂಲಕ ತುಂಬಾ ಶ್ರಮವಾಗುತ್ತದೆ. ಇದು ಪೂರ್ತಿ ಕೆಲಸ ಮಾಡಬೇಕು, ಪೂರ್ತಿ ಶ್ರಮ ಆಗುತ್ತದೆ. ಆದ್ರೆ ಶ್ರದ್ಧಾಳುವಾದ ಉಮೇದುವರನಿಗೆ ಅಂತಹ ಕೆಲಸದಲ್ಲಿರುವ ಆನಂದವು ಅದ್ಭುತವಾದದ್ದು. ಮೊದಲೇ ಹೇಳಿದ್ರಲ್ಲ ಬೆಸೆಂಟಮ್ಮನವರು, ಯಾರು ಅವ್ರ ತ್ಯಾಗಮಯ ಜೀವನ ಅಳವಡಿಸ್ಕೊಂತಾರೋ ಅವ್ರಿಗೆ ಆನಂದ ಅನ್ನೋದಿರುತ್ತೆ, ಅಂತ ಹೃದಯದ ನಿಜವಾದ ಶಿಷ್ಯರು ಅಂತ ಹೇಳಿದ್ರು. ಅದೇ ತರನೇ ಶ್ರದ್ಧಾಳದ ಉಮೇದುವಾರ ಕೆಲಸ ಮಾಡ್ಬೇಕು ಅಂತ ಅವನಿಗೆ ಆನಂದವು ಕಾದೇ ಇರುತ್ತದೆ. ಆದುದರಿಂದ ಅಂತವರು ಅದನ್ನು ತಮ್ಮ ಸ್ಥೂಲ ಕಾಮ ಮತ್ತು ಮನೋದೇಹ ಎಷ್ಟೇ ಶ್ರಮ ಹೋದ್ರು ಅದನ್ನು ಬಿಡದೆ ಮಾಡ್ತಾರೆ. ಅದನ್ನ ಬಿಟ್ಟು ಮಾಡೋದೇ ಇಲ್ಲ. ಎಷ್ಟೇ ಶ್ರಮ, ಅದು ಸ್ಥೂಲ ದೇಹಕ್ಕಾಗ್ಬಹುದು, ಕಾಮದೇಹಕ್ಕಾಗ್ಬಹುದು, ರೂಪ ಮನೋದೇಹಕ್ಕೆ ಎಷ್ಟೇ ಶ್ರಮ ಪಟ್ಟರು ಕೂಡ ಅದನ್ನ ಬಿಟ್ಟು ಅವರು ಮುಂದುವರೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಅಂತಹವನು ಅನುಭವಿಸಬೇಕಾದ ಶ್ರಮವೆಲ್ಲವೂ ಆತನು ಅದನ್ನು ಸಂಸರಣದಲ್ಲಿ ಹಿಂದಿರುವ ಎಂದರೆ 7ನೇ ಪ್ರದಕ್ಷಿಣೆಯಲ್ಲಿ ಸಾಕಾದಷ್ಟು ಸಂಸರಣೆ ಹೊಂದಿರುವ ಶರೀರಗಳಿಂದ ಸಾಧಿಸಬೇಕಾದ ಕೆಲಸವನ್ನು ಈಗಿನ 4ನೇ ಪ್ರದಕ್ಷಿಣೆ ಕಾಲದಲ್ಲಿ ಅಷ್ಟು ಬೆಳೆದಿಲ್ಲದ ಶರೀರದಿಂದ ಸಾಧಿಸಬೇಕಾದ ಕಾರಣಕ್ಕೆ ಸಂಬಂಧಪಟ್ಟಿತ್ತು. ಹೇಳಿದ 4ನೇ ಸುಳಿಗಳು ಅಂತ ಹೇಳಿದ್ರಲ್ಲ, ಆ 4ನೇ ಸುಳಿ ಅಂತಂದ್ರೆ ಶರೀರ ಇನ್ನೂ ಬೆಳವಣಿಗೆ ಆಗಿಲ್ಲ ಅಂತ.
ಆ ಬೆಳವಣಿಗೆ ಶರೀರದಲ್ಲಿ ಈಗ ನಾವು ಸಾಧನೆ ಮಾಡ್ಬೇಕಾಗಿರೋದು. ಈ ಸಾಧನೆ ಮಾಡ್ಬೇಕಾದ್ರೆ ಏನಪ್ಪಾ ಅಂದ್ರೆ ಅದೇ ನಾವು ಜೀವನ್ಮುಕ್ತಿ ಆಗೋದಿಕ್ಕೆ. ಈ ಜೀವನ್ಮುಕ್ತಿ ಆಗೋದಕ್ಕೆ ಸಾಧನೆ ಪಡ್ಬೇಕಾದ್ರೆ ಈಗ್ಲಿಂದನೇ ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ಮತ್ತೆ ರಿಪೀಟ್ ಮಾಡ್ತಾ ಇದ್ದಾರೆ. ಅಲ್ಲದೆ ಅಂತಹ ಶ್ರಮವು ಮುಂದಿನ ಲಕ್ಷಾಂತರ ವರ್ಷಗಳ ಅವಧಿಗೆ ಸಂಬಂಧಪಟ್ಟ ಜನ್ಮಗಳಿಗೆ ಹಂಚಲ್ಪಡುವುದರಿಂದ ಅಷ್ಟು ದೊಡ್ಡದಾಗಿ ಕಾಣುವುದಿಲ್ಲ. ಈಗ ಏನ್ ಹೇಳ್ತಾ ಇದಾರೆ, ಯಾರು ಗುಪ್ತ ವಿದ್ಯಾ ವ್ಯಾಸಂಗಿ ಆಗಿರ್ತಾರೋ ಅವರು ಶ್ರಮ ಮುಂದಕ್ಕೆ ಬರ್ತಾರೆ. ಮಿಕ್ಕಿದವರೆಲ್ಲ ಸಾಮಾನ್ಯ ಮನುಷ್ಯರು ಅಷ್ಟು ಬೇಗ ಮುಂದಕ್ಕೆ ಬರಕ್ ಸಾಧ್ಯ ಇಲ್ಲ. ಆದ್ರೆ ಅವ್ರಿಗೆ ಏನಾಗುತ್ತೆ, ಲಕ್ಷಾಂತರ ವರ್ಷಗಳು ಕೊಟ್ಟಿರ್ತಾರೆ. ಅಂದ್ರೆ ಲಕ್ಷಾಂತರ ಜನ್ಮಗಳು ಆಗುತ್ತೆ, ವರ್ಷಗಳೇ ಅಲ್ಲ, ಲಕ್ಷಾಂತರ ಜನ್ಮಗಳಿಂದ ಅವ್ರು 7ನೇ ಪ್ರದಕ್ಷಿಣೆಗೆ ಬಂದು 7ನೇ ಮಹಾಜನದಲ್ಲಿ ಅವರು ಜೀವನ ಮುಕ್ತಿ ಆಗೋಕ್ಕೆ ಸಾಧ್ಯ ಆಗುತ್ತದೆ ಅಂತ ಹೇಳ್ತಾರೆ. ಹಾಗಾಗೋ ಶಿಷ್ಯನಿಗೆ ಸ್ಥಿರವಾಗಿ ಲಭಿಸುವ ಶಾಂತ್ಯ ಆನಂದಗಳು ಬೇರೆ ಮಾರ್ಗದಲ್ಲಿ ದೊರೆಯುವುದಿಲ್ಲ. ಬೇರೆ ಯಾವ ಮಾರ್ಗದಲ್ಲಿ ಹೋದ್ರೂ ಇಂಥ ಆನಂದವನ್ನು ಸಿಗೋದಿಲ್ಲ ಶಿಷ್ಯನಿಗೆ. ಅಲ್ಲದೆ ಅಂತಹ ತಾತ್ಕಾಲಿಕ ಶ್ರಮಕ್ಕೆ ಹಿಂದಿರುವುದಾದ್ರೆ ಶಿಷ್ಯನು ತನ್ನ ಆತ್ಮ ಸ್ವರೂಪದಲ್ಲಿ ಒಂದಾಗದೆ ತನ್ನ ದೇಹ ಭಾವನೆ ಒಂದೇ ಆಗುತ್ತದೆ. ಯಾವಾಗ ಅವನು ಏನಾಗುತ್ತೆ, ಆತ್ಮ ಸ್ವರೂಪದಲ್ಲಿ ಒಂದಾಗಿದ್ರೆ ಅವನು ದೇಹ ಭಾವನೆಯನ್ನು ಹತೋಟಿಗೆ ತೆಗೆದುಕೋಬಹುದಾಗಿತ್ತು. ಅವನು ಏನ್ ಮಾಡ್ತಾ ಇದ್ದಾನೆ, ಆತ್ಮ ಸ್ವರೂಪದಲ್ಲಿ ಒಂದಾಗಿಲ್ಲ. ಆತ್ಮ ಸ್ವರೂಪದಲ್ಲಿ ಒಂದಾಗಿಲ್ಲ ಅಂತಂದಾಗ ದೇಹ ಭಾವನೆಯನ್ನ ಅವನು ಹತೋಟಿಗೆ ತೆಗೆದುಕೊಳ್ಳಕ್ಕೆ ಇನ್ನೂ ಆಗ್ತಾ ಇಲ್ಲ. ಅದಕ್ಕೆ ಅಲ್ಲಿ ಹೇಳ್ತಾ ಇರೋದು, ಬುದ್ಧಿ ಮತ್ತು ಪ್ರಜ್ಞೆಯಲ್ಲಿ ನಾವು ಆ ಬೆಳಕಿರುತ್ತಲ್ಲ, ಆ ಬೆಳಕು ಮನಸ್ಸಿನ ಮೇಲೆ ಬಿದ್ದಾಗ ಮಾತ್ರ ಮನಸ್ಸು ಮತ್ತು ಇಂದ್ರಿಯಗಳನ್ನ ಹತೋಟಿಗೆ ತೆಗೆದುಕೊಂಡಾಗ ನಾವೇನ್ ಮಾಡ್ತೀವಿ, ಆತ್ಮ ಸ್ವರೂಪದಲ್ಲಿ ಒಂದಾಗೋದಕ್ಕೆ ಸಾಧ್ಯವಾಗುತ್ತದೆ. ಇದನ್ನ ನಾವು ಮಾಡ್ಬೇಕಾಗಿರೋದು. ಈ ರೀತಿ ಮಾಡಿದಾಗ ದೇಹ ಭಾವನೆ ಎಲ್ಲ ನಾವು ಹತೋಟಿಗೆ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗುತ್ತದೆ. ಆದುದರಿಂದ ಈ ಪಥವು ದುಃಖದಿಂದ ಕೂಡಿದ್ದು ಎಂಬ ಭಾವನೆಯು ಭ್ರಾಂತಿಮಯವಾದದ್ದು. ಇದೆಲ್ಲ ದುಃಖದಿಂದ ಕೂಡಿದೆ ಅಂದ್ರೆ ಬರೀ ಭ್ರಾಂತಿ ಮತ್ತು ಮಾಯೆಯಿಂದ ಆಗಿರೋದು. ಏಕೆಂದರೆ ಈ ಪಥಕ್ಕೆ ಸಂಬಂಧಪಟ್ಟ ಶ್ರಮವು ಗಮನಿಸಿ ಇದರಿಂದ ಹಿಂಜರಿದರೆ ಇದಕ್ಕಿಂತ ಹೆಚ್ಚಾದ ದುಃಖವು ಮುಂದೆ ಕಾದಿರುತ್ತದೆ. ಇಷ್ಟು ಸುಲಭವಾಗಿ ಪಥ ಕೊಟ್ಟಿದ್ರು ಕೂಡ ಇದನ್ನ ನಾವು ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಪಡದೇ ಇದ್ರೆ ಮುಂದೆ ನಮ್ಗೆ ದುಃಖ ಕಾದೇ ಇರುತ್ತದೆ. ಅಲ್ಲದೆ ಪ್ರಗತಿಪರವಾದ ಈ ಅಗತ್ಯವನ್ನು ಕರ್ತವ್ಯವನ್ನು ಕೈಗೊಂಡವನಿಗೆ ಕೆಟ್ಟದ್ದು ಎಂದು ಸಂಭವಿಸುವುದಿಲ್ಲ. ಆದುದರಿಂದ ಇದು ದುಃಖಪ್ರದವಲ್ಲ. ಯಾರ ಅಗತ್ಯವಾದ ಕರ್ತವ್ಯ ಯಾವ್ದು, ಈಗ ಶಿಷ್ಯರು ಏನ್ ಮಾಡ್ತಾ ಇದ್ರೆ ಕರ್ತವ್ಯ ದೃಷ್ಟಿಯಿಂದ ಮಾಡ್ತಾ ಇದ್ರು. ಆ ಕರ್ತವ್ಯ ದೃಷ್ಟಿಯಿಂದ ಸೇವೆ ಮಾಡ್ತಾ ಇದ್ರೆ ತಮ್ಮನ್ ಪೂರ್ತಿ ತ್ಯಾಗ ಮಾಡ್ಕೊಂಡಿದ್ರು. ಈ ರೀತಿ ತ್ಯಾಗ ಮಾಡ್ಕೊಂಡವ್ರಿಗೆ ಅಲ್ಲಿ ಕೆಟ್ಟದ್ದು ಅನ್ನೋದು ಯಾವುದು ಇಲ್ಲ. ಯಾತಕ್ಕೋಸ್ಕರ ಇದು ಕೆಟ್ಟದ್ದು ಅನ್ನೋದು ಇಲ್ಲ ಅಂತಂದ್ರೆ, ಯಾವಾಗ ಅವನು ತೀವ್ರವಾದ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಆ ಕರ್ಮಗಳನ್ನು ಸ್ವಲ್ಪ ಕಡಿಮೆ ಮಾಡ್ತಾರೆ. ಕರ್ಮವನ್ನು ಕಡಿಮೆ ಮಾಡಿ ಬೆಳವಣಿಗೆಗೆ ದಾರಿ ಮಾಡ್ಕೊಡ್ತಾರೆ. ಆಗ ಅವನ ಆತ್ಮಕ್ಕೆ ಆತ್ಮ ಶಿಕ್ಷಣ ಪಡ್ಕೊಂಡು ಮುಂದಕ್ಕೆ ನಡೀತಾ ಇರ್ತಾನೆ. ಯಾವಾಗ ಆತ್ಮ ಶಿಕ್ಷಣ ಪಡ್ಕೊಂಡು ಅವನು ತೀವ್ರವಾದ ಬೆಳವಣಿಗೆ ಆಗ್ತಾ ಹೋಗ್ತಾನೋ ಕರ್ಮವನ್ನ ಕಡಿಮೆ ಮಾಡ್ಕೊಂತಾನೆ. ಇಲ್ಲಿ ಏನಾಯ್ತು, ಕರ್ಮ ದೇವತೆಗಳು ಕರ್ಮವನ್ನ ಕಡಿಮೆ ಮಾಡಿ ಯಾವ ರೀತಿ ಕರ್ಮ ಎಲ್ಲೂ ಹೋಗಲ್ಲ, ಇನ್ನೊಂದ್ ಜನ್ಮಕ್ಕೋ ಕೊಡ್ಬೋದು, ಅದೆಲ್ಲೂ ಹೋಗಲ್ಲ. ಆದ್ರೆ ಅವನ್ ಕರ್ಮನ ಕಡಿಮೆ ಮಾಡಿ ಬೆಳವಣಿಗೆ ದಾರಿ ಮಾಡ್ಕೊಡ್ತಾರೆ. ಯಾವಾಗ ಬೆಳವಣಿಗೆ ದಾರಿ ಮಾಡ್ಕೊಡ್ತಾರೆ ಅವನು ಆಗ ಏನ್ ಮಾಡ್ತಾನೆ, ತೀವ್ರವಾದ ಬೆಳವಣಿಗೆ ಪ್ರಯತ್ನ ಪಡ್ತಾನೆ. ಈ ರೀತಿ ತೀವ್ರವಾದ ಪ್ರಯತ್ನ ಪಟ್ಟಾಗ ಅವನಿಗಲ್ಲಿ ದುಃಖ ಅನ್ನೋದು ಇಲ್ಲವೇ ಇಲ್ಲ. ಆದ್ರಿಂದ ಅವನು ಮುಂದುವರೆಯೋದಕ್ಕೆ ಜಾಸ್ತಿ ಟೈಮ್ ಸಿಗುತ್ತೆ. ಈ ರೀತಿ ಬೆಳವಣಿಗೆ ಪಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ. ಮೇಲ್ಕಂಡ ಶಾಂತ್ಯ ಆನಂದಗಳ ಆತನ ಅಂತರಂಗ ಜೀವಿತಕ್ಕೆ ಸಂಬಂಧಪಟ್ಟವು. ಆದರೆ ಶಿಷ್ಯನ ಹೊರಗಿನ ಜೀವಿತಕ್ಕೆ ರೂಸ್ ಬ್ರೋಕ್ ಎಂಬ ಯೋಗಿಯು ವರ್ಣಿಸುವಂತೆ ಶೋಚನೀಯವಾಗಿರುತ್ತದೆ. ಇದಕ್ಕೆ ಇನ್ನೊಂದು ಹೇಳ್ತಾ ಇದ್ರೆ ನೋಡಿ, ಇಲ್ಲಿ ಅವರು ಉನ್ನತ ಮಟ್ಟಿಗೆ ಹೇಳಿದಾಗ ಶಾಂತಿ ಆನಂದವನ್ನು ಎಲ್ಲಾ ಪಡ್ಕೊಂತಾರೆ. ಅದು ರೂಸ್ ಬ್ರೋಕ್ ಅನ್ನೋರು ಒಂದ್ ಮಾತು ಹೇಳ್ತಾ ಇದಾರೆ. ಏನಪ್ಪಾ ಅಂದ್ರೆ, ಈಗ ಅವನು ಅಂತರಂಗ ಜೀವಿತದಲ್ಲಿ ಹಿಡಿದಿದ್ದಾನೆ, ಅಂದ್ರೆ ಆತ್ಮ ಸ್ವರೂಪದಲ್ಲಿ ಇದ್ದಾನೆ. ಆತ್ಮದಲ್ಲಿ ಅವನು ಬೆಳವಣಿಗೆ ಆಗ್ಬೇಕು ಅಂತ ತಿಳ್ಕೊಂಡು ಆತ್ಮದಲ್ಲಿ ಒಂದಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆ ಪ್ರಯತ್ನ ಪಡ್ತಾ ಇದ್ದಾಗ ಅವನ್ ಕೆಳಗನ್ ಮಟ್ಟದ ಜೀವನ ಹೇಗಿರುತ್ತೆ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಆ ಕೆಳಗನ್ ಮಟ್ಟ ಜೀವನ ಹೇಗಿರುತ್ತಪ್ಪ ಅಂತಂದ್ರೆ, ಕೆಲವು ಸಂದರ್ಭದಲ್ಲಿ ಇಂಥ ದೌರ್ಭಾಗ್ಯಶಾಲಿಗಳಿಗೆ ಪ್ರಪಂಚ ಕೊಡಬಹುದಾದ ಸುಖ ಸಂತೋಷಗಳು ಎಂದರೆ ಅಂತಹ ಬಂಧುಗಳು ಸ್ನೇಹಿತರಿಂದ ಅವರಿಗೆ ಕೈ ಬಿಡುವುದಲ್ಲದೆ ಅವರ ಸದುದ್ದೇಶಗಳ ತಪ್ಪು ಅರ್ಥ ಕಲ್ಪಿಸಿ ಅವರನ್ನು ಹೀನಾಯವಾಗಿ ಕಾಣುತ್ತಾರೆ. ಅದು ಯಾಕಂದ್ರೆ ಸುತ್ತಮುತ್ತ ಪ್ರಪಂಚದಲ್ಲಿ ನೋಡ್ತಾ ಇರ್ತಾರಲ್ವಾ, ಅವ್ರಿಗೆ ಏನ್ ಮಾಡ್ತಾರೆ, ಒಳ್ಳೆ ಕಡೆ ಹೋಗ್ತಾ ಇದ್ರೆ ಒಳ್ಳೆ ಇದು ಬೆಳವಣಿಗೆ ಆಗ್ತಾ ಇದ್ರೆ ಸಹಿಸ್ಕೊಳಕ್ಕಾಗಲ್ಲ. ಅವ್ರು ಹೀನಾಯವಾಗಿ ಮಾತಾಡ್ತಾರೆ. ಏನೋ ಕಲ್ತರು ಏನೋ ಮಾಡಿದ್ರು ಅಂತ ಒಂದು ಬರುತ್ತೆ. ಇನ್ನೊಂದು ಏನ್ ಹೇಳ್ತಾರೆ, ಬಂಧುಗಳು ಕೂಡ ಸ್ನೇಹಿತರು ಕೂಡ ಕೈ ಬಿಟ್ಬಿಡ್ತಾರೆ. ಇಂಥದ್ದೆಲ್ಲ ಇದೆಲ್ಲ ಒಂದು ಪರೀಕ್ಷೆ ನಮ್ಗೆ. ಈ ಪರೀಕ್ಷೆನ ಗೆಲ್ಲಬೇಕು.
ಈ ಪರೀಕ್ಷೆ ಗೆಲ್ಲಿದಾಗ ಮಾತ್ರ ನಾವು ಉನ್ನತ ಮಟ್ಟಕ್ಕೆ ಹೋಗೋದು. ಅದೇ ಉನ್ನತ ಮಟ್ಟದ ಅಂದ್ರೆ ಅಂತರಂಗ ಜೀವಿತ ಅನ್ನೋದು. ಇದಕ್ಕೋಸ್ಕರ ಎಡ್ಬಿಟ್ಟರ್ ಹೇಳೋದು, ಅಂತರಂಗ ಜೀವಿತದಲ್ಲಿ ನೀವು ಸ್ಥಿರವಾಗಿ ನಿಂತ್ರೆ ಇದನ್ನೆಲ್ಲ ಯಾವ್ದು ಲೆಕ್ಕ ಇಲ್ಲ. ಈ ಅಂತರಂಗ ಜೀವಿತದಲ್ಲಿ ನೀವು ಸ್ಥಿರವಾಗಿ ನಿಲ್ದೇ ಇದ್ರೆ ಇದು ಹೆಜ್ಜೆ ಹೆಜ್ಜೆಗೂ ನಮ್ಮ ಪರೀಕ್ಷೆಗೂ ಅಂತ ತಿಳ್ಕೊಳ್ಳಲ್ಲ, ಅದ್ರಲ್ಲೇ ನಾವು ಸೋತ್ ಹೋಗ್ತೀವಿ, ಅದರಲ್ಲೇ ಖಂಡಿತಕ್ಕೆ ಹೊರಟೋಗ್ತೀವಿ. ಅದಕ್ಕೆ ಬ್ಲಾವತ್ಸ್ಕಿ ಅವರ ಅವರು ಯಾವ ರೀತಿ ಇದೆ ಅಂತ ಹೇಳ್ತಾರೆ ನೋಡಿ. ಒಂದು ಎಕ್ಸಾಂಪಲ್ ಮೂಲಕ ಬ್ಲಾವತ್ಸ್ಕಿ ಕೊಡ್ತಾರೆ. ಯಾವ ರೀತಿ ಅಂದ್ರೆ ಬ್ಲಾವತ್ಸ್ಕಿ ಅವರು ಒಂದು ಏನ್ ಹೇಳ್ತಾರಪ್ಪ ಅಂದ್ರೆ, ಗುಪ್ತ ವಿದ್ಯೆ ಸಂಬಂಧಪಟ್ಟ ಕೆಲವು ಕಟ್ಟಳೆಗಳಿರುತ್ತದೆ, ಅದು ಸಂಬಂಧಪಟ್ಟ ರೀತಿಯಲ್ಲಿ ಅವರು ಎಲ್ಲರೂ ಪ್ರಚಾರ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಆ ಪ್ರಚಾರ ಮಾಡಕ್ ಮುಂಚೆನೆ ಏನ್ ಮಾಡ್ತಾರಪ್ಪ ಅಂದ್ರೆ, ಕೆಲವು ಒಬ್ಬ ಅಜ್ಞಾತವಶಾತ್ ಒಬ್ಬ ದ್ವೇಷಿ, ಹೊಟ್ಟೆ ಕಿಚ್ಚು ಕಾರುವ ಮಾನವ ರೂಪದ ನಾಯಿಗಳು ಇರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಗುಪ್ತ ವಿದ್ಯೆ ಸಂಬಂಧಪಟ್ಟ ಉಲ್ಲಂಘನೆ ಕಟ್ಟಳೆಯನ್ನು ಆ ಬೋಧಕನು ಸಿಂಹದ ಹೃದಯವನ್ನು ಹೊಂದಿದ್ದರೆ ನಿರಾಧಾರ ಅಪವಾದನು ಸಹಿಸಲಾರರು. ಈ ಕೆಲ್ಸಕ್ಕೆ ಬಾರ್ದ್ರ ಅಪವಾದನ ಹಾಕ್ಬಿಟ್ರು. ಯಾರಿಗೆ? ಬ್ಲಾವತ್ಸ್ಕಿ ಅಮ್ಮನ್ಗೆ. ಆ ಬ್ಲಾವತ್ಸ್ಕಿಗೆ ಅಪವಾದ ಹಾಕ್ಬಿಟ್ರು. ಅವ್ರು ಏನ್ ಮಾಡ್ತಾ ಇದ್ರೆ, ಇಡೀ ವಿಶ್ವಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಪ್ರಯತ್ನ ಪಟ್ರು. ಆದ್ರೆ ಅದನ್ನ ಹೀನಾಯವಾಗ ನೋಡಿ ಏನೇನೋ ಮಾಡಿ ಹೊಟ್ಟೆ ಕಿಚ್ಚಿನಿಂದ ಅದನ್ನ ಏನೇನೋ ಮಾಡ್ಬೇಕು ಮಾಡಿ ಅದನ್ನ ಒಂದು ತರ ಏನ್ ಮಾಡಿದ್ರು, ಅವ್ರಿಗೆ ತುಂಬಾನೇ ನೋವು ಕೊಟ್ಬಿಟ್ರು. ಅಂತ ನೋವಲ್ಲೂ ಕೂಡ ಆತ ಏನು ಧೈರ್ಯಗೊಳ್ಳಲಿಲ್ಲ. ತಾಳ್ಮೆ ಅನ್ನೋದು ಏನ್ ಮಾಡಿದ್ರು ಅಂದ್ರೆ, ಅವ್ರು ಇನ್ನೂ ಒಂದು ಮಾತು ಹೇಳ್ತಾರೆ, ತಾಳ್ಮೆ ಅನ್ನೋದು ಒಂದು ಬಟ್ಲು ತುಂಬಾ ತುಂಬಿಕೊಳ್ಳಿ, ಅದನ್ನ ಚೆನ್ನಾಗಿ ಕುಡಿಬೇಕು ಅಂತಾರೆ. ಆ ಕುಡ್ದಾಗ ತಾಳ್ಮೆ ಅನ್ನೋದು ನಮ್ಮಲ್ಲಿ ಇರುತ್ತೆ. ಎಷ್ಟು ತಾಳ್ಮೆಯಿಂದ ಇರ್ತೀವೋ ಅಷ್ಟು ನಮ್ಮಲ್ಲಿ ಕ್ಷಮಾಗುಣ ಬರ್ತದೆ. ಎಷ್ಟು ಕ್ಷಮಾಗುಣ ಬರುತ್ತೋ ಆಗಿಂತ ಅವ್ರನ್ನೆಲ್ಲ ನಾವು ಕ್ಷಮಿಸ್ತಾ ಹೋಗ್ಬೇಕು. ಅವ್ರು ಹೇಳ್ತಾರೆ ನೋಡಿ, ಒಂದು ಮಾತು ಹೇಳ್ತಾರೆ, ನಿರಾಧಾರ ಅಪವಾದನ್ನು ಸಹಿಸಲಾರದು, ಆದರೂ ಆ ಕಾಲದ ಮಗುವಿನಂತಹ ಕ್ಷಮಗುಣವಿಲ್ಲದಿದ್ದರೆ ಅಂತ ಕ್ಷಮಿಸುವುದಕ್ಕೆ ಸಾಧ್ಯವಿಲ್ಲದೆ ತನ್ನ ಮಹತ್ ಕಾರ್ಯವನ್ನು ಕೈ ಬಿಡಬೇಕಾಗಿತ್ತು. ಆದ್ರೆ ಅವ್ರು ಏನ್ ಮಾಡಿದ್ರು, ಅವ್ರನ್ನೆಲ್ಲ ಕ್ಷಮಿಸ್ಬಿಟ್ರು. ಆದ್ರೆ ಕ್ಷಮಿಸದೇ ಇದ್ದಿದ್ರೆ ಅವ್ರು ಯಾಗಿತ್ತು, ಅವ್ರ ಮಗು ಅಂತ ಗುಣ ಇತ್ತು, ತಾಳ್ಮೆ ಅವ್ರು ಎಷ್ಟೆಷ್ಟು ಅಳವಡಿಸ್ಕೊಂಡ್ರು, ಮಗುವಿನಂತ ಮನೋಭಾವನೆ ಇತ್ತು. ಯಾರಿಗೆ? ಬ್ಲಾವತ್ಸ್ಕಿ ಅಮ್ಮ. ಆ ಮಗುವಿನಂತ ಮನೋಭಾವನೆ ಇದ್ದಿದ್ದಕ್ಕೆ ಅವ್ರು ಅಂತಹ ಅಪವಾದ ಓಡಿಸಿದ್ರು ಸಹ ಅದನ್ನ ಅವರು ತೆಗೆದುಕೊಳ್ಳಿಲ್ಲ, ಲೆಕ್ಕಕ್ಕೆ ತೆಗೆದುಕೊಳ್ಳಿಲ್ಲ, ಬಿಟ್ಬಿಟ್ರು, ಕ್ಷಮಿಸ್ಬಿಟ್ರು. ಅವ್ರ ಕರ್ಮ ಅವ್ರು ಅನುಭವಿಸ್ತಾರೆ ಬಿಡಿ, ನನಗೆ ಯಾಕೆ ಅಂತಂದು ಅವ್ರು ಮುಂದುವರೆದ್ರು. ಈ ರೀತಿ ನಾವು ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಪಡ್ಬೇಕು. ಯಾಕೆಂದ್ರೆ ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿಲ್ದೇನೆ ಇವೆಲ್ಲ ನಡೀತಾ ಇರುತ್ತೆ. ಅದರಿಂದ ಇದು ಒಂದು ಪಾಠ ಅಂತ ಹೇಳಿದ್ರು. ಅಂತ ಹೇಳಿ ಅವ್ರು ಈ ಮಹತ್ ಕಾರ್ಯವನ್ನು ಕೈ ಬಿಡಬೇಕಾಗಿತ್ತು. ಅವ್ರು ಏನಾದ್ರು ಒಂದು ತಾಳ್ಮೆ ಆಗಿ ಒಂದು ಕ್ಷಮಾಗುಣ ಅಲ್ಲಿ ಅಳವಡಿಸ್ಕೊಳ್ತಾ ಇದ್ರೆ ಖಂಡಿತವಾಗಿ ನಮ್ಗೆ ಇದೆಲ್ಲ ಥಿಯಾಸಫಿ ನಮ್ಗೆ ಸಿಗ್ತಾನೆ ಇರ್ಲಿಲ್ಲ, ಮುಂದಕ್ಕೆ ನಾವು ಬರ್ತಾನೆ ಇರ್ಲಿಲ್ಲ, ಏನು ನಮಗ್ ಸಿಗ್ತಾ ಇರ್ಲಿಲ್ಲ. ಆಕೆ ಆ ತ್ಯಾಗ ಮಾಡೋದಕ್ಕೆ ಈಗ ನಮ್ಗೆ ಸಿಗ್ತಾ ಇದೆ. ಆಕೆ ತಾಳ್ಮೆ ಅನ್ನೋದು ಅಷ್ಟೊಂದಿತ್ತು, ಕ್ಷಮಾಗುಣ ಅಷ್ಟೊಂದಿತ್ತು. ಇವೆರಡು ಇರೋದ್ರಿಂದ ಇವತ್ತು ನಮ್ಗೆ ಈ ಮಹತ್ ಕಾರ್ಯ ನಮ್ಗೆ ಸಿಗ್ತಾ ಇದೆ. ಬ್ಲಾವತ್ಸ್ಕಿ ಮುಂದೆ ಬೇಕಾದಷ್ಟು ಪುಸ್ತಕಗಳು, ಬೇಕಾದಷ್ಟು ವಿಚಾರಗಳು ಎಲ್ಲವೂ ನಮ್ಗೆ ಸಿಗ್ತಾ ಇರೋದು. ಅದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಯಾವ್ದಪ್ಪ ಅಂದ್ರೆ, ಪ್ರಪಂಚವು ಹೊಸ ಬೋಧನೆಯನ್ನು ಕಂಡರೆ ಅಭ್ಯಾಸ ಮಾಡುತ್ತಾರೆ, ಅನಂತರ ಅದನ್ನು ಹೀನಾಯವಾಗಿ ಕೊನೆಗೆ ಅದನ್ನು ಒಪ್ಪಿಕೊಂಡು ಅದು ತಮಗೆ ಮೊದಲಿನಿಂದಲೂ ತಿಳಿದಿತ್ತು ಎಂಬಂತೆ ನಟಿಸುತ್ತಾರೆ. ಯಾವ್ದಾದ್ರು ವಿಷಯ ಅಂದ್ರೆ, ಯಾವ್ದಾದ್ರು ಬೋಧನೆ ಕೇಳಿದ ತಕ್ಷಣ ಅಪಹಾಸ ಮಾಡ್ತಾರೆ, ಇದು ನನ್ಗೆ ಮೊದ್ಲೇ ತಿಳಿದಿತ್ತು ಅಂತ ಹೀಯಾಳ ಮಾಡ್ತಾರೆ. ಅಷ್ಟಲ್ದಿರ ಅದನ್ನ ಒಪ್ಪಿಕೊಂಡು ನನ್ಗೆ ಇದು ಮೊದ್ಲೇ ತಿಳಿದಿತ್ತು ಒಂದು ಹೀಯಾಳಿಸ್ತಾರೆ, ಇಲ್ಲ ನಂಗೆ ಗೊತ್ತಿತ್ತು ಅಂತ ಹೇಳ್ತಾರೆ. ಅಷ್ಟೇ ಅಲ್ದ್ರೆ ಈ ಮಧ್ಯೆ ಅಂತಹ ಹೊಸ ಬೋಧನೆ ತಂದವರಿಗೆ ಜನರು ನಾನಾ ವಿಧವಾಗಿ ತೊಂದರೆಯನ್ನು ಕೊಟ್ಟು ಕೊಂದು ಹಾಕುತ್ತಾರೆ. ಇದು ಯಾರಿಗಾಗ್ರದು? ಅನಿ ಬೆಸೆಂಟ್ ಅವ್ರಿಗೆ. ಹಿಂದಿನ ಜನ್ಮದಲ್ಲಿ ಭ್ರೂಣ ಆಗಿದ್ದಾಗ ಅವರು ಸೂರ್ಯ ಸುತ್ತಲೂ ಭೂಮಿ ಸುತ್ತುತ್ತೆ ಅಂತ ಹೇಳಿದ್ರು, ವಾದ ಮಾಡಿದ್ರು, ಎಷ್ಟೇ ವಿಚಾರ ಹೇಳಿದ್ರು, ಯಾರು ಅದಕ್ಕೆ ಒಪ್ಕೊಳ್ಳಿಲ್ಲ. ಆಗ ಅವ್ರನ್ನ ಜೈಲಲ್ಲಿ ಹಾಕಿದ್ರು, ಕೂಡ ಹಾಕಿದ್ರು, ನಾನಾ ರೀತಿ ಹಿಂಸೆ ಕೊಟ್ರು, ಆಮೇಲೆ ಕೊಂದು ಹಾಕ್ಬಿಟ್ರು. ಆಮೇಲೆ ಸತ್ತಿದಾದ್ಮೇಲೆ ಏನ್ ಹೇಳಿದ್ರು, ಅವ್ರು ಹೇಳಿದ್ದು ತತ್ವ ಸರಿಯಾಗೇ ಇದೆ ಅಂತ ಹೇಳಿದ್ರು. ಆ ತತ್ವನ ಆಮೇಲೆ ಒಪ್ಕೊಂಡ್ರು, ಸೂರ್ಯನ ಸುತ್ತಲೂ ಭೂಮಿ ಸುತ್ತಾ ಇದೆ ಅಂತ ಒಪ್ಕೊಂಡ್ರು. ಈ ರೀತಿ ನಮ್ಮ ಜೀವನ ಇದೆ, ಈ ರೀತಿ ನಮ್ಮ ಸುತ್ತಮುತ್ತಲು ಜನ ಇದ್ದಾರೆ ಅಂತ ಹೇಳ್ತಾರೆ. ಇನ್ನು ಮೌನವಾಣಿ ಹೇಳುವಂತೆ ಉಮೇದುವಾರನ ಪ್ರಜ್ಞೆಯು 3 ಭವನದಲ್ಲಿ ಹಾದು ಹೋಗೋದ್ರ ಮೂಲಕ ಶಿಕ್ಷಣ ಪಡಿಬಹುದು ಅಂತಾರೆ. ಇಲ್ಲಿ 3 ಭವನದಲ್ಲಿ ಅಂತ ಹೇಳಿದಾಗ ಇಲ್ಲಿ 3 ರೀತಿ ಹೇಳ್ತಾರೆ. ಯಾವ್ದಪ್ಪ ಅಂತಂದ್ರೆ, ಇಲ್ಲಿ ಮೌನವಾಣಿನೇ ಹೇಳಿದರೆ ಉಮೇದುವಾರನಿಗೆ ಅಂದ್ರೆ ಯೋಗಿ ಲೆಗ್ಬಿಟ್ಟರ್ ಅವರು ಹೇಳಿದ್ದಾರೆ. ಇದೇ ಮೌನವಾಣಿಯಲ್ಲಿ ಅಂದ್ರೆ ಇದು ಬ್ಲಾವತ್ಸ್ಕಿ ಅಮ್ಮ ಅವರು ಮೌನವಾಣಿಯಲ್ಲಿ ಅದನ್ನ ವಿಚಾರವಾಗಿ ತುಂಬಾನೇ ಹೇಳಿದ್ದಾರೆ. ಅದು ಹೇಗಪ್ಪ ಅಂದ್ರೆ ನೋಡೋಣ, ಹೀಗ್ ನೋಡೋಣ. ಈ 3 ಸಭಾಂಗಗಳನ್ನು ಮಾನವನ ಬೆಳವಣಿಗೆಗೆ 3 ಘಟ್ಟಗಳು ಅಂತ ಹೇಳಿದ್ದಾರೆ. ಬ್ಲಾವತ್ಸ್ಕಿ ಅಮ್ಮ ಹೇಳಿರೋ ಮಾತು 3 ಘಟ್ಟಗಳು ಅಂತ ಹೇಳ್ತಾರೆ. ಈ ಪ್ರಪಂಚದಲ್ಲಿ ಅಜ್ಞಾನದಿಂದ ಜೀವಿಸುವುದು ತನ್ನ ಸುತ್ತಮುತ್ತಲು ಇರುವ ವಸ್ತುಗಳಿಂದ ಮತ್ತು ರಾಗದ್ವೇಷಗಳಿಂದ ಒಳಗಾಗತಕ್ಕವರು ಮತ್ತು ತನ್ನ ಹತೋಟಿಗೆ ಗೊಳಿಸಪಡದ ಕಾಮಗಳು ಮತ್ತು ಆಶೆಗಳಿಂದ
ಕಾರ್ಯೋನ್ಮುಖರಾಗುವವನು. ಇದು ಮೊದಲನೇ ಅಜ್ಞಾನ ಅಂತ ಹೇಳ್ತಾರೆ. ಯಾವ್ದಪ್ಪ ಅಂತ ಹೇಳಿದ್ರೆ ಅಜ್ಞಾನದಲ್ಲಿ ನಾವು ಜೀವನ ಮಾಡ್ತಾ ಇದೀವಿ ಅಂತಂದ್ರೆ ನಾವು ರಾಗದ್ವೇಷಗಳಿಗೆ ಒಳಗಾಗಿದ್ದೀವಿ. ರಾಗದ್ವೇಷಗಳಿಗೆ ಒಂದೇ ಅಲ್ಲ, ಇಡೀ ವಸ್ತುಗಳನ್ನ ಆತೋಟಕ್ಕೆ ತೆಗೆದುಕೊಳ್ತಾ ಇಲ್ಲ. ಒಂದು ಕಡೆ ಕಾಮ ಆಸೆಗಳಿಗೆ ಕಾರ್ಯೋನ್ಮುಖ ಅಂದ್ರೆ ಕೆಳಗಿನ ಮಟ್ಟದ ಜೀವನನೇ ಸರಿಯಾಗಿದೆ ಅಂತ ಅದು ಎಲ್ಲಿದ್ದೀವಿ ಆ ಕೆಳಗಿನ ಮಟ್ಟದಲ್ಲಿ ಇರೋದೀವಿ ಅಂತಂದ್ರೆ ಅಜ್ಞಾನ ಸಭಾಂಗಣ ಅಂತ ಹೇಳ್ತಾರೆ. ರಾಗದ್ವೇಷಗಳು ತುಂಬಿದೆ ಅಂದ್ರೆ ಅಜ್ಞಾನ ಸಭಾಂಗಣ. ಇದು ಮೊದಲನೇದು ಅಂತ ಹೇಳಿ. ಇನ್ನು ಎರಡನೇದು ಸಭಾಂಗಣ ಅಂದ್ರೆ ಪ್ರಕೃತಿಯಲ್ಲಿ ನಿರ್ದಿಷ್ಟ ನಿಯಮಗಳಿವೆ ಎಂದು ತಿಳಿದುಕೊಂಡು ಅವುಗಳಿಗೆ ಅನುಗುಣವಾಗಿ ತಾನು ಕೆಲಸ ಮಾಡಿದರೆ ಹಿಂದೆ ಅಜ್ಞಾನದಲ್ಲಿ ಇರುವುದಕ್ಕಿಂತ ಬಹಳ ಹೆಚ್ಚಿನ ಪ್ರಭುತ್ವವನ್ನು ಅವುಗಳ ಮೇಲೆ ಪಡೆಯಬಹುದು ಎಂಬುದನ್ನು ಅರಿತುಕೊಳ್ಳುವನು. ಯಾವ ರೀತಿ ಈಗ ಮೊದಲನೇದಲ್ಲಿ ಅಜ್ಞಾನ ಸಭಾಂಗಣ ಅಂತ ಹೇಳಿ, ಎರಡನೇದಲ್ಲಿ ಏನ್ ಹೇಳ್ತಾ ಇದ್ರೆ ಪಾಠ ಕಲಿಯುವ ಸಭಾಂಗಣ ಅಂತಾರೆ. ಯಾವ ರೀತಿ ಪಾಠ ಕಲಿಯೋದು ಎಂದು ಕಾಮಲೋಕಕ್ಕೆ ಸಂಬಂಧಪಟ್ಟಿರೋದು. ಇದು ಕಾಮಲೋಕಕ್ಕೆ ಸಂಬಂಧಪಟ್ಟಿರ್ಬೇಕಾದ್ರೆ ಪ್ರಕೃತಿಯಲ್ಲಿ ಏನೇ ನಿಯಮಗಳಿದೆಯೋ ಅದನ್ನೆಲ್ಲ ತಿಳಿದುಕೊಂಡು ಅವಳ ಅನುಗುಣವಾಗಿ ಕೆಲಸ ಮಾಡ್ತಾ ಮಾಡ್ತಾ ಅಜ್ಞಾನದಲ್ಲಿ ಇದ್ದುಕೊಂಡು ಸಹ ಅವನು ಪ್ರತಿಯೊಂದನು ಪ್ರಭುತ್ವ ಅಂದ್ರೆ ಯಜಮಾನತ್ವ ತೆಗೆದುಕೊಂತಾನೆ. ಈ ಯಜಮಾನತ್ವ ತೆಗೆದುಕೊಂಡಾಗ ಮಾತ್ರ ಅವನು ಅಲ್ಲಿ ಏನಿದೆ ಜ್ಞಾನ ಅರಿತುಕೊಂತಾನೆ. ಇದನ್ನೇ ಪಾಠ ಕಲಿಯುವ ಸಭಾಂಗಣ ಅಂತಾರೆ. ಇನ್ನು ಮೂರನೇದು ಬಂದು ಆಧ್ಯಾತ್ಮಿಕ ನಿಯಮಗಳಿವೆ ಎಂಬುದನ್ನು ಅರಿತುಕೊಂಡು ಅವುಗಳಿಗೆ ವಿಧೇಯನಾಗಿರಲು ಕಲಿತಿರುವವನು. ಅವನಿಗೆ ಪುನರ್ಜನ್ಮ ಮತ್ತು ಕರ್ಮ ಸಿದ್ಧಾಂತಗಳು ತಿಳಿದಿದೆ. ತನ್ನ ಮತ್ತು ಇತರರ ಆಧ್ಯಾತ್ಮ ಪ್ರಗತಿಯು ಕೆಲವು ನೀತಿ ನಿಯಮಗಳ ಅನುಸಾರವಾಗಿ ನಡೆಯುತ್ತಾನೆ. ಅಂದ್ರೆ ಈ ಮೂರನೇ ಇದ್ರಲ್ಲಿ ಅವನು ಏನ್ ಮಾಡ್ತಾನೆ, ಅವನು ಜ್ಞಾನವನ್ನು ಪಡ್ಕೋಬೇಕು. ಅದಕ್ಕೆ ಜ್ಞಾನ ಸಭಾಂಗಣ ಅಂತ ಹೇಳ್ತಾರೆ. ಈ ಜ್ಞಾನ ಸಭಾಂಗಣದಲ್ಲಿ ಆಧ್ಯಾತ್ಮಿಕ ನಿಯಮಗಳು ಏನೇನಿದೆಯೋ ಅದನ್ನೆಲ್ಲ ತಿಳ್ಕೊಂತಾನೆ. ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ವಿಧೇಯನಾಗಿ ಅಂದ್ರೆ ವಿನಯವಾಗಿ ಪ್ರತಿಯೊಂದು ಕಲಿತಾನೆ. ಅಷ್ಟೇ ಅಲ್ದಿರ ಪುನರ್ಜನ್ಮ ಕರ್ಮ ಸಿದ್ಧಾಂತನೂ ತಿಳ್ಕೊಂತಾನೆ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಏನೇನ್ ಬೇಕೋ ನೀತಿ ನಿಯಮಗಳು ಸಹ ಅನುಸರಿಸ್ಕೊಂತಾನೆ. ಇದಿಷ್ಟು ಅಲ್ಲದಿರ ಪ್ರತಿಯೊಂದನ್ನು ಗ್ರಹಿಸಿಕೊಂಡು ಇಂತಹ ಸಾಧಕನು ಬಾಹ್ಯ ವಸ್ತುಗಳು ಆತ್ಮನ ಸಂಸರಣೆಗೋಸ್ಕರ ಮಾತ್ರ ಅಲ್ಲದೆ ಅವನು ಆತ್ಮನ ಸಂಸರಣೆ ಹೊರಗಡೆ ಮಾತ್ರ ಅಲ್ಲ ಅಂತರಂಗದಲ್ಲಿ ಆಗ್ಬೇಕು ಅಂತ ಅವನು ತಿಳುವಳಿಕೆ ಮಾಡ್ಕೊಂತಾನೆ. ಈ ತಿಳುವಳಿಕೆಯಿಂದ ಅವನು ಜ್ಞಾನದ ಸಭಾಂಗಣ ಅಂತಾರೆ. ಈ ಜ್ಞಾನ ಮೂರು ಸಭಾಂಗಣ. ಇಲ್ಲೇ ಏನಾಯ್ತು, ಮೊದಲನೇದಲ್ಲಿ ಅಜ್ಞಾನ ಸಭಾಂಗಣ, ಎರಡನೇದು ಪಾಠ ಕಲಿಯುವುದು, ಮೂರನೇದು ಜ್ಞಾನ ಪಡ್ಕೊಳ್ಳೋದು. ಈ ಮೂರು ಸಭಾಂಗಣಗಳು ಅಂತ ಬ್ಲಾವತ್ಸ್ವಾಮಿ ಹೇಳ್ತಾರೆ. ಇಷ್ಟೇ ಅಂದ್ರೆ ಇನ್ನೂ ಸ್ವಲ್ಪ ಅದನ್ನ ಈಸಿಯಾಗಿ ಹೇಳ್ತಾ ಇದ್ದಾರೆ. ಈ ಮೂರು ನಮ್ಗೆ ಅರ್ಥ ಆಗೋದು ಕಷ್ಟ ಆಗುತ್ತಾನೋ ಅಂತ ಅಂದ್ಬಿಟ್ಟು ಅದು 4 ಘಟ್ಟಗಳು ಅಂತ ಹೇಳಿದ್ದಾರೆ. ಇದನ್ನೇ ಮೂರನೇದು 4 ಘಟ್ಟಗಳ ರೀತಿ ಹೇಳಿದ್ರು. ಜಾಗೃತಿ ಅಂದ್ರೆ ಎಚ್ಚರ ಸ್ಥಿತಿ, ಸ್ವಪ್ನ ಅಂದ್ರೆ ಸ್ವಪ್ನ ಸ್ಥಿತಿ, ಮೂರನೇದು ಸುಸುಪ್ತಿ ಅಂದ್ರೆ ಗಾಢ ನಿದ್ರಾ ಸ್ಥಿತಿ. ಈ ಮೂರು ಸಾಧಕನು ಅತ್ಯಂತ ಉನ್ನತ ಮಟ್ಟದಲ್ಲಿ ಅವನನ್ನ ಕರೆದುಕೊಂಡು ಹೋದಾಗ ತುರ್ಯಾ ಅವಸ್ಥೆ ಆಗುತ್ತದೆ ಅಥವಾ ತುರ್ಯಾ ಸ್ಥಿತಿ ಆಗುತ್ತದೆ. ಈ ತುರ್ಯಾ ಸ್ಥಿತಿಯನ್ನ ಅವನ ಆಧ್ಯಾತ್ಮಿಕ ಪ್ರಜ್ಞಾ ಸ್ಥಿತಿ ಅಂತ ಹೇಳಿದ್ದಾರೆ. ಈ ರೀತಿ ಆದ್ರೆ ಅರ್ಥ ಮಾಡ್ಕೋಬಹುದು, ಆ ರೀತಿ ಆದ್ರೆ ಅರ್ಥ ಮಾಡ್ಕೋಬಹುದು. ಅದನ್ನ ಬ್ಲಾವತ್ಸ್ವಾಮಿ ಅವರು ಏನ್ ಹೇಳ್ತಾ ಇದಾರೆ, ಮೊದಲನೇ ದಿನ ಜಾಗೃತ ಅಂದ್ರೆ ಎಚ್ಚರ ಸ್ಥಿತಿ ಅಂತ ಹೇಳ್ತಾರೆ. ಎರಡನೇದು ಸ್ವಪ್ನ ಅಂದ್ರೆ ಸ್ವಪ್ನ ಸ್ಥಿತಿ ಅಂತ ಹೇಳ್ತಾರೆ. ಸುಸುಪ್ತಿ ಅಂದ್ರೆ ಗಾಢ ನಿದ್ರಾ ಸ್ಥಿತಿ ಅಂತ ಹೇಳ್ತಾರೆ. 4ನೇದು ತುರ್ಯಾ ಸ್ಥಿತಿ ಅಂತಾರೆ. ಈ ತುರ್ಯಾ ಸ್ಥಿತಿಯನ್ನ ಆಧ್ಯಾತ್ಮಿಕ ಪ್ರಜ್ಞಾ ಸ್ಥಿತಿ ಅಂತ ಕೂಡ ಹೇಳ್ತಾರೆ. ಈ ರೀತಿ 4ನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದುವರಿಬಹುದು ಅಂತ ಈ ಬ್ಲಾವತ್ಸ್ವಾಮಿ ಹೇಳೋದು. ಇದನ್ನೇ ಅವರು ಇದು ಯಾವುದು ಯೋಗಿ ಲೆಟ್ಬಿಟ್ಟಿರೋರು ಇಲ್ಲಿ ಏನ್ ಹೇಳಿದ್ರೆ ಇದನ್ನ ವಿಚಾರ ಮಾಡೋಣ. ಮೊದಲನೇದಾಗಿ ಅಜ್ಞಾನ ಭವನ ಎಂದು ಸ್ಥೂಲ ಲೋಕ. ಇದರಲ್ಲಿ ಹೊರಮೈಗೆ ಸಂಬಂಧಪಟ್ಟ ಹೊಟ್ಟಿನಂತಿರುವ ತಿಳುವಳಿಕೆಯನ್ನು ಮಾತ್ರ ಪಡೆಯಲು ಸಾಧ್ಯ. ಹೊರಗಿನ ಪ್ರಪಂಚದಲ್ಲಿ ಏನೇನಿದೆಯೋ ಆ ತಿಳುವಳಿಕೆ ಮಾತ್ರ ನಮ್ಗೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಯಾವುದು ಮೊದಲನೇದು. ಇದು ಅಜ್ಞಾನ ಭವನ ಅಂತ ಅವರು ಹೇಳಿದ್ರು. ಎರಡನೇ ಭವನದಲ್ಲಿ ಭುವರ್ ಲೋಕ. ಕಾಮಲೋಕಕ್ಕೆ ಉಮೇದುವಾರನು ಅನೇಕ ವಿಷಯಗಳು ತಿಳಿದು ಬರುತ್ತದೆ. ಕಾಮಲೋಕಕ್ಕೆ ಹತ್ತಾಗ ಅವನು ಒಂದೇ, ಈ ಸ್ಥೂಲ ಲೋಕಕ್ಕೂ ಕಾಮಲೋಕಕ್ಕೂ ಒಂದೇ ಹೆಜ್ಜೆ ಇರೋದು, ಅದು ಸೂಕ್ಷ್ಮ. ಇದಕ್ಕಿಂತ ಸ್ಥೂಲದಲ್ಲಿ ಘನವಾಗಿದೆ. ಸೂಕ್ಷ್ಮ ಲೋಕ ಅಂತಂದಾಗ ಕಾಮಲೋಕ, ಅಲ್ಲಿ ಸೂಕ್ಷ್ಮವಾಗಿದೆ. ಎಲ್ಲಾ ವಿಷಯಗಳನ್ನ ಅವನು ಅರ್ಥ ಮಾಡ್ಕೊಂತಾನೆ. ಮತ್ತು ಭುವರ್ ಲೋಕಕ್ಕೆ ಸಂಬಂಧಪಟ್ಟ ಜ್ಞಾನೇಂದ್ರಿಯಗಳು ಉನ್ಮಿಲನವಾದಾಗ ಆಶ್ಚರ್ಯವೋ ಆಶ್ಚರ್ಯ ಆಗುತ್ತದೆ. ಅವ್ನು ಯಾವಾಗ ಸೂಕ್ಷ್ಮ ಆಗ್ತಾ ಬರುತ್ತೋ ಆಗ ಅವನು ಜ್ಞಾನೇಂದ್ರಿಯಗಳು ಉನ್ಮಿಲನವಾದಾಗ ಸಂತೋಷ ಪಡ್ತಾನೆ. ಆಗ ಏನಪ್ಪ ಆಗುತ್ತಂದ್ರೆ ಸ್ಥೂಲ ಲೋಕಕ್ಕಿಂತಲೂ ಎಷ್ಟೋ ಹೆಚ್ಚಾಗಿ ತಿಳುವಳಿಕೆ ಲಭಿಸುತ್ತದೆ. ಅವನಿಗೆ ಬೇಕಾಷ್ಟು ತಿಳುವಳಿಕೆ ಬರುತ್ತದೆ. ಆ ತಿಳುವಳಿಕೆ ಆದಾಗ ಅವನಿಗೆ ಏನಾಗುತ್ತಂದ್ರೆ ಒಂದೊಂದು ಬಾರಿ ತಿಳಿಯಬೇಕಾದನ್ನೆಲ್ಲ ತಿಳಿದನೆಲ್ಲ ಎಂಬ ಭ್ರಾಂತಿ ಬರುವಷ್ಟು ಆಗೋಗುತ್ತೆ. ಅವನಲ್ಲಿ ಭ್ರಮೆ ಬಂದ್ಬಿಡುತ್ತೆ. ಅಲ್ಲಿ ನಾನು ಎಲ್ಲಾ ತಿಳ್ಕೊಂಡ್ಬಿಟ್ಟಿದ್ದೀನಿ. ಏನು ಸ್ಥೂಲ ಲೋಕಕ್ಕೂ ಕಾಮಲೋಕಕ್ಕಿರೋದು ಒಂದೇ ಹೆಜ್ಜೆ. ಎಷ್ಟು ಒಂದೇ ಹೆಜ್ಜೆ ಅಂದಾಗ ಸ್ವಲ್ಪ ಸೂಕ್ಷ್ಮ. ಅವನು ಸೂಕ್ಷ್ಮದ ಸೂಕ್ಷ್ಮ ಸ್ಥಿತಿಗೆ ಹೋಗಿಲ್ಲ, ಆದ್ರೂ ಅಲ್ಲಿ ಭ್ರಾಂತಿಗೆ ಸಿಕ್ಕಾಕೊಂಡು ಏನ್ ಹೇಳ್ತಾ ಇದ್ದಾನೆ, ನಾನು ಎಲ್ಲಾ ತಿಳ್ಕೊಂಡ್ಬಿಟ್ಟೆ ಅಂತಾನೆ. ಆಗ ನನ್ನಲ್ಲಿ ಪ್ರಜ್ಞೆ ವಿಕಾಸವಾಯ್ತು ಅಂತ ಅಂದ್ಕೊಂಡ್ಬಿಡ್ತಾನೆ. ಖಂಡಿತವಾಗಿ ಅದಾಗಿರಲ್ಲ.
ಆಮೇಲೆ ಅವನು ಅಂದ್ಕೊಂತಾನೆ ಈ ತಿಳುವಳಿಕೆ ವಿಸ್ತಾರ ಆಗುವುದು ಬರೀ ಟೊಳ್ಳುತನ ಅಂತ ತಿಳ್ಕೊಂತಾನೆ. ಆಗ ಅವನ ಅರಿವು ಬರುತ್ತೆ, ಅಲ್ಲಿ ಟೊಳ್ಳುತನ ಅಂತ ತಿಳ್ಕೊಂತಾನೆ. ಆಗ ಅವನು ಎಚ್ಚರಿಕೆ ಬರುತ್ತೆ, ಅಯ್ಯೋ ನಾನು ಏನೋ ಅಂದ್ಕೊಂಡೆ, ಏನೋ ಆಗೋಯ್ತು ಅಂತ ಅಂದ್ಕೊಂಡು ಅವನು ಸಮಾಧಾನ ತಿಳಿಸ್ಕೊಂತಾನೆ. ಅದಾದ್ಮೇಲೆ ಆದರೆ ಮೌನವಾಣಿಯು ಈ ಲೋಕದಲ್ಲಿರುವ ಪ್ರತಿಯೊಂದು ಹೂವಿನ ಕೆಳಗೆ ಒಂದೊಂದು ಆಶೆ ಎಂಬ ಸರ್ಪವು ಮಲಗಿದೆ ಎಂಬುದಾಗಿ ಎಚ್ಚರ ಕೊಡ್ತಾರೆ. ಅದೇ ಇಂತಹ ಕೆಳಮಟ್ಟದ ಆಶೆಯನ್ನು ಉಮೇದುವಾರನು ಕೊಲ್ಲುವವರೆಗೂ ಆ ಸಂಬಂಧವಾದ ಉತ್ಕಾಂಕ್ಷೆಯು ಮೂಡುವುದಿಲ್ಲ ಅಂತ ಹೇಳ್ತಾರೆ. ಯಾವ್ದಿಲ್ಲಿ ಉಮೇದುವಾರನಿಗೆ ಏನಪ್ಪ ಇಷ್ಟೊಂದು ಸರ್ಪ ಅಂತ ಹೇಳ್ತಾರೆ. ಒಂದೊಂದು ಭವನದ ಕೆಳಗೆ ಒಂದೊಂದು ಸರ್ಪ ಇದೆ ಅಂತಾರೆ. ಯಾವ್ದಪ್ಪ ಸರ್ಪ ಅಂತಂದ್ರೆ ನಮ್ಮಲ್ಲಿ ಆಸೆ ಮತ್ತೆ ಅಹಂಭಾವ ಎನ್ನುವುದು ಸರ್ಪಾನೇ, ಬೇರೆ ಇನ್ಯಾವುದೂ ಅಲ್ಲ. ಇವೆರಡೂನೇ ನಮ್ಗೆ ಸರ್ಪವಾಗಿ ಸುತ್ತಕೊಂಡಿರೋದು. ಅಂದ್ರೆ ಒಂದು ಕಡೆ ಸ್ವಲ್ಪ ಬೆಳವಣಿಗೆ ಆಯ್ತು ಅಂದ್ರೆ ಅಹಂಕಾರ ಬಂದ್ಬಿಡುತ್ತೆ, ಮತ್ತೆ ಆಸೆ, ಇವೆರಡೂ ಸೇರ್ಕೊಂಡ್ರೆ ನಮ್ಗೆ ಸರ್ಪದ ರೂಪದಲ್ಲಿ ಕಾಡ್ತಾ ಇರುತ್ತದೆ. ಇದನ್ನ ನಾವು ಬಿಟ್ಟೋದಾಗ ಮಾತ್ರ ಮೇಲೆ ಉನ್ನತ ಮಟ್ಟಕ್ಕೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಉದಾಹರಣೆಗಾಗಿ ಸ್ವಾರ್ಥದಿಂದ ಕೂಡಿದ ಪ್ರೇಮದಲ್ಲಿ ಸ್ವಾರ್ಥವನ್ನು ಮೂಲೋತ್ಪಟನ ಮಾಡಿ ನಿಷ್ಕಾಮ ಪ್ರೇಮ ಎಂದರೆ ಪ್ರೇಮ ಪಾತ್ರ ಹಿತವನ್ನೇ ಲಕ್ಷ್ಯದಲ್ಲಿ ಇಟ್ಟುಕೊಂಡಿರುವ ಪರಿಶುದ್ಧವಾದ ಪ್ರೇಮ ಭಾವನೆ ಬೆಳೆಸಿಕೊಳ್ಳಬೇಕಾಗುತ್ತದೆ. ನೋಡಿ ಅವರು ಉತ್ತರ ಹೇಳ್ತಾ ಇದಾರೆ, ನಾವು ಏನಪ್ಪಾ ಅಂತಂದ್ರೆ ಯಾವಾಗ ಅಹಂಭಾವ ಮತ್ತೆ ಆಸೆನ ಕೊಲ್ಲುತ್ತೀವೋ ಆಗ ನಮ್ಗೆ ಸ್ವಾರ್ಥದಿಂದ ಕೂಡಿದ ಪ್ರೇಮನ ಮೂಲೋತ್ಪಟನ ಮಾಡಿ ಸ್ವಾರ್ಥ ತ್ಯಾಗ ಮಾಡ್ತೀವಿ. ಆಗ ಸ್ವಾರ್ಥ ತ್ಯಾಗ ಮಾಡಿದಾಗ ನಿಷ್ಕಾಮ ಪ್ರೇಮ ಆಗುತ್ತದೆ. ನಿಷ್ಕಾಮ ಪ್ರೇಮ ಆದಾಗ ಏನಾಗುತ್ತೆ, ಅದು ನಿಷ್ಕಾಮ ಪ್ರೇಮ ಆದಾಗ ಫಲಾಪೇಕ್ಷೆ ಇಲ್ದ್ರೆ ನಾವು ಕೆಲಸ ಮಾಡ್ತೀವಿ. ಆಗ ಆ ಪ್ರೇಮ ಭಾವನೆ ಬೆಳೆಸಿಕೊಳ್ಳಬೇಕಾಗುತ್ತದೆ. ಇಂತಹ ಉನ್ನತ ಮಟ್ಟದ ದೈವಿಕ ಪ್ರೇಮವು ಈ ಮಾರ್ಗದಲ್ಲಿನ ಪ್ರಗತಿ ಮೂಲಾಧಾರವಾದದ್ದು. ಇದು ಈ ಪ್ರಗತಿನ ಮುಂದೆ ಬರ್ಬೇಕು ಅಂದ್ರೆ ನಮ್ಗೆ ಪ್ರೇಮ ಒಂದೇ ಮೂಲಾಧಾರ. ಪ್ರೇಮ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಪ್ರೇಮನ ಎಷ್ಟೆಷ್ಟು ನಾವು ನಿಸ್ವಾರ್ಥದಿಂದ ಅಳವಡಿಸ್ಕೊಂತೀವೋ ಅಷ್ಟೆಷ್ಟು ನಾವು ಮುಂದುವರಿತೀವಿ. ಜೊತೆಗೆ ನಿಷ್ಕಾಮ ಪ್ರೇಮನೂ ಆಗಿರ್ಬೇಕು. ಒಂದ್ ಕಡೆ ನಿಸ್ವಾರ್ಥ ಇರ್ಬೇಕು, ಇನ್ನೊಂದು ನಿಷ್ಕಾಮ, ಫಲಾಪೇಕ್ಷನೂ ಇರಬಾರ್ದು, ಸ್ವಾರ್ಥನೂ ಇರಬಾರ್ದು. ಮತ್ತು ಅತ್ಯಾಗತವಾದ ಬೆಳೆಸಿಕೊಳ್ಳಬೇಕಾದ ಇಂತಹವನ್ನು ಪ್ರೀತಿಸಿದರೆ ನನಗೆ ಎಂತಹ ಪ್ರಯೋಜನ ಪಡೆಯಬಹುದು. ಮತ್ತೆ ಇಲ್ಲಿ ಏನಾಗುತ್ತೆ, ಕೆಳಗಿನ ಮಟ್ಟದಲ್ಲಿ ನಾವು ಬೆಳವಣಿಗೆ ಆಗ್ತಾ ಆಗ್ತಾ ಸ್ವಾರ್ಥದಿಂದ ಕೂಡಿರ್ತೀವಲ್ಲ, ಇಂಥವನ್ನ ಪ್ರೀತಿಸಿದ್ರೆ ನಮ್ಗೆ ಏನ್ ಪ್ರಯೋಜನ, ಇಂಥದನ್ನ ತೆಗೆದುಕೊಂಡ್ರೆ ನಮ್ಗೆ ಏನ್ ಪ್ರಯೋಜನ, ಈ ರೀತಿ ನಮ್ಮಲ್ಲಿ ದೋಷ ಬರ್ತಾ ಇರುತ್ತೆ. ಅದಕ್ಕೆ ಹೇಳ್ತಾರೆ, ಇಂಥವನ್ನ ಪ್ರೀತಿಸಿದ್ರೆ ನನಗೆ ಎಂತಹ ಪ್ರಯೋಜನ ಪಡೆಯಬಹುದು ಎಂಬ ಪ್ರೇಮವು ದೂಷ್ಯವಾದದ್ದು. ಅಂದ್ರೆ ಇದೆಲ್ಲ ದೋಷವಾದದ್ದು, ಇದೆಲ್ಲನೂ ನಮ್ಮ ದೋಷಗಳು ಇವೆಲ್ಲನೂ. ಇಂತಹ ಹಿತವನ್ನು ಚಿಂತಿಸತಕ್ಕ ನಿಸ್ವಾರ್ಥ ಪ್ರೇಮವು ದೈವಿಕವಾದದ್ದು. ಇಂಥದನ್ನೆಲ್ಲ ಪಕ್ಕಕ್ಕಿಟ್ಟು ನಾವು ನಿಸ್ವಾರ್ಥ ಪ್ರೇಮವನ್ನ ಅಳವಡಿಸ್ಕೊಂಡಾಗ, ಜೀವನದಲ್ಲಿ ಬೆಳೆಸ್ಕೊಂಡಾಗ ಮಾತ್ರನೇ ಅದು ದೈವಿಕವಾದದ್ದು, ಅದು ದೈವ ಪ್ರೇಮ ಅಥವಾ ವಿಶ್ವ ಪ್ರೇಮ ಆಗೋದಕ್ಕೆ ಸಾಧ್ಯ ಆಗುತ್ತದೆ. ಅಂತಹ ಶುದ್ಧ ಪ್ರೇಮವನ್ನು ಬೆಳೆಸಿಕೊಳ್ಳಬೇಕು. ಏಕೆಂದರೆ ಅಂತಹ ಪ್ರೇಮವು ತನ್ನನ್ನು ಪೂರ್ತಿ ಮರೆತು ಸಂಬಂಧಪಟ್ಟವರ ಹಿತವನ್ನೇ ಮಾತ್ರ ಚಿಂತಿಸುತ್ತಾ ಇರುತ್ತದೆ. ಇದು ಮುಖ್ಯವಾಗಿರೋದು. ನಮ್ಗೆ ಬೇಕಾಗಿರೋದೆ ನಾವು ಚಿಂತನೆ ಮಾಡೋದಲ್ಲ, ಇತರರನ್ನು ಚಿಂತನೆ ಮಾಡೋದೇ ಇರೋದು ಥಿಯಾಸಫ್ ಏನ್ ಹೇಳೋದು, ಪರೋಪಕಾರ ಬುದ್ಧಿನೇ ನಮ್ಗೆ ಬೇಕಾಗಿರೋದು. ಆ ಪರೋಪಕಾರ ಬುದ್ಧಿ ನಮ್ಮಲ್ಲಿ ಇಲ್ದೇ ಇದ್ರೆ ನಾವು ಒಂದು ಹೆಜ್ಜೆ ಮುಂದಿಡಕ್ಕಾಗಲ್ಲ. ಇದಕ್ಕೆ ಏನ್ ಬೇಕು, ಪ್ರತಿಯೊಬ್ಬರನ್ನೂ ನಾವು ಪ್ರೀತಿಯಿಂದ ನೋಡ್ಬೇಕು, ಪ್ರತಿಯೊಬ್ಬರನ್ನು ಪ್ರೇಮದಿಂದ ನೋಡ್ಬೇಕು. ಅದಕ್ಕೆ ಸ್ವಲ್ಪ ಇಲ್ಲಿ ವಿಚಾರ ಹೇಳ್ತಾರೆ. ಪ್ರೇಮವು ನಿಜಕ್ಕೂ ಅಗ್ನಿಯಂತೆ ವೈಯಕ್ತಿಕವಾಗಿ ಪ್ರೀತಿಯ ಮಾನವರಲ್ಲಿ ಆಶೆಯಾಗಿ ಭಾವ ಉತ್ಕರ್ಷವಾಗಿ ಜ್ವಾಲೆಯನ್ನು ಹೊತ್ತಿಸುತ್ತದೆ. ಯಾಕೆ ಹೇಳ್ತಾ ನೋಡಿ, ಈ ಪ್ರೇಮ ಅನ್ನೋದು ಒಂದು ಅಗ್ನಿ ಇದ್ದಂತೆ. ಈ ಅಗ್ನಿ ಒಬ್ಬೊಬ್ಬ ಮನುಷ್ಯನಲ್ಲಿಯೂ ಪ್ರೀತಿಯಾಗಿ ಮಾನವನ ಆಸೆ ರೂಪವಾಗಿ ಭಾವ ಉತ್ಕರ್ಷಗಳು, ಭಾವನೆಗಳು, ಆಲೋಚನೆಗಳು ಬೇಗ ಬೇಗ ಅದು ಒಂದು ಜ್ವಾಲೆ ಆಗಿ ಪರಿವರ್ತನೆ ಆಗುತ್ತದಂತೆ. ಅಷ್ಟೇ ಅಲ್ದಿರ ವಿಶ್ವ ಪ್ರೇಮವು ಮಾನವರಲ್ಲಿ ಪ್ರತಿಭೆ ಹಾಗೂ ವೀರ್ಯವನ್ನು ಜ್ವಾಲೆಯಾಗಿ ಹೊತ್ತಿಸುತ್ತದೆ. ಯಾವಾಗ ಇದೇನಾಯ್ತು, ಈ ಭಾವನೆಗಳಿಂದ ಇಲ್ಲಿ ಜ್ವಾಲೆ ಉತ್ಪತ್ತಿ ಆಯ್ತು ಕೆಳಗಿನ ಮಟ್ಟದಲ್ಲಿ, ಅದೇ ಜ್ವಾಲೆ ಉನ್ನತ ಮಟ್ಟದಲ್ಲಿ ವಿಶ್ವ ಪ್ರೇಮ ಆದಾಗ ಪ್ರತಿಭೆ ಮತ್ತು ವೀರ್ಯವತ್ತವಾಗಿ ಕೆಲಸ ಮಾಡ್ತದೆ. ಅಂದ್ರೆ ಶಕ್ತಿ ರೂಪವಾಗಿ ಆ ಪ್ರೇಮ ಶಕ್ತಿ ಕೆಲಸ ಮಾಡುತ್ತೆ. ತನ್ನನ್ನೊಬ್ಬನ್ನೆಲ್ಲ ಉದ್ಧಾರ ಮಾಡೋದು ವಿಶ್ವ ಪ್ರೇಮ ಬಂದಾಗ ಇಡೀ ವಿಶ್ವವನ್ನೇ ಉದ್ಧಾರ ಮಾಡುತ್ತೆ. ಅಂತ ಶಕ್ತಿಯನ್ನ ಆ ಜ್ವಾಲೆಯಿಂದ ಬರುತ್ತೆ. ಯಾವ ಜ್ವಾಲೆಯಿಂದ? ಪ್ರೇಮದ ಮಾನವರಲ್ಲಿ ಪ್ರತಿಭೆಯನ್ನು ಮತ್ತು ವೀರ್ಯದ ಜ್ವಾಲೆಯನ್ನು ಹೊತ್ತಿಸುತ್ತದೆ. ಈ ರೀತಿ ಅದು ಹೊತ್ತಿಸಿದಾಗ ಆಗ ಪ್ರತಿಯೊಬ್ಬರಲ್ಲೂ ಇರುವ ಉನ್ನತಾತ್ಮನ ದರ್ಶನದಿಂದಾಗಿ ಅಂತರಾಳದಿಂದ ಚಿಮ್ಮಿ ಹೊರ ಹೊಮ್ಮುತ್ತದೆ. ಯಾವ ವಿಶ್ವ ಪ್ರೇಮ ಒಬ್ಬೊಬ್ಬ ಮನುಷ್ಯನು ತನ್ನ ಜೀವನ ಅಳವಡಿಸ್ಕೊಂತಾನೋ ಆ ಪ್ರೇಮ ಏನಾಗುತ್ತೆ ಅಂದ್ರೆ ಅಂತರಾಳದಲ್ಲಿ ಚಿಮ್ಮಿ ಹೊರ ಬರುತ್ತದೆ. ಯಾಕೆ ಬರುತ್ತಪ್ಪ ಅಂದ್ರೆ ಉನ್ನತಾತ್ಮನ ದರ್ಶನವಾಗಿರುತ್ತದೆ ಅಲ್ಲಿ.
ಅಲ್ಲಿ ಉನ್ನತಾತ್ಮ ದರ್ಶನ ಆಗಿರೋದ್ರಿಂದ ಅವನ ಅಂತರಾಳದಲ್ಲಿ ಪ್ರೇಮ ಚಿಮ್ಮಿ ಹೊರ ಬರುತ್ತದೆ. ಅದೇ ವಿಶ್ವ ಪ್ರೇಮ ಅಂತ ಹೇಳ್ತಾರೆ. ಇಂಥ ವಿಶ್ವ ಪ್ರೇಮವನ್ನು ಈ ಆದರ್ಶನು ಒಮ್ಮೆ ಸಾಧಿಸಿ ಪಡೆದರೆ ಅದು ಈ ಪ್ರಪಂಚದ ಜೀವಿಗಳನ್ನೆಲ್ಲವೂ ಪ್ರೇಮಿಸಲು ಪ್ರಚೋದನೆ ಮಾಡುತ್ತದೆ. ಆಗ ಒಬ್ಬೊಬ್ಬರನ್ನು ನಾವು ಪ್ರೇಮದಿಂದ ನೋಡ್ತೀವಿ, ಪ್ರತಿಯೊಬ್ಬ ಜೀವಿಯನ್ನು ಪ್ರೇಮಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇಂತಹ ಪ್ರೇಮವನ್ನು ಅಳವಡಿಸ್ಕೊಂಡಾಗ ಮಾತ್ರ ನಿಜವಾದ ಪ್ರೇಮ, ಇದೇ ಪವಿತ್ರವಾದ ಪ್ರೇಮ ಅಂತ ಹೇಳ್ತಾರೆ. ಇಂಥ ಪವಿತ್ರ ಪ್ರೇಮ ಅಂತಂದಾಗ ಪರಿಶುದ್ಧವಾದ ಜೀವನ ಇರಬೇಕು ಅಲ್ಲಿ. ಅದು ಯಾವಾಗ ಇದು ವಿಶಾಲವಾದ ಪ್ರಜ್ಞೆ ಬೆಳೆಸ್ಕೋಬೇಕು, ಜೊತೆಗೆ ತ್ರಯ ಅಂದ್ರೆ ಗುಣಗಳಿಗೆ ಅತೀತವಾಗಿರ್ಬೇಕು. ಈ ಮೂರು ಅಳವಡಿಸ್ಕೊಂಡಾಗ ಅವನು ಉನ್ನತ ಮಟ್ಟ ಏರೇ ಹೇಳ್ತಾನೆ, ಅಂದ್ರೆ ವಿಶ್ವಕ್ಕೆ ಹತ್ತೆ ಹತ್ತಾನೆ. ಆಗ ವಿಶ್ವ ಪ್ರೇಮವನ್ನು ಅಳವಡಿಸ್ಕೊಂಡಾಗ ಎಲ್ಲೆಲ್ಲೂ ಪ್ರೇಮಮಯ ಜೀವನವನ್ನೇ ನೋಡ್ಬೋದು. ಕಾಮಲೋಕದ ಮಾಯಾ ಭ್ರಾಂತಿಯಿಂದ ಕೂಡಿದ್ದು ಎಂಬುದಾಗಿ ಪ್ರತೀತಿ ಇದೆ. ಇನ್ನು ಹೇಳ್ತಾ ಇದ್ರೆ ಇಲ್ಲಿ, ಈಗ ವಿಶ್ವ ಪ್ರೇಮದ ಬಗ್ಗೆ ಹೇಳಿದ್ವಿ, ಈ ಪ್ರೇಮದ ಬಗ್ಗೆ ಹೇಳಿದ್ವಿ, ಎಲ್ಲ ಆಗಿದ್ರು ಕೂಡ ನಾವು ಇನ್ನೂ ಮಾಯಾ ಭ್ರಾಂತಿಯಲ್ಲೇ ಇದ್ದೀವಿ ಅಂತ ಇದ್ದೇವೆ. ಎಲ್ಲಿ ನಾವು ಮಾಯಾ ಭ್ರಾಂತಿ ಇರೋದು? ಕಾಮಲೋಕದಲ್ಲಿ ಅದು ಪ್ರತೀತಿ ಇದೆ. ಅದ್ಯಾಗೋ ಅದು ಸ್ಥೂಲ ಲೋಕಕ್ಕಿಂತಲೂ ಒಂದು ಹೆಜ್ಜೆ ಸತ್ಯಕ್ಕೆ ಹತ್ತಿರವಾಗಿದೆ. ನೋಡಿ, ಇಲ್ಲಿ ಒಂದು ಪಾಯಿಂಟ್ ಬಂತು. ಏನಪ್ಪಾ ಅಂತಂದ್ರೆ, ಈ ನಾವು ಯಥಾರ್ಥ ಸತ್ಯಕ್ಕೆ ಹೋಗ್ಬೇಕಾದ್ರೆ ಈ ಸ್ಥೂಲ ಲೋಕದಲ್ಲಿ ನಾವು ಯಥಾರ್ಥ ಸತ್ಯ ಕಂಡುಕೋಬೇಕಂದ್ರೆ ಸಾಧ್ಯವಿಲ್ಲ. ಆದ್ರೆ ಒಂದು ಹೆಜ್ಜೆ ನಾವು ಕಾಮಲೋಕಕ್ಕೆ ಹತ್ತಿದ್ರೆ ಅಲ್ಲಿ ಸತ್ಯಕ್ಕೆ ಒಂದು ಹೆಜ್ಜೆ ಮುಂದುವರೆದಂಗಾಯ್ತು. ಅಂದ್ರೆ ನಾವು ಮೂಲ ಚೇತನದಿಂದ ಬಂದಿದ್ದೀವಿ, ಮೂಲ ಚೇತನಕ್ಕೆ ಹೋಗ್ಬೇಕು ಅಂದ್ರೆ ಸುಮಾರು ಹೆಜ್ಜೆಗಳು, ಅಂದ್ರೆ 7 ಹೆಜ್ಜೆಗಳು ಬೇಕಾಗುತ್ತದೆ. ಆ 7 ಹೆಜ್ಜೆಗಳು ಅಂದ್ರೆ ಮೊದಲನೇದು ಕಾಮಲೋಕದ ಹೆಜ್ಜೆ, ಆಮೇಲೆ ರೂಪಲೋಕಕ್ಕೆ ಒಂದು ಹೆಜ್ಜೆ, ಅರೂಪಲೋಕಕ್ಕೆ ಒಂದು ಹೆಜ್ಜೆ. ಈ ರೀತಿ ಸತ್ಯಕ್ಕೆ ನಾವು ಹತ್ರ ಹಾಕ್ತಾ ಹೋಗ್ತೀವಿ. ಈ ರೀತಿ ಆಗ್ಬೇಕಾದ್ರೆ ಮೊದಲನೇದು ಸತ್ಯವನ್ನು ಗ್ರಹಿಸಬೇಕಾದ್ರೆ ಒಂದು ಹೆಜ್ಜೆ ನಾವು ಮುಂದುವರೆದಿದ್ದೀವಿ. ಆದ್ಯಾಗೋ ಹೊಸಬರು ಆ ಲೋಕದಲ್ಲಿ ಬಹು ಜಾಗೃತಿಯಾಗಿ ಭ್ರಾಂತಿಗೆ ಒಳಗಾಗುವುದುಂಟು. ಎಷ್ಟೇ ತಿಳ್ಕೊಂಡ್ರು ಏನೇ ಮಾಡಿ ಹೊಸಬ್ರಾದವ್ರಿಗೆ ಅಲ್ಲಿ ಭ್ರಾಂತಿಗೆ ಸಿಕ್ಕಾಕೊಂತಾರೆ, ಮಾಯಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ ಬೇಗನೆ. ಇದಕ್ಕೆ ಕಾರಣ ಅಂತವ್ರು ಇನ್ನೂ ಸಹಿಸ ಅವಸ್ಥೆಯಲ್ಲೇ ಇದ್ದಾರೆ, ಅವರು ನಿದ್ರಾವಸ್ಥೆಯಲ್ಲೇ ಇದ್ದಾರೆ. ಯಾಕಪ್ಪ ಇದು ಈ ತರ ಆಗುತ್ತೆ ಅಂದ್ರೆ, ಮರಣಾನಂತರ ತಕ್ಷಣ ಅವ್ರಿಗೆ ಅಲ್ಲಿ ಬೆಳವಣಿಗೆ ಆಗೋದು, ಅಂದ್ರೆ ಅಲ್ಲಿ ನೋಡೋಕೆ ಸಾಧ್ಯವಿಲ್ಲ. ಯಾಕೆ ನೋಡಕ್ ಸಾಧ್ಯ ಅಂದ್ರೆ, ಇನ್ನೂ ಆ ಕಾಮಲೋಕದ ಈ ಸ್ಥೂಲ ಲೋಕದ ಪ್ರಜ್ಞೆಲ್ಲೇ ಇರೋದ್ರಿಂದ ಆ ಕಾಮಲೋಕ ಪ್ರಜ್ಞೆ ಅವ್ರ ಹತ್ತಿರಲ್ಲ. ಆದ್ರಿಂದ ಅವರು ನಿದ್ರಾವಸ್ಥೆಯಲ್ಲಿ ಇರ್ತಾರೆ. ಆ ನಿದ್ರಾವಸ್ಥೆಯಲ್ಲಿ ಇರೋದ್ರಿಂದ ಅವ್ರಿಗೆ ಏನಾಗ್ತದೆ, ಎಲ್ಲಾ ಮಾಯವಾಗೇ ಇದೆ, ಎಲ್ಲವೂ ಭ್ರಾಂತಿಯಲ್ಲೇ ಒಳಗಾಗಿದೆ. ನಾನು ಇನ್ನೂ ಸ್ಥೂಲ ಲೋಕದಲ್ಲೇ ಇದ್ದೀನಿ, ನನ್ಗೆ ಮರಣ ಅನ್ನೋದು ಬಂದಿಲ್ಲ, ನಾ ಸ್ಥೂಲ ಲೋಕದಲ್ಲೇ ಇದ್ದೀನಿ, ಸ್ಥೂಲ ಲೋಕ ಜೀವನ ನಡೆಸ್ತಾ ಇದ್ದೀನಿ ಇದನ್ನ ಆ ಭಾವನೆ ಅವನು ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾನೆ. ಮಗು ಬೆಳೆಯುತ್ತಾ ಬಂದಂತೆಲ್ಲ ಈ ಲೋಕದ ವಿಷಯವನ್ನು ಹೇಗೆ ಕರಾರುವಾಗದು ತಿಳಿದುಕೊಳ್ಳಬಲ್ಲನೋ, ಹಾಗೆಯೇ ಆ ಲೋಕದೂ ಸಹ ಪ್ರಜ್ಞೆಯನ್ನು ಬೆಳೆದಂತೆಲ್ಲ ಸತ್ಯವನ್ನು ಹೆಚ್ಚು ಹೆಚ್ಚಾಗಿ ಗ್ರಹಿಸಬಲ್ಲನು. ಇದು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ, ಯಾವಾಗ ಒಂದು ಮಗು ಬೆಳೆದಂತೆಲ್ಲ ಅಂತಂದ್ರೆ, ಯಾರು ಸಾಧಕನಾಗಿರ್ತಾನೋ ಅವನು ಸ್ಥೂಲ ಲೋಕದ ಬಿಟ್ಟು ಕಾಮಲೋಕ ಪ್ರಜ್ಞೆ ಹತ್ತಬೇಕು ಅಂತಂದಾಗ ಅವನ ಪ್ರಜ್ಞೆಯನ್ನ ಸತ್ಯವನ್ನು ಹೆಚ್ಚು ಹೆಚ್ಚು ಗ್ರಹಿಸಬಲ್ಲದು. ಅಂದ್ರೆ ಒಂದೊಂದು ಹೆಜ್ಜೆನು ಮುಂದುವರೆದ ಅಂತಾಯ್ತು. ಆಗ ಅವನು ಏನಾಯ್ತು, ಬೆಳವಣಿಗೆಯಲ್ಲಿ ತೀವ್ರವಾಗುತ್ತಾ ಬಂತು. ಕಾಲಕ್ಕೆ ಮುಂಚಿತವಾಗಿ ಅದರಲ್ಲಿ ವ್ಯವಹರಿಸಲು ಉದ್ದೇಶ ಪ್ರಯತ್ನ ಮಾಡತಕ್ಕ ನಾವು ತಪ್ಪು ಹೆಜ್ಜೆ ನೀಡುವುದು ಸ್ವಾಭಾವಿಕ. ಯಾವಾಗ ನಾವು ಪ್ರತಿಯೊಂದು ತಿಳ್ಕೊಂಡು ಹೆಜ್ಜೆ ಇಟ್ರೆ ಮುಂದುವರೆದ್ರೆ ಪರವಾಗಿಲ್ಲ, ಅದು ಕಾಮಲೋಕ ಪ್ರಜ್ಞೆನೇ ಅರ್ಥ ಮಾಡ್ಕೊಳ್ತೀರಾ, ನಾವು ತಪ್ಪು ಹೆಜ್ಜೆ ಇಟ್ರೆ ಏನಾಗ್ತದ್ವಿ, ಅಲ್ಲಿ ಮಾಯಾಜ್ವಾರ ಸಿಕ್ಕಾಕೊಂತಾ ಇದೀವಿ. ಮತ್ತು ಅದು ಮಾಯಾಜ ಒಂದೇ ಅಲ್ಲ, ಅಲ್ಲಿ ಸ್ವಾಭಾವಿಕವಾಗಿ ಏನಾಗ್ತದೆ, ಭ್ರಾಂತಿಗೆ ಒಳಗೆ ಬರ್ತಾ ಇದೀವಿ. ಇದಕ್ಕೆ ನಾವು ಏನ್ ಬೇಕು, ನಮ್ಗೆ ಜಾಗರೂಕತೆಯಿಂದ ಇರ್ಬೇಕು, ಎಚ್ಚರಿಕೆಯಿಂದ ಇರ್ಬೇಕು ಅಂತ ಹೇಳ್ತಾರೆ. ಅಲ್ಲದೆ ಈ ಲೋಕದಲ್ಲಿ ವ್ಯವಹರಿಸುವ ತಮ್ಮ ಶಕ್ತಿ ವಿಷಯವನ್ನು ಬೆಳೆಸಿಕೊಳ್ಳಲು ಪ್ರಯತ್ನ ಪಡತಕ್ಕ ಶಿಷ್ಯರಿಗೆ ನುರಿತ ಅನುಭವಶಾಲಿಗಳಂತಹ ಮಾರ್ಗದರ್ಶನವಿಲ್ಲದಿದ್ದರೆ ಅಂತವರು ಕೂಡ ಅಪಾಯಕ್ಕೆ ಒಳಗಾಗುತ್ತಾರೆ. ಅದಕ್ಕೆ ಹೇಳ್ತಾರೆ, ಕಾಮಲೋಕ ಪ್ರಜ್ಞೆ ಹತ್ತಬೇಕು ಅಂದ್ರೆ ನುರಿತ ಅನುಭವಿಗಳು ಅಂದ್ರೆ ವೃದ್ಧ ಶಿಷ್ಯರು ಇರ್ತಾರೆ. ಈ ಸಾಮಾನ್ಯ ಶಿಷ್ಯರಿಗೆ ಅವ್ರಿಗೆ ತರಬೇತಿ ಕೊಡ್ತಾರೆ. ಅವ್ರು ತರಬೇತಿ ಕೊಟ್ಟಾಗ ಮಾತ್ರ ಅಲ್ಲಿ ಹೋಗೋದಕ್ಕೆ ಸಾಧ್ಯ ಆಗುತ್ತದೆ. ಇದು ಯಾವ ರೀತಿ ಕೊಡ್ತಾರೆ ಅಂತಂದ್ರೆ, ಯಾವಾಗ ನಿದ್ರಾ ಕಾಲದಲ್ಲಿ ನಿದ್ರೆ ಮಾಡ್ತಾಗ ಕಾಮಲೋಕದಲ್ಲಿ ಕಾಮಶರೀರದಲ್ಲಿ ಹೋಗಿ ಅಲ್ಲಿ ಸೇವೆ ಸಹಾಯ ಮಾಡ್ಬೇಕು. ಸೇವೆ ಸಹಾಯ ಒಂದೇ ಅಲ್ಲ, ಅಲ್ಲಿ ಶಿಕ್ಷಣ ಪಡ್ಕೋಬೇಕು. ಆ ಶಿಕ್ಷಣ ಎಲ್ಲ ಪಡ್ಕೋಬೇಕು ಅಂದ್ರೆ ಅಲ್ಲಿ ಅವನ್ನ ವೃದ್ಧ ಶಿಷ್ಯರು ಕರ್ಕೊಂಡೋಗಿ ಈ ರೀತಿ ಮಾಡ್ಬೇಕು, ಈ ರೀತಿ ಇರ್ಬೇಕು, ಈ ರೀತಿ ಹೇಳ್ಬೇಕು, ಯಾರು ಸಹಾಯ ಮಾಡ್ಬೇಕು, ಯಾರು ಸೇವೆ ಮಾಡ್ಬೇಕು, ಅಲ್ಲಿ ಬೋಧನೆಗಳೇನು, ಅವರೆಲ್ಲ ಇವ್ರಿಗೆ ಬೋಧನೆ ಕೊಟ್ಟಾಗ ಅದನ್ನೆಲ್ಲ ಇವ್ನು ಪಡ್ಕೊಂಡು ಮುಂದುವರಿತಾನೆ. ಆ ರೀತಿ ಅನುಭವಶಾಲೆಯಿಂದ ಪಡ್ಕೊಂಡ್ರೆ ಮಾತ್ರ ಅಲ್ಲಿ ಮಾಯಕ್ಕೆ ಸಿಕ್ಕಾಕೊಳ್ಳಲ್ಲ, ಇಲ್ಲಾಂದ್ರೆ ಮಾಯಕ್ಕೆ ಸಿಕ್ಕಾಕೊಂತೀವಿ ಅಂತ ಹೇಳ್ತಾರೆ. ಯಾರು ಕಾಮಲೋಕದಲ್ಲಿಯೂ ಮತ್ತು ಅದಕ್ಕಿಂತ ಉನ್ನತ ಮಟ್ಟದ ಸೇವೆ ಸಲ್ಲಿಸತಕ್ಕ ದಕ್ಷರಾದ ಕೆಲಸಗಾರರಾಗಬೇಕು ಎಂಬುವಂತವರು ಪರೀಕ್ಷೆಗೆ ಒಳಪಡಿಸಿ ಅತ್ಯಾಘಾತವಾದ ಶಿಕ್ಷೆಯನ್ನು ಕೊಡಬಹುದು.
ಯಾವ ರೀತಿ ಹೇಳ್ತಾರೆ ನೋಡಿ, ಯಾರು ಕಾಮಲೋಕದ ದಕ್ಷತೆಯಿಂದ ಕೆಲಸ ಅಂದ್ರೆ ಅವರು ಪ್ರಾಮಾಣಿಕವಾದ ಕೆಲಸ ಮಾಡ್ಬೇಕು ಅಂತ ಅವ್ರ ಬಾಯಲ್ಲಿ ಬರುತ್ತೋ ಅಂತವನ್ನೆಲ್ಲ ಆಯ್ಕೆ ಮಾಡ್ಕೊಂತಾರೆ. ಆಯ್ಕೆ ಮಾಡ್ಕೊಂಡಿದ್ದಾದ್ಮೇಲೆ ಆ ಕೆಲಸಗಾರರಿಗೆ ಒಂದೊಂದು ಪರೀಕ್ಷೆ ಕೊಡ್ತಾರೆ. ಆ ಒಂದೊಂದು ಪರೀಕ್ಷೆನ ಒಂದು ತೇರ್ಗಡೆ ಆದ್ರೆ ಮಾತ್ರ ಅಲ್ಲಿ ಕಾಮಲೋಕದಲ್ಲಿ ಕಾಮ ಶರೀರದಲ್ಲಿ ಸೇವೆ ಸಹಾಯ ಮಾಡ್ಬೋದು, ಇಲ್ದಿರೆ ಮಾಡೋಕ್ ಸಾಧ್ಯ ಇಲ್ಲ. ಯಾತಕ್ಕೋಸ್ಕರ ಹೇಳ್ತಾರೆ ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಭಯಂಕರ ದೃಶ್ಯಗಳನ್ನ ಕೊಡ್ತಾರೆ. ಆ ಭಯಂಕರ ದೃಶ್ಯದನ್ನ ಪರೀಕ್ಷೆ ರೂಪವಾಗಿ ನಾವು ಎದುರಿಸ್ಬೇಕು. ಎದುರಿಸಿದಾಗ ಮಾತ್ರ ಅಲ್ಲಿ ಸೇವೆ ಸಹಾಯ ಮಾಡಕ್ಕಾಗುತ್ತೆ, ಇಲ್ದಿರೆ ನಾವು ಮಾಡಕ್ಕಾಗಲ್ಲ. ಅದನ್ನೇ ಹೇಳ್ತಾರೆ ನೋಡಿ, ಉಮೇದುವಾರನ ಆ ಉದ್ದೇಶದಿಂದ ಭಯಂಕರವಾದ ದೃಶ್ಯವನ್ನು ತೋರಿಸಿ ಅವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತಹ ತಿಳುವಳಿಕೆ ಕೊಡಲ್ಪಡುವುದು. ಅದನ್ನ ಭಯಂಕರವಾದ ದೃಶ್ಯ ಕೊಡ್ತಾರೆ, ಅದನ್ನ ಅರ್ಥ ಮಾಡ್ಕೊಂಡು ಶಿಕ್ಷಣ ಕೊಡ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತದೆ. ಆ ಶಿಕ್ಷಣವನ್ನ ಅರ್ಥ ಮಾಡ್ಕೊಳಿದ್ರೆ ಆ ಭಯಂಕರ ದೃಶ್ಯ ನೋಡಿದ ತಕ್ಷಣ ನಾವು ಜಾಗ್ ಬಿಡ್ತೀವಿ. ಅದ್ ಆಗ್ಬಾರ್ದು ಅಂತ ಅವ್ರು ಹೇಳ್ತಾರ ಮಾತು. ಆ ರೀತಿ ಶಿಕ್ಷಣ ಕೊಡದೇ ಇದ್ದು ಅಂತಹ ಭಯಂಕರ ದೃಶ್ಯಗಳನ್ನು ಸಂಧಿಸಿದ ಕೂಡಲೇ ಹೊಸಬರಿಗೆ ಗಾಬರಿಯಾಗಿ ತಮ್ಮ ಸ್ಥೂಲ ದೇಹದ ಪ್ರಜ್ಞೆಗೆ ಹಿಂತಿರುಗಿ ಆ ಮೂಲಕ ಆ ಸ್ಥೂಲ ದೇಹದ ಅಪಾಯವಾಗುವುದಲ್ಲದೆ ಮೇಲಿನ ಲೋಕದಲ್ಲೂ ಸಹ ಉಪಯುಕ್ತವಾದ ಸೇವೆ ಸಲ್ಲಿಸಲು ಸಾಧ್ಯವಾಗುವುದಿಲ್ಲ. ಅದಕ್ಕೆ ಹೇಳಿದ್ರು, ಕಾಮಲೋಕದಲ್ಲಿ ಇದ್ದಾಗ ನಾವು ಅಂದ್ರೆ ನಾವು ಮಲಗಿರುವಾಗ, ಸ್ಥೂಲ ದೇಹ ಮಲಗಿರುವಾಗ ಈ ಕಾಮ ದೇಹವನ್ನ ತೆಗೆದುಕೊಂಡು ಹೋಗಿ ಕಾಮಲೋಕದಲ್ಲಿ ತರಬೇತಿ ಕೊಡ್ತಾರೆ, ಆ ಶಿಕ್ಷಣ ಕೊಡ್ತಾರೆ. ಆ ಸರಿಯಾದ ಶಿಕ್ಷಣ ನಾವು ಅರ್ಥ ಮಾಡ್ಕೊಳ್ದೇ ಇದ್ರೆ ನಾವು ಅಲ್ಲಿ ಅಪಾಯಕ್ಕಾಗಿರೋದು ಯಾವ ರೀತಿ ಅಂದ್ರೆ ಆ ನೋಡಿದ ತಕ್ಷಣ ಭಯಂಕರ ದೃಶ್ಯ ಭಯ ಆಗಿ ವಾಪಸ್ ಬಂದ್ಬಿಡ್ತೀವಿ, ಆ ಸ್ಥೂಲ ದೇಹಕ್ಕೆ ನಾವು ವಾಪಸ್ ಬಂದ್ಬಿಡ್ತೀವಿ. ಈ ರೀತಿ ವಾಪಸ್ ಆದಾಗ ಮಾತ್ರ ಅಲ್ಲಿ ಅಪಾಯಕ್ಕಾಗಿರುತ್ತೆ. ತಕ್ಷಣ ನಾವು ಅಲ್ಲಿ ಬರ್ಬಾರ್ದು, ನಿಧಾನವಾಗಿ ಎಲ್ಲಾ ನೋಡಿ ಮಾಡಿ ಕಲಿತು ನಾವು ಏನೇನಿದೆ ಅಂತ ತಿಳ್ಕೊಂಡು ಬಂದಾಗ ಅಲ್ಲಿ ಅಪಾಯಕ್ಕಾದಿರಲ್ಲ. ತಕ್ಷಣ ನಾವು ಕಾಮ ಶರೀರ ಓಡ್ ಬಂದಾಗ ಮಾತ್ರ ಅಪಾಯಕ್ಕಾದಿರುತ್ತೆ. ಕಾಮ ಶರೀರದಿಂದ ಈ ಸ್ಥೂಲ ದೇಹಕ್ಕೆ ಬರ್ಬೇಕು, ಆಗ ಬರ್ಬೇಕಾದ್ರೆ ತುಂಬಾನೇ ಅಪಾಯ ಆಗುತ್ತದೆ. ಅದರಿಂದ ಈ ಸ್ಥೂಲ ದೇಹಕ್ಕೆ ಬರ್ಬೇಕಾದ್ರೆ ಕಾಮಲೋಕದಿಂದ ಕಾಮ ಶರೀರದಿಂದ ಈ ಸ್ಥೂಲ ದೇಹಕ್ಕೆ ಬರ್ಬೇಕಾದ್ರೆ ನಿಧಾನವಾಗಿ ಬರ್ಬೇಕು. ಅಪಾಯ ಬಂತು ಅಂದ್ಬಿಟ್ಟು ಓಡ್ ಬಂದ್ರೆ ಇನ್ನೂ ಅಪಾಯ ಜಾಸ್ತಿ ಆಗೋಗುತ್ತದೆ. ಮತ್ತು ಉಪಯುಕ್ತ ಹಾಗಲ್ಲ, ಕಾಮಲೋಕದ ಉಮೇದುವಾರನು ಭ್ರಾಂತಿಗೆ ಒಳಗಾದರೆ ಅದಕ್ಕೆ ಅಂತ ಅನಾನುಭವ ದೋಷವೇ ಕಾರಣ ಹೊರತು ಆ ಲೋಕದ ಜಟಿಲ ಪರಿಸ್ಥಿತಿಯ ಕಾರಣವಲ್ಲ. ಅದನ್ನ ಹೇಳ್ತಾರೆ ನೋಡಿ, ಅಲ್ಲಿ ಕಾಮಲೋಕದಲ್ಲಿ ಭ್ರಾಂತಿಗೆ ನಾವು ಒಳಗಾಗಿ ಅಲ್ಲಿನ ದೋಷ ಏನು ಇಲ್ಲ, ನಮಗೆ ಅನುಭವ ಇಲ್ಲ, ಆದ್ರಿಂದ ಕಾಮಲೋಕದಲ್ಲಿ ಭಯ ಬಂದ್ಬಿಡ್ತಾ ಹಾಗಂತೆ. ಅದೇ ನಮ್ಗೆ ಶಿಕ್ಷಣ ಕೊಟ್ಟಿದ್ರೆ ಅಲ್ಲಿ ನಾವು ಇದು ಯಾವ ರೀತಿ ಸೇವೆ ಮಾಡ್ಬೇಕು, ಯಾವ ರೀತಿ ಸಹಾಯ ಮಾಡ್ಬೇಕು, ಇದು ಭಯಂಕರ ದೃಶ್ಯ ಇರೋದು ಯಾವ ರೀತಿ ಇದೆ, ಇದನ್ನ ಯಾವ ರೀತಿ ತರಬೇತಿ ಮಾಡಕ್ ಹೋಗ್ಬೇಕು ಅಂತ ಅಲ್ಲಿದ್ರೆ ಅಲ್ಲೇನಾಗುತ್ತೆ, ನಮ್ಗೆ ಸ್ಥೈರ್ಯ ಬರುತ್ತೆ, ಧೈರ್ಯದಿಂದ ಓಡಾಡ್ತೀವಿ, ಸ್ಥೈರ್ಯದಿಂದ ನಾವು ಕೆಲಸ ಮಾಡ್ತೀವಿ. ಇವೆರಡೂ ನಮ್ಮಲ್ಲಿ ಇದ್ದಾಗ ಮಾತ್ರ ನಮ್ಗೆ ಅಪಾಯ ಅನ್ನೋದು ಬರೋದಿಲ್ಲ. ಯಾವಾಗ ನಮ್ಮ ಅಂತರಂಗದ ಸ್ಥೈರ್ಯ ಇಲ್ವೋ, ಧೈರ್ಯ ಇಲ್ವೋ, ಆಗ ನಮ್ಗೆ ಅಂತರಂಗದ ಇಲ್ದೇ ಇದ್ರೆ ನಮ್ಗೆ ಆವಾಗ ಏನಾಗುತ್ತೆ, ಅಪಾಯಕ್ಕಾದಿರುತ್ತೆ, ಭಯ ಅನ್ನೋದು ತುಂಬಾ ಆಗುತ್ತೆ. ಅದಕ್ಕೆ ಭಯ ಇದ್ದವ್ರು ಯಾರು ಅಲ್ಲಿ ಕೆಲಸ ಮಾಡಕ್ ಹೋಗೋದಿಲ್ಲ. ಅದು ಭಯ ಕೂಡ ನಾವ್ ಇಲ್ಲೇ ಅದನ್ನು ಬಿಟ್ಟು ಉನ್ನತ ಅಂದ್ರೆ ಭಯ ಬಿಟ್ಟು ಸ್ಥೈರ್ಯ ಕಲ್ತ್ಕೊಂಡು ಧೈರ್ಯದಿಂದ ಓಡಾಡೋದನ್ನ ನಾವು ಕಲಿಬೇಕು ಅಂತ ಹೇಳ್ತಾರೆ. ಇನ್ನು ಮೂರನೇ ಭವನದ ಸ್ವಲ್ಪ ಹೇಳ್ತಾ ಇದ್ದಾರೆ. ಮೂರನೇ ಭವನ ಮನೋಲೋಕ ಪ್ರಜ್ಞೆ, ಇಲ್ಲಿ ಜ್ಞಾನ ಅನುಭವದ ಭವನ. ಕಾಮಲೋಕಕ್ಕೆ ಸಂಬಂಧಪಟ್ಟ ಜೀವಿತಕ್ಕೆ ಅಂಟಿಕೊಂಡಿರುವಂತ ಅಂತಸ್ತನ್ನು ದಾಟಿ ಉಮೇದುವಾರಿ ಗಡುವನ್ನು ಮುಗಿಸಿದ ನಂತರ ಭ್ರಾಂತಿಗೆ ಅತೀತವಾದ ಸತ್ಯವನ್ನು ಯಥಾವತ್ತಾಗಿ ಅರಿಯಲು ಅಂತಸ್ತಿಗೆ ಹತ್ತುತ್ತಾನೆ. ಯಾವ ಕಾಮಲೋಕ ಪ್ರಜ್ಞೆಯಿಂದ ಅವನು ಪೂರ್ತಿ ಅರ್ಥ ಮಾಡ್ಕೊಂತಾನೆ, ಅಲ್ಲಿ ಪಾಠ ಕಲ್ತಿದ್ದಾಯ್ತು, ಏನೇನ್ ಮಾಡ್ಬೇಕು ಅಂತ ತಿಳಿದಾಯ್ತು, ಯಾವ ರೀತಿ ಬೋಧನೆ ತಿಳ್ಕೊಬೇಕು ಅಂತ ಆಯ್ತು, ಮತ್ತೆ ಕಾಮ ಶರೀರದಿಂದ ಕಾಮಲೋಕದಿಂದ ಸ್ಥೂಲ ದೇಹಕ್ಕೆ ಸ್ಥೂಲ ಲೋಕದಲ್ಲಿ ಯಾಕೆ ಬರ್ಬೋದು ಅಂತ ತಿಳ್ಕೊಂಡ. ಇದೆಲ್ಲ ತಿಳ್ಕೊಂಡಾದ್ಮೇಲೆ ಮೂರನೇದಾದ ಮನೋಲೋಕಕ್ಕೆ ಅವನು ಹಚ್ತಾನೆ. ಯಾವಾಗ ಮನೋಲೋಕಕ್ಕೆ ಹಚ್ತಾನೋ ಅಲ್ಲಿ ಜ್ಞಾನ ಅನುಭವ ಲೋಕ, ಅಲ್ಲಿ ಜ್ಞಾನವನ್ನು ಯಾವ ರೀತಿ ಅಂದ್ರೆ ಮನೋಲೋಕದಲ್ಲಿ ಏನೇನ್ ಯಥಾವತ್ತಾಗಿದೆಯೋ ಅದನ್ನೆಲ್ಲ ಅರಿಯೋದಕ್ಕೆ ಅವನು ಪ್ರಯತ್ನ ಪಡ್ತಾನೆ. ಮತ್ತು ಅದಕ್ಕಿಂತಲೂ ಮುಂದುವರುವುದು ನಾಶರಹಿತ ಬುದ್ಧಿ ಲೋಕದ ಪ್ರಜ್ಞೆಯೂ ಇರ್ತದೆ. ಮನೋಲೋಕ ಪ್ರಜ್ಞೆನೇ ಹತ್ತದೊಂದೇ ಅಲ್ಲ, ಅವನು ಬುದ್ಧಿ ಲೋಕ ಪ್ರಜ್ಞೆ ಕೂಡ ಹತ್ತೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಆ ಅಂತಸ್ತನ್ನು ಮುಟ್ಟದವನಿಗೆ ಕೆಳಗಿನ ಲೋಕ ಭಿನ್ನತೆಗೆ ಅತೀತವಾದ ಏಕತ್ವ ಸಾಕ್ಷಾತ್ಕಾರವಾಗುತ್ತದೆ. ಇಲ್ಲಿ ಇನ್ನೊಂದು ಹೇಳ್ಬೇಕು ಅಂದ್ರೆ, ಯಾವಾಗ ನಾವು ಸ್ಥೂಲ ಲೋಕದಿಂದ ಆತ್ಮಲೋಕದ ಪ್ರಜ್ಞೆ ಹತ್ತಿಸ್ಬೋದು, ಅದೇ ಕಾಮಲೋಕದಿಂದ ನಾವು ಬುದ್ಧಿಮಟ್ಟ ಪ್ರಜ್ಞೆ ಹತ್ತಬಹುದು, ಅದೇ ಅರೂಪ ಮಟ್ಟದಿಂದ ಮತ್ತೆ ರೂಪದಿಂದ ಅರೂಪ ಮಟ್ಟಕ್ಕೆ ಹತ್ತಬಹುದು. ಈ ರೀತಿ ನಮ್ಗೆ ಇರೋದ್ರಿಂದ ಈ ರೀತಿ ಮಾಡ್ಬೇಕಾದ್ರೆ ಅಲ್ಲಿ ಬುದ್ಧಿ ಮಟ್ಟದ ಪ್ರಜ್ಞೆ ಹತ್ಬೇಕಾಯ್ತು ಅಂತಂದ್ರಾಗ ಅಲ್ಲಿ ಕಾಮಲೋಕದಿಂದ ಇಚ್ಛಾಶಕ್ತಿ ಬೆಳೆಸ್ಕೊಂಡು ಅವನು ಒಂದೇ ಸಲ ಬುದ್ಧಿ ಲೋಕದ ಪ್ರಜ್ಞೆ ಹತ್ತದ. ಈ ರೀತಿ ಅವನು ಹತ್ತಿದಾಗ ಏಕತ್ವ ಸಾಕ್ಷಾತ್ಕಾರ ಆಗೋದಕ್ಕೆ ಪ್ರಾರಂಭವಾಯಿತು. ಕಾಮಲೋಕದ ಪ್ರಜ್ಞೆ ಅಂದ್ರೆ ಇಲ್ಲಿ 7 ಅಂತಸ್ತುಗಳಿದೆ. ಕಾಮಲೋಕದ 7 ಅಂತಸ್ತುಗಳು. ಕೆಳಗಿನ ಮಟ್ಟದಲ್ಲಿ ಏನಿದ್ರು ಭಕ್ತಿ ಪ್ರೇಮ ಇದೆಲ್ಲ ಇರುತ್ತೆ. ಆದ್ರೆ ಮೇಲಿನ 3 ಅಂತಸ್ತುಗಳಲ್ಲಿ ಇಚ್ಛೆ ಇರುತ್ತೆ.
ಇಚ್ಛೆಯನ್ನು ಬಲವಾಗ ಮಾಡ್ಕೊಂಡಾಗ ಮಾತ್ರ ಬುದ್ಧಿಮಟ್ಟ ಪ್ರಜ್ಞೆ ಹತ್ತೋದಕ್ಕಾಗುತ್ತದೆ. ಯಾವಾಗ ಬುದ್ಧಿಮಟ್ಟ ಪ್ರಜ್ಞೆ ಅಥವಾ ಬುದ್ಧಿಲೋಕ ಪ್ರಜ್ಞೆ ಹತ್ತುತ್ತಾನೋ ಅವನಲ್ಲಿ ಏಕತ್ವ ಸಾಕ್ಷಾತ್ಕಾರವಾಗುತ್ತದೆ. ಈ ಏಕತ್ವ ಸಾಕ್ಷಾತ್ಕಾರನೇ ಯಥಾರ್ಥ ಸತ್ಯ. ಈ ಯಥಾರ್ಥ ಸತ್ಯನೇ ಅವನು ಜ್ಞಾನದ ಅನುಭವ ಅಂತ ಹೇಳ್ತಾರೆ. ಈ ಜ್ಞಾನ ಅನುಭವವೇ ಮೂರನೇ ಭವನ ಅಂತ ಈಗ ಯೋಗಿ ಲೆಡ್ಬಿಟ್ಟರ್ ಹೇಳ್ಬೋದು. ಇದಿಷ್ಟು ಹೇಳಿ ಇವತ್ತಿನ ವ್ಯಾಸಂಗವನ್ನು ಮುಗಿಸೋಣ. ಈ ಅವಕಾಶನ ಕೊಟ್ಟ ಎಲ್ಲರಿಗೂ ಧನ್ಯವಾದ.